ಐತಿಹಾಸಿಕ ಹಿನ್ನೆಲೆಯನ್ನ ನೋಡ್ತಾ ಇದ್ವಿ. ಸೊ ಇವತ್ತು ಕೂಡ ಅದನ್ನು ಮುಂದುವರಿಸೋಣ. ಸೊ 1861ರ ಕೌನ್ಸಿಲ್ ಕಾಯ್ದೆ, ಕೌನ್ಸಿಲ್ ಆಕ್ಟ್ ಆಫ್ 1861 ಏನೇನಿತ್ತು 1861ರ ಕೌನ್ಸಿಲ್ ಕಾಯ್ದೆಯಲ್ಲಿ? 1861ರ ಕೌನ್ಸಿಲ್ ಕಾಯ್ದೆಯಲ್ಲಿ ಏನೇನಿತ್ತು? ರೈಟ್, ಇಲ್ಲಿ ಆಡಳಿತದ ವಿಕೇಂದ್ರೀಕರಣ ಆರಂಭವಾಯಿತು ಅಂತ ಹೇಳ್ತಾರೆ. ವಿಕೇಂದ್ರೀಕರಣ ಆರಂಭವಾದಂತಹ ಕಾಯ್ದೆ ಅಥವಾ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಆಯಿತು, ಇಲ್ಲಿಂದ ಶುರುವಾಯಿತು ಅಂತೇಳಿ ಹೇಳ್ಬೋದು. ಓಕೆ, ಇದರಲ್ಲಿ ಏನೇನು ಪ್ರಮುಖವಾದ ವಿಷಯಗಳಿದ್ವು? ನಂಬರ್ 1 ಏನು, ಪ್ರತ್ಯೇಕವಾದ ಶಾಸಕಾಂಗ ಸಮಿತಿ ಅಥವಾ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ರಚನೆ ಮಾಡಲಾಯಿತು. ಈಗ ನಮ್ಮಲ್ಲಿ ಲೋಕಸಭೆ ಅದಲ್ಲ, ಆ ರೀತಿಯಾಗಿ ಕೇಂದ್ರ ಶಾಸನ ಸಭೆ, ಸಾಮ್ರಾಜ್ಯಶಾಹಿ ಶಾಸನ ಸಭೆ ಅಂತ ಕೂಡ ಕರೀತಾರೆ, ಶಾಸನ ಸಭೆಯ ರಚನೆ ಮಾಡಲಾಯಿತು. ಯಾಕೆ ಲೆಜಿಸ್ಲೇಟಿವ್ ಕೌನ್ಸಿಲ್? ಯಾಕೆ? ಕಾನೂನುಗಳನ್ನ ರಚನೆ ಮಾಡಲಿಕ್ಕೆ. ಇದಕ್ಕೆ ಯಾರ್ಯಾರು ಸದಸ್ಯರಿದ್ರು? ವೈಸ್ರಾಯ ಮತ್ತು ಅವನ ಕಾರ್ಯಕಾರಿ ಮಂಡಳಿ, ಜೊತೆಗೆ ಎಷ್ಟು ಜನ ಸದಸ್ಯರು? 6 ರಿಂದ 12 ಹೆಚ್ಚುವರಿ ಸದಸ್ಯರು ಇದರ ಭಾಗವಾಗಿದ್ರು. ರೈಟ್, 6 to 12 ಅಡಿಷನಲ್ ಮೆಂಬರ್ಸ್. ಸೊ ಇದು ಶಾಸಕಾಂಗ ಪರಿಷತ್ತು ರಚನೆ ಆಯಿತು. ಇದರಲ್ಲಿ ಭಾರತೀಯರನ್ನ ನೇಮಕ ಮಾಡಲಿಕ್ಕೆ ಕೂಡ ಅವಕಾಶ ಇತ್ತು. ಭಾರತೀಯರನ್ನ ನೇಮಕ ಮಾಡುವ ಅವಕಾಶ ಕೂಡ ಇತ್ತು. ಸೊ ಹೀಗಾಗಿ 1862ರಲ್ಲಿ ವೈಸ್ರಾಯ ಕ್ಯಾನಿಂಗ್ ಯಾರನ್ನ ನೇಮಕ ಮಾಡ್ತಾನೆ? ಕ್ಯಾನಿಂಗ್ 3 ಜನರನ್ನ ನೇಮಕ ಮಾಡ್ತಾನೆ. 1 ಸರ್ ದಿನಕರ್ ರಾವ್, 2ನೇದು ಪಟಿಯಾಲಾದ ಮಹಾರಾಜ, 3ನೇದು ಬನಾರಸ್ನ ರಾಜ. ಸೊ ಇಲ್ಲಿ ನೋಡ್ರಿ, ಪ್ರತ್ಯೇಕವಾಗಿ ಶಾಸಕಾಂಗದ ನಿರ್ಮಾಣ ಆಯಿತು. ಯಾವ ಕಾಯ್ದೆಯ ಮೂಲಕ? 1861ರ ಕೌನ್ಸಿಲ್ ಕಾಯ್ದೆಯ ಮೂಲಕ. 1861ರ ಕೌನ್ಸಿಲ್ ಕಾಯ್ದೆಯ ಮೂಲಕ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ, ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ? ಭಾರತೀಯರಿಗೆ ಶಾಸನ ಸಭೆ ಸೇರುವ ಅವಕಾಶ ಯಾವಾಗ ಮೊದಲ ಬಾರಿಗೆ ದೊರೆಯಿತು ಅಂತಂದ್ರೆ, ಭಾರತೀಯರಿಗೆ ಶಾಸನ ಸಭೆ ಸೇರುವ ಅವಕಾಶ ಇಲ್ಲಿಂದ ಸೇರಿತು. ಎಸ್, ಬೇಗ ಬರ್ಕೊಳ್ರಿ. ಸಾಕಷ್ಟು ಜನ ಹೊಸ ವಿದ್ಯಾರ್ಥಿಗಳಿದ್ದೀರಿ. ಮೊದಲ ಬಾರಿಗೆ ನನ್ನ ಕೋರ್ಸ್ ಅನ್ನ ಎಷ್ಟು ಜನ ನೋಡ್ತಾ ಇದ್ದೀರಿ? ಇಲ್ಲಿ ಆನೆಸ್ಟ್ ಆಗಿ ಹೇಳ್ರಿ, ಸುಮ್ನೆ ಎಲ್ಲರೂ ಮೀ ಅನ್ಬೇಡ್ರಿ. ಮದೀನಾ, ಹೊಸದಾಗಿ ನೋಡೋರಿಗೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿದೆಯಲ್ಲ? ಎಸ್, ಅದನ್ನು ಕೇಳಿದ್ದೆ ನಾನು. ಓಕೆ, ಸೊ 3 ಜನ ಸದಸ್ಯರು ಇಲ್ಲಿ ಬಂದ್ರು. ಓಕೆ, ಅದೇ ರೀತಿ ನೋಡ್ರಿ, ವೈಸ್ರಾಯನಿಗೆ ವೇಟ ಬೇಗ ಬರ್ಕೊಳ್ರಿ ಸರ್. ಆಡಳಿತದಲ್ಲಿ ಮೊದಲ ಅವಕಾಶ ಆದ್ರೆ ಇದೆ ಅಲ್ವಾ ಸರ್? ಆಡಳಿತ ಅನ್ನಕ್ ಬರಲ್ಲ, ಶಾಸಕಾಂಗದಲ್ಲಿ ಅಂತ ಕೇಳಿದ್ರೆ. ಆಡಳಿತದಲ್ಲಿ ಮೊದಲು ಅವಕಾಶ ಕೊಡಲಾಗಿತ್ತು, ಬಟ್ ಬಳಸ್ಕೊಂಡಿರ್ಲಿಲ್ಲ. ವಿಕೇಂದ್ರೀಕರಣ ಮುಂದೆ ಬರ್ತದೆ, ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ವಿಕೇಂದ್ರೀಕರಣ ಇದು 1861ರ ಕಾಯ್ದೆ. ವಿಕೇಂದ್ರೀಕರಣ ಇದಕ್ಕೂ ವಿಕೇಂದ್ರೀಕರಣ ಅನ್ನಲ್ಲ, ಬೇರೆದ್ ಹೇಳ್ತೀನಿ ನಾನು. ರೈಟ್, ಎಲ್ಲರದು ಮುಗಿತಾ? ಯಾರ್ಯಾರ್ದು ಮುಗಿದಿದೆ? ದಿನಕರ್ ರಾವ್ ಅಂತ ಬರೀರಿ. ನಿನ್ನೆ ಇದನ್ನೇ ಬರ್ಸಿರಿ, ಅದನ್ನೇ ಒಂದ್ ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೇಳಕತ್ತೀನಿ, ಸಮಾಧಾನ ಇರಲಿ ಸ್ವಲ್ಪ. ಓಕೆ, ಇನ್ನು 2ನೇದಾಗಿ ವೈಸರಾಯನಿಗೆ ಏನು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ನೀಡಲಾಯಿತು. ಅಂದ್ರೆ ಶಾಸನ ಸಭೆಯನ್ನ ಮೀರಿ ಆರ್ಡಿನೆನ್ಸ್ ಪ್ರೊಮಲ್ಗೇಷನ್ ಅಂತ ಕರಿತೀವಿ. ಈಗ ರಾಷ್ಟ್ರಪತಿಗಳು 123ನೇ ಅಡಿಯಲ್ಲಿ
ಹಾಗೂ ರಾಜ್ಯಪಾಲರು 213ನೇ ವಿಧಿ ಅಡಿಯಲ್ಲಿ ಏನು ಆರ್ಡಿನೆನ್ಸ್ ಅನ್ನ ಪ್ರೊಮಲ್ಗೇಟ್ ಮಾಡ್ತಾರೆ, ಅದೇ ಅಧಿಕಾರವನ್ನ ವೈಸ್ರಾಯನಿಗೆ. ಇದು ಕೂಡ ಪ್ರಶ್ನೆ ಕೇಳ್ತಾರೆ. ಮೊಟ್ಟ ಮೊದಲ ಬಾರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಯಾವಾಗ ಬಂತು? ಇದರ ಕಾಲಾವಧಿ 6 ತಿಂಗಳಾಗಿತ್ತು. ಇದು ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ? ವೈಸ್ರಾಯನಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಮೊದಲ ಬಾರಿಗೆ ಯಾವ ಕಾಯ್ದೆಯಲ್ಲಿ ನೀಡಲಾಯಿತು ಅಂತಂದ್ರೆ ಇದೇ ಮೊದಲ ಬಾರಿಗೆ ನೀಡಲಾಯಿತು. ಕ್ಲಿಯರ್ ಇದೆಯಾ? ಇನ್ನು ಮೂರನೇದ್ದೇನು? ವೈಸ್ರಾಯನಿಗೆ ವಿಟೋ ಅಧಿಕಾರ ಕೂಡ ಇತ್ತು. ವಿಟೋ ಅಧಿಕಾರ. ವಿಟೋ ಅಧಿಕಾರ ಅಂತಂದ್ರೆ ಏನು? ಈ ಶಾಸನ ಸಭೆ ಏನಾದ್ರೂ ಕಾಯ್ದೆಯನ್ನ ಪಾಸ್ ಮಾಡಿದ್ರೆ ಅದನ್ನ ಮೀರಿ ಅದನ್ನ ತಿರಸ್ಕಾರ ಮಾಡುವ ಹಕ್ಕು. ರೈಟ್, ವಿಟೋ ಪವರ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ವಿಟೋ ಪವರ್. ವಿಟೋ ಪವರ್ ಅಂತಂದ್ರೆ ಏನು? ಶಾಸನ ಸಭೆಯ ಕಾಯ್ದೆಗಳನ್ನ ತಿರಸ್ಕರಿಸುವ ಹಕ್ಕು. ಆಮೇಲೆ 4ನೇದಾಗಿ ಏನ್ ಮಾಡ್ದ? ಖಾತೆ ಹಂಚಿಕೆ ಪದ್ಧತಿ ಅಧಿಕೃತವಾಯಿತು. ಖಾತೆ ಹಂಚಿಕೆ ಪದ್ಧತಿ ಅಥವಾ ಪೋರ್ಟ್ಫೋಲಿಯೋ ಸಿಸ್ಟಮ್. ನಿನ್ನೆನೂ ಹೇಳಿದ್ದೆ ನಾನು ಇದನ್ನ. ಪ್ರಶ್ನೆ ಏನಂತ ಕೇಳ್ತಾರೆ? ಯಾವ ಕಾಯ್ದೆಯಲ್ಲಿ ಖಾತೆ ಹಂಚಿಕೆ ಪದ್ಧತಿ ಆರಂಭವಾಯಿತು ಅಂತಂದ್ರೆ ಇದೇ ಕಾಯ್ದೆಯಲ್ಲಿ ಈ ವೈಸ್ರಾಯನ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಖಾತೆ, ಒಬ್ಬರಿಗೆ ಹಣಕಾಸು ಖಾತೆ, ಒಬ್ಬರಿಗೆ ಯುದ್ಧ ಖಾತೆ, ಒಬ್ಬರಿಗೆ ಕಾನೂನು ಖಾತೆ, ಈ ರೀತಿಯಾಗಿ ಖಾತೆಗಳನ್ನ ಹಂಚುವ ಪದ್ಧತಿ ಕೂಡ ಇದೇ ಆರಂಭವಾಯಿತು. ಸೊ ಪ್ರಶ್ನೆ ಏನಾದ್ರು ಖಾತೆ ಹಂಚಿಕೆಯನ್ನ ಆರಂಭ ಮಾಡಿದ ವೈಸ್ರಾಯ ಯಾರು ಅಂತ ಕೇಳಿದ್ರೆ ವೈಸ್ರಾಯ ಯಾರು ಅಂತಂದ್ರೆ ಕ್ಯಾನಿಂಗ್. ವೈಸ್ರಾಯ ಕ್ಯಾನಿಂಗ್. ಓಕೆ. ಇನ್ನು 5ನೇ ಪಾಯಿಂಟ್ ಏನು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಪ್ರಾಂತರಗಳಲ್ಲಿ ಶಾಸನೀಯ ಅಧಿಕಾರವನ್ನ ನೀಡಲಾಯಿತು. ಲೆಜಿಸ್ಲೇಟಿವ್ ಪವರ್ಸ್ ಟು ಪ್ರೊವಿನ್ಸಸ್. ಇದಕ್ಕೆ ವಿಕೇಂದ್ರೀಕರಣ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ವಿಕೇಂದ್ರೀಕರಣ. ಇಲ್ಲಿ ವಿಕೇಂದ್ರೀಕರಣ ಆಯ್ತು ನೋಡಿ. ಹೆಂಗ್ ಸರ್ ವಿಕೇಂದ್ರೀಕರಣ? ಮೊದಲು ಏನಾಗಿತ್ತು? 1833 ಕಾಯ್ದೆಯಲ್ಲಿ ರದ್ದಾಗಿತ್ತು. 1833 ಕಾಯ್ದೆಯಲ್ಲಿ ರದ್ದಾಗಿತ್ತು. ಈಗ ಮತ್ತೆ ವಾಪಸ್ ಏನ್ ಕೊಟ್ರು? ಪ್ರಾಂತಗಳಲ್ಲೂ ಕೂಡ ಒಂದು ಶಾಸನ ಸಭೆ ಇರಬೇಕು. ಅವರು ಕಾನೂನುಗಳನ್ನ ಮಾಡಬಹುದು. ಕ್ಲಿಯರ್ ಇದೆಯಾ? ಸೊ ಮದ್ರಾಸ್ ಮತ್ತು ಬಾಂಬೆಯಲ್ಲಿ 1861, ಬಂಗಾಳದಲ್ಲಿ 1862. ಹೌದಾ? ಆಮೇಲೆ ವಾಯುವ್ಯ ಗಡಿನಾಡು ಪ್ರಾಂತ, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್, ಗಡಿನಾಡಿನಲ್ಲಿ 1866, ಪಂಜಾಬ್ನಲ್ಲಿ 1897ರಲ್ಲಿ ಏನು ರಚನೆ ಆದವು? ಇಲ್ಲಿ ಶಾಸನ ಸಭೆಯ ರಚನೆ ಆದವು. ಸೊ ಅದಕ್ಕೆ ವಿಕೇಂದ್ರೀಕರಣ ಅಂತಂದ್ರೆ ಪ್ರಾಂತಗಳಿಗೂ ಕೂಡ 1833 ಕಾಯ್ದೆಯಲ್ಲಿ ಹಿಂಪಡೆದುಕೊಳ್ಳಲಾಗಿತ್ತು, ಅದನ್ನ ವಾಪಸ್ ನೀಡಿದ್ರು. ಇಲ್ಲಿ ಅದನ್ನ ವಾಪಸ್ ನೀಡಿದ್ರು. ಅದಕ್ಕೆ ಇದನ್ನೇ ಅಂತ ಕರೀತಾರೆ? ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ. ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ. ಓಕೆ. ಆಮೇಲೆ 6ನೇ ಪಾಯಿಂಟ್ ಯಾವುದು? ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಎಷ್ಟನೇ ಸದಸ್ಯ? 5ನೇ ಸದಸ್ಯನನ್ನ ನೇಮಕ ಮಾಡಲಾಯಿತು. 5ನೇ ಸದಸ್ಯ ಯಾವನಾಗಿದ್ದ? ಹಣಕಾಸು ಸದಸ್ಯ. ಇನ್ನು 6ನೇ ಸದಸ್ಯ ಯಾವಾಗ ಬಂದಿದ್ದು? 1872ರಲ್ಲಿ. ಸಾರ್ವಜನಿಕ ಪಬ್ಲಿಕ್ ವರ್ಕ್, ಸಾರ್ವಜನಿಕ ಕಾರ್ಯ, ಪಬ್ಲಿಕ್ ವರ್ಕ್. ಸೊ 5ನೇ ಸದಸ್ಯ ಹಣಕಾಸು ಸದಸ್ಯನ ಸೇರ್ಪಡೆ. 4ನೇ ಸದಸ್ಯನ ಸೇರ್ಪಡೆ 1833, 5ನೇ ಸದಸ್ಯನ ಸೇರ್ಪಡೆ 1861, 6ನೇ ಸದಸ್ಯನ ಸೇರ್ಪಡೆ 1862. ಸರಿ, 1872. ಸರಿ, 1874. ಹಲೋ, ಹೇಳಿ. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಹೇಳಿ ಸರ್. 1858 ಆಕ್ಟ್ ಹೇಳಿದ್ರಲ್ಲ ಸರ್, ಭಾರತೀಯ ಸರ್ಕಾರ ಕಾಯ್ದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ವೈಸ್ರಾಯ್ ಮತ್ತೆ ಗವರ್ನರ್ ಜನರಲ್ ಇಬ್ರು ಇರ್ತಾರಲ್ವಾ ಸರ್? ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಆದ್ರೆ ಗವರ್ನರ್ ಜನರಲ್ ಯಾರಿದ್ರು ಸರ್ ಅವಾಗ? ಇಬ್ಬರನ್ನು ಈಗ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಎರಡೂ ಪದಕ್ಕೆ ಒಬ್ಬನನ್ನೇ ನೇಮಕ ಮಾಡುವ ಪ್ರವೃತ್ತಿಯನ್ನ ಆರಂಭ ಮಾಡಲಾಯಿತು. ಅಲ್ಲ ಸರ್, ನೀವು ಈಗ ಎರಡು ಹುದ್ದೆ ಬೇರೆ ಬೇರೆ ಇದ್ಮೇಲೆ ಬೇರೆ ಬೇರೆ ಕೆಲಸ ಮಾಡ್ಬೇಕಲ್ಲ ಸರ್? ಯಾಕೆ ನಾನು ಒಬ್ಬನೇ ಅಪಾಯಿಂಟ್ ಮಾಡ್ತೀನಿ ಅಂದ್ರೆ ಬೇಡ ಅಂತೀರಾ ನೀವು? ಅದಕ್ಕೆ ಸರ್ ಅಲ್ಲಿ ಯಾರಿದ್ರು ಅಂತ ನನಗೆ ಕ್ವಶನ್ ಆಯ್ತು, ಅದಕ್ಕೆ ಕೇಳಿದೆ. ಎರಡು ಅದಾದ್ಮೇಲೆ ವೈಸ್ರಾಯ ಯಾರೋ ಗವರ್ನರ್ ಜನರಲ್ ಅವನೇ. ಎರಡೂ ಹುದ್ದೆಗಳಿಗೆ ಒಬ್ಬನನ್ನೇ ನೇಮಕ ಮಾಡೋದು, ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಎರಡು ಒಬ್ಬನನ್ನೇ ನೇಮಕ ಮಾಡೋದು. ಸೊ ಕ್ಯಾನಿಂಗ್ಗೆ ವೈಸ್ರಾಯ, ಗವರ್ನರ್ ಜನರಲ್. ಓಕೆ ಸರ್. ಕ್ಯಾನಿಂಗ್ನಿಂದ ಆರಂಭವಾಗಿದ್ದು ಮೌಂಟ್ ಬ್ಯಾಟನ್ ತನಕ ಭಾರತದ ವೈಸ್ರಾಯ ಮತ್ತು ಗವರ್ನರ್ ಜನರಲ್ ಅಂತ ಬರೀಬೇಕು ಅವರನ್ನು. ಓಕೆ ಸರ್, ಆಯ್ತು. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ,
ಒಂದೇ ನೇಮ್ ಕೊಡ್ಬೋದಿತ್ತಲ್ಲ. ಈಗ ಕರ್ನಾಟಕದಲ್ಲಿ 2 ಹುದ್ದೆಗಳಿವೆ, ಒಂದು ರಾಜ್ಯಪಾಲ, ಒಬ್ಬ ಮುಖ್ಯಮಂತ್ರಿ. ರಾಜ್ಯಪಾಲ ಕೇಂದ್ರದ ಏಜೆಂಟ್, ಮುಖ್ಯಮಂತ್ರಿ ಆಡಳಿತದ ಮುಖ್ಯಸ್ಥ. ಅಂದ್ರೆ ಇಲ್ಲಿ ನೋಡಿದ್ರೆ ಹಂಗೆ ವೈಸ್ರಾಯ್ ಅಂತಂದ್ರೆ ರಾಜ್ಯಪಾಲ ಇದ್ದಂಗ, ರಾಣಿಯ ಏಜೆಂಟ್ ಅವ. ಮುಖ್ಯಮಂತ್ರಿ ಅಂದ್ರೆ ಗವರ್ನರ್ ಜನರಲ್ ಇದ್ದಂಗ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಯಾರ್ಯಾರಿಗೆ 1861 ಕಾಯ್ದೆ ಅರ್ಥ ಆಗಿದೆ? 1861 ಕಾಯ್ದೆ ಅರ್ಥ ಆದವರು 1861 ಆಕ್ಟ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ 1892 ಕೌನ್ಸಿಲ್ ಕಾಯ್ದೆ. ಕೌನ್ಸಿಲ್ ಆಕ್ಟ್ ಆಫ್ 1890. ಇಲ್ಲೇನಾಯ್ತು? ಈ ಒಂದು ಕೌನ್ಸಿಲ್ ಆಕ್ಟ್ ನಲ್ಲಿ ಶಾಸಕಾಂಗ ಸಭೆ ಏನಿತ್ತು, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಕೇಂದ್ರ ಶಾಸಕಾಂಗ ಸಭೆ, ಕೇಂದ್ರ ಶಾಸಕಾಂಗ ಸಭೆಯ ಸದಸ್ಯರ ಸಂಖ್ಯೆ ಏನ್ ಹೆಚ್ಚುವರಿ ಸದಸ್ಯರಿದ್ರಲ್ಲ 6 ರಿಂದ 12 ಏನಿತ್ತು, ಇದನ್ನ 10 ರಿಂದ 16ಕ್ಕೆ ಏರಿಕೆ. ಮೊದಲು 6 ರಿಂದ 12 ಸದಸ್ಯರನ್ನ ನೇಮಕ ಮಾಡಬಹುದಾಗಿತ್ತು, ಈಗೇನಾಯ್ತು 10 ರಿಂದ 16 ಸದಸ್ಯರನ್ನ ನೇಮಕ ಮಾಡಲಿಕ್ಕೆ ಏರಿಕೆ ಮಾಡಲಾಯಿತು. ಒಂದು. ಎರಡನೇದ್ದು, ಈ ಸದಸ್ಯರು ಬಜೆಟ್ ಮೇಲೆ ಪ್ರಶ್ನೆ ಕೇಳಬಹುದಾಗಿತ್ತು, ಪ್ರಶ್ನೆ ಕೇಳಬಹುದು. ಆದ್ರೆ ಎಷ್ಟು ದಿವಸಗಳು? 6 ದಿನಗಳ ನೋಟಿಸ್ ಕೊಡಬೇಕಾಗಿತ್ತು. 6 ದಿನಗಳ ನೋಟಿಸ್ ಕೊಡಬೇಕಾಗಿತ್ತು. ಮತ್ತೆ ಪೂರಕ ಪ್ರಶ್ನೆಗಳನ್ನ ಕೇಳುವಂತಿರ್ಲಿಲ್ಲ, ಅಂತಂದ್ರೆ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಕೇಳುವಂತಿರ್ಲಿಲ್ಲ, ಸಪ್ಲಿಮೆಂಟರಿ ಕ್ವಶನ್ಸ್ ಅಂತ ಕರೀತಾರೆ. ಕ್ವಶನ್ಸ್ ಏನಿದೆ ಇದನ್ನ ಕೇಳುವಂತಿರ್ಲಿಲ್ಲ. ಸೊ ಪ್ರಶ್ನೆ ಏನಾದ್ರೂ ಬಂದ್ರೆ ನಿಮಗೆ, ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮೇಲೆ ಚರ್ಚೆ ಆರಂಭವಾಗಿದ್ದು ಯಾವ ಕಾಯ್ದೆಯ ಮೂಲಕ? ಬಜೆಟ್ ಮೇಲಿನ ಚರ್ಚೆ ಆರಂಭವಾಗಿದ್ದು ಯಾವ ಕಾಯ್ದೆಯ ಮೂಲಕ ಅಂತ ಪ್ರಶ್ನೆ ಬಂದ್ರೆ 1892 ಕಾಯ್ದೆ. 1892 ಕಾಯ್ದೆ. ಇನ್ನು ಮೊಟ್ಟ ಮೊದಲ ಬಾರಿಗೆ ಭಾರತೀಯರಿಗೆ ಪ್ರಾತಿನಿಧ್ಯವನ್ನ ನೀಡಲಾಯಿತು. ಭಾರತೀಯರಿಗೆ ಪ್ರಾತಿನಿಧ್ಯ. ಸರ್ ಇದೇನ್ ಸರ್ ಭಾರತೀಯರಿಗೆ ಪ್ರಾತಿನಿಧ್ಯ ಅನ್ನಕತ್ತಿರಲ್ಲ? ಪ್ರಾತಿನಿಧ್ಯ ಅಂತಂದ್ರೆ ಏನು? ಇಂಡೈರೆಕ್ಟ್, ಇದು ಪರೋಕ್ಷ ಪ್ರಾತಿನಿಧ್ಯ, ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್. ಹೆಂಗ ಕೊಟ್ರು ಸರ್ ಅಂದ್ರೆ ನೇರವಾಗಿ ನಾವು ಏನು ಮಾಡುವಂತಿರ್ಲಿಲ್ಲ, ಆದ್ರೆ ಯಾರಿಗೆ ಅವಕಾಶ ಕೊಡ್ಲಾಯ್ತು? ಈಗ ಜಮೀನ್ದಾರರು ಇರ್ತಾರೆ, ಜಮೀನ್ದಾರರು ಆಯ್ತಾ, ಜಿಲ್ಲಾ ಮಂಡಳಿಗಳು, ವಿಶ್ವವಿದ್ಯಾಲಯಗಳು, ಚೇಂಬರ್ ಆಫ್ ಕಾಮರ್ಸ್, ವರ್ತಕರ ಸಂಘ, ಇವು ಏನ್ ಮಾಡಬಹುದಾಗಿತ್ತು? ಸಂಘ. ವೈಸ್ರಾಯನಿಗೆ ಏನು ಹೆಸರುಗಳನ್ನ ಶಿಫಾರಸು ಮಾಡಬಹುದು. ಅಂದ್ರೆ ಅವ್ರು ಹೇಳಿದ್ದೇ ಆಗಲ್ಲ, ಶಿಫಾರಸು ಮಾಡಬಹುದು ಅಷ್ಟೇ. ನೀವು ಹೇಳಿರಂತೇಳಿ ನೀವು ಹೇಳಿದ್ದೇ ಆಗಲ್ಲ, ಬಟ್ ಶಿಫಾರಸು ಮಾಡಬಹುದು, ಶಿಫಾರಸು ಮಾಡಬಹುದು ಅಂತೇಳಿ ಹೇಳ್ತೀವಿ. ಕ್ಲಿಯರ್ ಇದೆಯಾ? ಇದು 1892 ಕಾಯ್ದೆ ಬಗ್ಗೆ ಅತ್ಯಂತ ಪ್ರಮುಖವಾದದ್ದು 1892 ಆಕ್ಟ್ ಅಂತೇಳಿ ಏನ್ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಕ್ಟ್ ಇದು. ಇವ್ರ ಹೆಸರು ಕೊಡಬಹುದಾಗಿತ್ತು, ಅಷ್ಟೇ. ಬರ್ಕೊಳ್ಳಿ. ನಾಮಿನೇಟೆಡ್ ಅಷ್ಟೇ, ಎಲೆಕ್ಟೆಡ್ ಇರಲಿಲ್ಲ ಯಾರು. ನಾಮಿನೇಷನ್ ಈಗ ನೀವೆಲ್ಲರೂ ಏನು, ನಂದೊಂದು ಸಪರೇಟ್ ಆಗಿ ನಂದೊಂದು ಕಾರ್ಯಕಾರಿ ಮಂಡಳಿ ಇದೆ, ಶಾಸಕಾಂಗ ಸಭೆ ಇದೆ. ಸೊ ನಿಮಗೆಲ್ಲ ಪ್ರಾತಿನಿಧ್ಯ ಹೆಂಗ್ ಕೊಡ್ತೀನಿ? ನೀವು ನೇರವಾಗಿ ಆಯ್ಕೆ ಮಾಡಿ ಕಳಿಸುವಂತಿಲ್ಲ. ಈಗ ನಿಮ್ಮಲ್ಲಿ ಹುಡುಗಿಯರು ಒಂದು 4 ಹೆಸರನ್ನ ಕೊಡ್ರಿ, ಹುಡುಗರು ಒಂದು 4 ಹೆಸರನ್ನ ಕೊಡ್ರಿ, ಮದುವೆ ಆದವ್ರು 4 ಹೆಸರನ್ನ ಕೊಡ್ರಿ, ಪಾನಿಪುರಿ ತಿನ್ನುವ ಸಂಘದವ್ರು 4 ಹೆಸರನ್ನ ಕೊಡ್ರಿ ಅಂತ ನಿಮ್ಗೆ ಹೆಸರು ತಗೊಂತೀನಿ. ಅದನ್ನ ನೇಮಕ ಮಾಡೋದು ಬಿಡೋದು ನನ್ನ ಇಷ್ಟ, ಅದು ರೈಟ್. ನೇಮಕ ಮಾಡುವುದು ಬಿಡುವುದು ನನ್ನ ಇಷ್ಟ, ಬರೀ ಆದ್ರೆ ನಿಮಗೆ ಒಂದು ಅವಕಾಶ ಕೊಡ್ತಾ ಇದೀವಿ ಅಷ್ಟೇ. ಮೊದಲು ಹೆಂಗಿತ್ತು, ನನಗೆ ಯಾರು ಇಷ್ಟ ಇದ್ದಾರೆ ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ದೆ, ನಾನೇ ಅಪಾಯಿಂಟ್ ಮಾಡ್ತಿದ್ದೆ. ಈಗ ನಿಮಗೊಂದು ಅವಕಾಶ ಕೊಟ್ಟಿದ್ವಿ ಅಷ್ಟೇ, ಮತ್ತೇನಿಲ್ಲ. ಹೇಳ್ರಿ ಸರ್. 1863 ಕೌನ್ಸಿಲ್ ಕಾಯ್ದೆ ಒಳಗ್ರಿ ದಾದಾಬಾಯಿ ನವರೋಜಿ ಶಾಸನ ಸಭೆ ಪ್ರವೇಶಿಸ್ತಾನೆ ಸರ್? ಇಲ್ಲ, ಪ್ರವೇಶ ಮಾಡೋದಿಲ್ಲ. ಮತ್ತೆ ಅವ್ರು ಶಾಸನ ಸಭೆ ಯಾವಾಗ ಹೋಗ್ತೀನಿ ಸರ್? ದಾದಾಬಾಯಿ ನವರೋಜಿ ಅವರು ಶಾಸನ ಸಭೆ ಹೋಗಿದ್ದು ತುಂಬಾ ಲೇಟ್ ಆಕ್ಚುಲಿ. ಮತ್ತೆ ಅವನ ಫಸ್ಟ್ ಸರ್ ಅವರು ಹೌಸ್ ಆಫ್ ಕಾಮನ್ಸ್ ಪ್ರವೇಶಿಸಿದ ಮೊದಲಿಗರು. ಅಂದ್ರೆ ಇಂಗ್ಲೆಂಡಿನ ಲೋಕಸಭೆ,
ಇಂಗ್ಲೆಂಡ್ ಲೋಕಸಭೆ ಸರ್. ಇಂಗ್ಲೆಂಡಿನ ಲೋಕಸಭೆಯನ್ನ 1892ರಲ್ಲಿ ಫಿನ್ಸ್ಬರಿ ಸೆಂಟ್ರಲ್ ಕ್ಷೇತ್ರದಿಂದ ಲಿಬರಲ್ ಪಕ್ಷದ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗ್ತಾರೆ. ಸರ್ ಅದು ಇಶ್ಯೂ ಏನಾದ್ರು ಗೊತ್ತೈತೇನು ಸರ್? 1892. 1892. ಓಕೆ ಸರ್. ಎಸ್, ಅರ್ಥ ಆಯ್ತಾ ಇವಾಗ ಎಲ್ಲರಿಗೂ? ಎಲ್ಲರಿಗೂ ಅರ್ಥ ಆಗ್ತಿದೆಯಾ? 1 PM ಕ್ಲಾಸ್ ಸೂಪರ್ ಸರ್, ಥ್ಯಾಂಕ್ ಯು. ಓಕೆ, ಇವೆಲ್ಲ ಇಂಪಾರ್ಟೆಂಟ್, ಇವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಇನ್ನು ಮೂರನೇದಾಗಿ ಏನು, ಪ್ರಾಂತ ವಿಧಾನ ಪರಿಷತ್ತಿಗೆ ಕೂಡ ಪ್ರಾಂತಗಳ ಶಾಸಕಾಂಗ ಸಭೆ ಸದಸ್ಯರ ಸಂಖ್ಯೆಯನ್ನು ಏರಿಸಲಾಯಿತು. ಸಂಖ್ಯೆ ಏರಿಕೆ. ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿತ್ತು ಅಲ್ಲೂ ಕೂಡ ಸದಸ್ಯರ ಸಂಖ್ಯೆಯನ್ನ ಏರಿಸಲಾಯಿತು. ಎಷ್ಟು ಮಾಡಲಾಯಿತು? ಎಷ್ಟು ಮಾಡಲಾಯಿತು ಇದು ನೆನಪಲ್ಲಿ ಇಟ್ಕೋಬೇಕು. ಎಲ್ಲಿ? ಬಂಗಾಳದಲ್ಲಿ 20. ಬಂಗಾಳದಲ್ಲಿ ಎಷ್ಟು ಸದಸ್ಯರನ್ನು ಹೊಂದಬಹುದು? 20 ಸದಸ್ಯರನ್ನ ಹೊಂದಬಹುದಾಗಿತ್ತು. ಮದ್ರಾಸ್ 20, ಬಾಂಬೆ 8. ಬಾಂಬೆದಲ್ಲಿ 8 ಸದಸ್ಯರಿಗೆ ಅವಕಾಶ ಮಾಡಿಕೊಡಲಾಯಿತು. ನಂತರ ನಮ್ಮ NWFP ಯಲ್ಲಿ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರೊವಿನ್ಸ್, ವಾಯುವ್ಯ ಗಡಿನಾಡು ಪ್ರಾಂತ ಅಂತ ಏನ್ ಕರಿತೀವಿ, ಇದರಲ್ಲಿ 15 ಸದಸ್ಯರು. ಕ್ಲಿಯರ್ ಇದೆಯಾ? ಸೊ ಇವೆಲ್ಲ ನೀವು ನೆನಪಲ್ಲಿ ಇಟ್ಕೋಬೇಕು, ರೈಟ್? ಇವೆಲ್ಲ ನೀವು ನೆನಪಲ್ಲಿ ಇಟ್ಕೋಬೇಕು. ನೋಡ್ರಿ, ಇಷ್ಟೆಲ್ಲ ಇದ್ರೂ ಕೂಡ ಇದಕ್ಕೆ ಟೀಕೆ ಯಾಕಾಯ್ತು ಅಂತಂದ್ರೆ, ಟೀಕೆ 1892ರಲ್ಲಿ ಕೇಂದ್ರ ವಿಧಾನಸಭೆ 24 ಸದಸ್ಯರ ಪೈಕಿ ಎಷ್ಟು ಜನ ಭಾರತೀಯರಿದ್ರು? ಅದಕ್ಕೆ ಕೇವಲ 5 ಭಾರತೀಯರಿದ್ರು. ಇದಕ್ಕೆ ಟೀಕೆ ವ್ಯಕ್ತವಾಯಿತು. ನೀವು ಎಕ್ಸ್ಟ್ರಾ ಮೆಂಬರ್ಸ್ ಆಡ್ ಮಾಡಕತ್ತೀರಿ, ಮತ್ತೆ ನಿಮಗೆ ಮನಸ್ಸಿಗೆ ಬಂದವ್ರನ್ನ ನೀವು ಅಲ್ಲಿ ನೇಮಕ ಮಾಡಕತ್ತೀರಿ, ರೈಟ್? ಕ್ಲಿಯರ್ ಇದೆಯಾ? ಸೊ ಇದು ಬಹಳ ಇಂಪಾರ್ಟೆಂಟ್. ಸದಸ್ಯರ ಸಂಖ್ಯೆ ಹೆಚ್ಚೇ ಆದ್ರೂ ಭಾರತೀಯರಿಗೆ ಪ್ರಾತಿನಿಧ್ಯ ಸಿಕ್ಕರೂ ಕೂಡ ಇಲ್ಲಿ ಭಾರತೀಯರಿಗೆ ನೈಜ ಪ್ರಾತಿನಿಧ್ಯ ಸಿಗುದಿಲ್ಲ. ಫಸ್ಟ್ ಎಲೆಕ್ಷನ್ ಹೆಲ್ಡ್ ಇನ್ ಇಂಡಿಯಾ ಅಂಡರ್ ದಿಸ್ ಆಕ್ಟ್ ಹೇಳಬಹುದು, ಬಟ್ ಅದು ಕೇವಲ ಪ್ರಾಂತಗಳಲ್ಲಿತ್ತು, ಕೇಂದ್ರದಲ್ಲಿ ಇರಲಿಲ್ಲ. ಸೊ ಚುನಾವಣೆ ಅಂತ ಬಂದಾಗ ನಾವು ಏನಂತ ಹೇಳ್ಬೇಕಾಗತ್ತೆ? ಇಲ್ಲಿ ಕೇವಲ ಪ್ರಾತಿನಿಧ್ಯ ಅಂತ ಹೇಳ್ಬೇಕಾಗತ್ತೆ. ಮೇಲೆ ಸರ್ 1892 ಹೊಸ ಕಾನೂನು ತರಲು ಅವಕಾಶ ಕೊಡ್ತಾರಲ್ಲ, ಯಾವ ಕಾನೂನು ಸರ್? 1892 ಜನರಲ್ ಹೊಸ ಕಾನೂನು ತರಲು ಅವಕಾಶ ಕೊಡ್ತಾರಲ್ಲ, ಯಾವ ಕಾನೂನು ಸರ್? ಇದನ್ನ ನಾವ್ ಏನಂತ ಕರಿಬಹುದು? ಈ ಕಾಯ್ದೆಯನ್ನ ಚುನಾವಣಾ ಪದ್ಧತಿಗೆ ನಾಂದಿ ಅಂತ ಕರಿಬಹುದು. ಆದ್ರೆ ಚುನಾವಣೆ ಶುರುವಾಗಿಲ್ಲ, ಆದರೆ ನೇರ ಚುನಾವಣೆ ಶುರುವಾಗಿಲ್ಲ. ಸೊ ಇದನ್ನ ಚುನಾವಣೆ ಅಂತ ಕನ್ಸಿಡರ್ ಮಾಡಲ್ಲ. ಇದು ನನಗೆ ಅರ್ಥ ಆಗ್ಲಿಲ್ಲ ಸಲ್ಮಾನ್ ಅವರ ನಿಮ್ಮ ಪ್ರಶ್ನೆ, ರೈಟ್? 1892ರ ಕಾಯ್ದೆ ಯಾರ್ಯಾರಿಗೆ ಅರ್ಥ ಆಯ್ತು? 1892 ಆಕ್ಟ್ ಅಂತ ಹೇಳಿ ಬರೀರಿ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಶಾಸಕಾಂಗ ಸಭೆ, ಇಲ್ಲೇ ಬರ್ದಿದ್ದೀನಲ್ಲ ಸರ್. ನೀವು ಗಂಗಾಧರ್ ಅವರ ಬುಕ್ ರೆಫರ್ ಮಾಡ್ತೀರಾ, ನಾ ಎಲ್ಲಾ ಬುಕ್ ರೆಫರ್ ಮಾಡ್ತೀನಿ. ಆದ್ರೆ ಕನ್ನಡದಲ್ಲಿ ಚೆನ್ನಾಗಿರೋದಂದ್ರೆ PS ಗಂಗಾಧರ್ ಒಂದೇ ನನ್ನ ಪ್ರಕಾರ. PS ಗಂಗಾಧರ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಂಗ್ಲಿಷ್ ನಲ್ಲಿ ಬಹಳ ಮಾಡ್ತೀನಿ ನಾನು. ಇಂಗ್ಲಿಷ್ ನಲ್ಲಿ DD ಬಸು ಆಗಿರ್ಬೋದು, ಸುಭಾಷ್ ಕಶ್ಯಪ್ ಆಗಿರ್ಬೋದು, ಲಕ್ಷ್ಮೀಕಾಂತ್ ಆಗಿರ್ಬೋದು, ಸಾಕಷ್ಟು ಪುಸ್ತಕ ನೋಡ್ತೀನಿ ಇಂಗ್ಲಿಷ್ ನಲ್ಲಿ. ಏನ್ ಡೌಟ್? ಖುಷಿ ಡೌಟ್ ಬಾಕ್ಸ್ ನಲ್ಲಿ ಕಳಿಸ್ರಿ, ನಿಮ್ ಡೌಟ್ ಕಮೆಂಟ್ ಬಾಕ್ಸ್ ನಲ್ಲಿ ಬರೀಬೇಡ್ರಿ. ಓಕೆ, ನೆಕ್ಸ್ಟ್ 1909ರ ಕಾಯ್ದೆ. ಕೌನ್ಸಿಲ್ ಕಾಯ್ದೆ, ಕೌನ್ಸಿಲ್ ಆಕ್ಟ್ ಆಫ್ 1909. ಸರ್ ಇನ್ನೂ ಒನ್ ಟೈಮ್ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ನೋಡ್ರಿ, ಕೇಂದ್ರ ಶಾಸಕಾಂಗ ಸಭೆಯ ಸದಸ್ಯರ ಸಂಖ್ಯೆಯನ್ನ ಏರಿಸಲಾಯಿತು. 6ರಿಂದ 12 ದಿನ 10ರಿಂದ 16ಕ್ಕೆ ಏರಿಸಲಾಯಿತು. ಬಜೆಟ್ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದಾಗಿತ್ತು, ಆದರೆ ಪೂರ್ವಕ ಪ್ರಶ್ನೆ ಕೇಳುವಂತಿರಲಿಲ್ಲ. ಭಾರತೀಯರಿಗೆ ಪರೋಕ್ಷವಾಗಿ ಪ್ರಾತಿನಿಧ್ಯ ಕೊಟ್ಟರು. ಅಂತಂದ್ರೆ ಜಮೀನ್ದಾರರು, ಜಿಲ್ಲಾ ಮಂಡಳಿ, ವಿಶ್ವವಿದ್ಯಾಲಯಗಳು, ಚೇಂಬರ್ ಆಫ್ ಕಾಮರ್ಸ್ ಮತ್ತು ವರ್ತಕರ ಸಂಘದವರು ವೈಸ್ರಾಯನ್ಗೆ ನಾಮನಿರ್ದೇಶನ ಮಾಡಲಿಕ್ಕೆ ಶಿಫಾರಸುಗೊಳಿಸಬಹುದಾಗಿತ್ತು ಹೆಸರುಗಳನ್ನ. 3ನೇ ಪಾಯಿಂಟ್, ಪ್ರಾಂತಗಳಲ್ಲಿ ಶಾಸಕಾಂಗ ಸಭೆಯ ಸದಸ್ಯರ ಸಂಖ್ಯೆಯನ್ನ ಏರಿಕೆ ಮಾಡಲಾಯಿತು. ಓಕೆ, ಇದರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡಿ, ಇವಾಗ 1909ರ ಕೌನ್ಸಿಲ್ ಕಾಯ್ದೆ. ಈ ಕಾಯ್ದೆನ ಏನಂತ ಕೂಡ ಕರಿತೀವಿ ನಾವು. ಈ ಕಾಯ್ದೆಯನ್ನ ಯಾವ ಹೆಸರಿನಿಂದ? ಮಾರ್ಲೆ ಮಿಂಟೋ ಸುಧಾರಣೆಗಳು. ನೋಡ್ರಿ, ಹೆಸರು ಯಾರು ಫಸ್ಟ್ ಇರುತ್ತ, ಅವನು ರಾಜ್ಯ ಕಾರ್ಯದರ್ಶಿ. ಮಾರ್ಲೆ ಇಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಅಂಡ್ ಮಿಂಟೋ ಇಸ್ ಅ ವೈಸ್ ರಾಯ್. ಮಾರ್ಲೆ ಮಿಂಟೋ ಅಂತಂದ್ರೆ ಮಾರ್ಲೆ ರಾಜ್ಯ ಕಾರ್ಯದರ್ಶಿ, ಮಿಂಟೋ ಇದು
ರೈಟ್. ಲಾರ್ಡ್ ಮಾರ್ಲಿ ಅವರು ಅವಾಗ ಏನಾಗಿದ್ರು, ರಾಜ್ಯ ಕಾರ್ಯದರ್ಶಿ ಆಗಿದ್ರು. ಸೊ 1909 ಕಾಯ್ದೆಯಲ್ಲಿ ಏನೇನು ಬಂತು, 1909 ಕಾಯ್ದೆಯಲ್ಲಿ ಏನೇನು ಬಂತು? ಮೊದಲನೇದಾಗಿ ಆಸ್ ಯೂಶುವಲ್ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ, ಏನ್ ಹೇಳಿದ್ದೆ? ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೇಂದ್ರ ಶಾಸಕಾಂಗ ಸಭೆ ಸದಸ್ಯರ ಸಂಖ್ಯೆಯನ್ನು ಏರಿಸಲಾಯಿತು. ಸಭೆ ಎಷ್ಟಿತ್ತು? 10ರಿಂದ 16 ಇತ್ತು. 10ರಿಂದ 16 ಇತ್ತು. ಇದನ್ನ ಎಲ್ಲಿಗೆ ಏರಿಸಲಾಯಿತು? 68ಕ್ಕೆ ಏರಿಕೆ ಮಾಡಲಾಯಿತು. ನಾಮನಿರ್ದೇಶನ ಸೇರಿ 68, ನಾಮನಿರ್ದೇಶನ ಬಿಟ್ಟರೆ 60, 68ಕ್ಕೆ ಏರಿಕೆ ಮಾಡಲಾಯಿತು. 68ಕ್ಕೆ ಏರಿಕೆ ಮಾಡಲಾಯಿತು. 60 ವಿತೌಟ್ ನಾಮನಿರ್ದೇಶನ, ವಿತ್ ನಾಮನಿರ್ದೇಶನ 68 ಆಗುತ್ತೆ ಟೋಟಲ್. ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಆಮೇಲೆ ಇವರ ಅಧಿಕಾರವನ್ನ, ಪವರ್ ಅನ್ನ ಕೂಡ ಏರಿಸಲಾಯಿತು. ಅಧಿಕಾರ ಏನ್ ನೀಡಲಾಯಿತು ಇವರಿಗೆ? ಬಜೆಟ್ ಮೇಲೆ ಪ್ರಶ್ನೆ ಕೇಳಬಹುದು, ಬಜೆಟ್ ಮೇಲೆ ಪ್ರಶ್ನೆ ಕೇಳಬಹುದು, ಪೂರಕ ಪ್ರಶ್ನೆ ಕೇಳಬಹುದು, ಸಪ್ಲಿಮೆಂಟರಿ ಕ್ವಶನ್ ಕೇಳಬಹುದು. ಅದೇ ರೀತಿ ಪ್ರತ್ಯೇಕವಾಗಿ ಮತಕ್ಕೆ ಹಾಕಬಹುದು, ಮತಕ್ಕೆ ಹಾಕಬಹುದು ಅಂತಂದ್ರೆ ಎಲ್ಲಾ ಭಾಗವನ್ನಲ್ಲ, ಕೆಲವೊಂದಿಷ್ಟು ಭಾಗಗಳ ಮೇಲೆ ಮತ ಚಲಾಯಿಸಬಹುದು, ಮತ ಚಲಾಯಿಸಬಹುದು. ಇದು ಬಹಳ ಇಂಪಾರ್ಟೆಂಟ್. ಪ್ರತ್ಯೇಕವಾಗಿ ಮತ ಚಲಾಯಿಸಬಹುದು. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ರಿ, ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಓಕೆ, ಲಿಬರಲ್ ಪಕ್ಷ ಬಂದಿದ್ರಿಂದ ಸಾಕಷ್ಟು ಸುಧಾರಣೆಗಳು ಬರ್ತವೆ. ಇಲ್ಲಿ ಲಿಬರಲ್ ಪಕ್ಷ ಬಂದಿದ್ರಿಂದ ಸಾಕಷ್ಟು ಸುಧಾರಣೆಗಳು ಬರ್ತವೆ. ಇನ್ನು ವೈಸರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ, ವೈಸರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಯಾರಿಗೆ? ಭಾರತೀಯ ಸದಸ್ಯರಿಗೆ ಅವಕಾಶ ಕೊಡಲಾಯಿತು. ಭಾರತೀಯ ಸದಸ್ಯ, ಮೊದಲ ಭಾರತೀಯ ಸದಸ್ಯ ಯಾರು? 1912ರಲ್ಲಿ ಸತ್ಯೇಂದ್ರ ಪ್ರಸನ್ನ ಸಿನ್ಹಾ ಅಂತ ಹೇಳಿ, SP ಸಿನ್ಹಾ. 1915ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಕೂಡ ಹೌದು. ಫುಲ್ ಕನ್ಫ್ಯೂಸ್ ಆಗುತ್ತೆ ಸರ್ ಇದು, ಒಂದ್ ಸತಿ ರಿವಿಷನ್ ಮಾಡ್ಬೇಕಿದು. ಫಸ್ಟ್ ಟೈಮ್ ಕೇಳಿದ್ರೆ ಕನ್ಫ್ಯೂಸ್ ಆಗ್ತದೆ ಅದು. ರಿವಿಷನ್ ಮಾಡ್ರಿ, ಕನ್ಫ್ಯೂಸ್ ಆಗ್ಲಾರ್ದು ಸಬ್ಜೆಕ್ಟೇ ಯಾವುದಿಲ್ಲ. ಅದೇ ರೀತಿ ಕೇಂದ್ರ ಶಾಸಕಾಂಗದ ಸದಸ್ಯರನ್ನ ಹೆಂಗ್ ಆಯ್ಕೆ ಮಾಡಲಾಗಿತ್ತು? ಚುನಾವಣೆ ಹೆಂಗ್ ಮಾಡ್ತಿದ್ರು? ಪ್ರಾಂತ ವಿಧಾನಸಭೆಗಳಿಂದ. ಸೊ ಯಾವ ರೀತಿ? ಮೊಟ್ಟ ಮೊದಲ ಬಾರಿಗೆ ಪರೋಕ್ಷ ಚುನಾವಣೆ ಇಲ್ಲಿ ಆರಂಭವಾಯಿತು. ಪರೋಕ್ಷ ಚುನಾವಣೆ ಅಂತಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್. ಇಂಡೈರೆಕ್ಟ್ ಎಲೆಕ್ಷನ್ ಇಲ್ಲಿ ಶುರುವಾಗಿದ್ದು ಮೊಟ್ಟ ಮೊದಲ ಬಾರಿಗೆ. ಓಕೆ, ಪೂರಕ ಪ್ರಶ್ನೆ ಅಂತಂದ್ರೆ ಈಗ ನಾನು ಒಂದು ಪ್ರಶ್ನೆ ಕೇಳಿದ್ರೆ, ಈಗ ಡೌಟ್ ಕ್ಲಿಯರಿಂಗ್ ಅಂತೇಳಿ ಮಾಧುರಿ ಅವರು ನನಗೆ ಫೋನ್ ಮಾಡಿದ್ರೆ, ಸರ್ 1919 ಕಾಯ್ದೆ ಬಂದಾಗ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರಾಗಿದ್ರು? ನಾನು ಹೇಳಿದೆ ಜಾನ್ ಮಾರ್ಲೆ ಇದ್ನಮ್ಮ ಅಂತ. ಇಲ್ಲಿಗೆ ನಿಮ್ಮ ಪ್ರಶ್ನೆ ಮುಗಿತು, ನಾನು ಉತ್ತರ ಕೊಟ್ಟೆ. ಇದಕ್ಕೆ ಮತ್ತೆ ನೀವು ಎಕ್ಸ್ಟ್ರಾ ಕೊಡ್ತೀರಿ ಉಪ ಪ್ರಶ್ನೆಯನ್ನ. ಸರ್ ಅವನನ್ನ ಯಾವಾಗ ನೇಮಕ ಮಾಡಲಾಗಿತ್ತು ಅಂತ ಹೇಳಿ. ಈಗ ಒಂದೇ ಪ್ರಶ್ನೆ ಅಂತಂದ್ರೆ ಅದು ಪ್ರಶ್ನೆ ಆಯ್ತು, ಅದಕ್ಕೆ ನೀವು ಎಕ್ಸ್ಟ್ರಾ ಪ್ರಶ್ನೆ ಕೇಳ್ತಾ ಇದ್ರಿ, ಉಪ ಪ್ರಶ್ನೆ, ಪೂರಕ ಪ್ರಶ್ನೆ, ಸಪ್ಲಿಮೆಂಟರಿ ಕ್ವೆಶ್ಚನ್. ಅವಾಗ ನಾನು ಹೇಳ್ತೀನಿ, ಲಿಬರಲ್ ಪಕ್ಷ 1906ರಲ್ಲಿ ಇಂಗ್ಲೆಂಡ್ ನಲ್ಲಿ ಅಧಿಕಾರಕ್ಕೆ ಬರ್ತದೆ, ಅವಾಗ ಜಾನ್ ಮಾರ್ಲೆಯನ್ನ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಮಾಡ್ತಾರಮ್ಮ ಅಂತ. ಸೊ ಇದು ಪೂರಕ ಪ್ರಶ್ನೆ. ಸೊ ಇಂಡೈರೆಕ್ಟ್ ಎಲೆಕ್ಷನ್ ನ ಇಲ್ಲಿ ಶುರುವಾಗಿತ್ತು. ಖುಷಿ IPS ಅವರು ಪ್ರಶ್ನೆ ಕೇಳಿದ್ದಾರೆ, 1861ರಲ್ಲಿ ಅಂಡ್ 19ರಲ್ಲಿ ಭಾರತೀಯರ ಪ್ರಾತಿನಿಧ್ಯ ಮೊದಲ ಬಾರಿಗೆ ಅಂದ್ರಲ್ಲ ಸರ್, ಅದೇ ಗೊತ್ತಾಗ್ಲಿಲ್ಲ. ಖುಷಿ ಅವರೇ, ಈಗ ಪ್ರಾತಿನಿಧ್ಯ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ ಇದ್ರ ಬಗ್ಗೆ. ಈಗ ನಾನೇ ನೇಮಕ ಮಾಡೋದು ಏನಾಗುತ್ತೆ ನನ್ನ ಇಷ್ಟ ಅದು, ಆದ್ರೆ ಬೇರೆಯವರು ಶಿಫಾರಸು ಮಾಡಿ ನೇಮಕ ಮಾಡೋದು ಪ್ರಾತಿನಿಧ್ಯ. ಸರ್ ಇದು ಚುನಾವಣೆ ಅಂದ್ರೆ ಬಜೆಟ್ ಇಂದ ಅಂದ್ರೆ ಸರ್ ಅಲ್ಲಿ ಹೇಳಿದ್ರಿ 1892 ಇಲ್ಲಿ ಹೇಳಿದ್ರ ಸರ್, ಅದು ಹಿಂಗ ಅದು ಗೊತ್ತಾಗ್ತಿಲ್ಲ. ಅಲ್ಲಿ 92ರಲ್ಲಿ ಪ್ರಶ್ನೆ ಕೇಳಬಹುದಾಗಿತ್ತು. ಹಾ ಸರ್. ಪೂರಕ ಪ್ರಶ್ನೆ ಕೇಳಬಹುದಾಗಿತ್ತ? ಹಾ ಸರ್. ಇಲ್ಲ, 92ರಲ್ಲಿ ಎಲ್ಲ ಅವಕಾಶ ಇತ್ತು. ಕೇಳುವಂತಿಲ್ಲ ಅಂತ ಇತ್ತು ಸರ್ ಅಲ್ಲಿ. ಇಲ್ಲಿ ಕೇಳಬಹುದು. ಹೌದಾ ಸರ್? ಹಂಗೆ ಮತ್ತೆ ಅದನ್ನ ವೋಟಿಂಗ್ ಹಾಕಬಹುದು ಸಪರೇಟ್ ಆಗಿ, ಭಾಗವಾಗಿ ಕೆಲವೊಂದಿಷ್ಟು ಭಾಗಗಳನ್ನ ವೋಟಿಂಗ್ ಮಾಡುವಂತ ಅವಕಾಶ ಕೊಟ್ಟು. ಸರ್ ಇದನ್ನ ಲಾಸ್ಟ್ ಕ್ವಶನ್ ತರ ಒಂದ್ ಸ್ವಲ್ಪ ರಿವಿಷನ್ ಮಾಡ್ಬಿಡ್ರಿ ಸರ್. ನೆನ್ನೆ ಮಾಡಿದ್ದೆಲ್ಲ ಕ್ಲಾಸ್ ಅಲ್ಲಿ ಪೂರ್ತಿ ಆತರ ಮಾಡಿ ಸರ್, ರಿವಿಷನ್ ಮಾಡ್ತೀನಿ. ಸ್ವಲ್ಪ ಹಂಗೆ ಮರ್ತೋಗ್ಬಿಡ್ತದೆ ಸರ್. ಓಕೆ ಓಕೆ ಓಕೆ. ಹಾ ಸರ್, ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡ್ತಿದ್ರಿ ಸರ್ ನಿಮ್ ಕ್ಲಾಸ್. ಸರ್ ನಿಮ್ಮನ್ನ ಇನ್ನೊಂದ್ಸಲ ನೋಡ್ಬೇಕು ಸರ್. ಥ್ಯಾಂಕ್ ಯು ಮಾಡಿ ನೋಡಿ. ಓಕೆ, SP ಸಿನ್ಹಾ ಅವರು, ನಾಗರಾಜ್ ಅವರೇ, ಭಾರತದವರು ವೈಸರಾಯನ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯ ಇವರು. ವೈಸರಾಯ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದರು.
ಈಗ ಏನಾಗುತ್ತೆ ಗೊತ್ತಾ, ಈ ನಾನು ಏನ್ ಹೇಳ್ತಾ ಇದೀನಲ್ಲ, ಸಾಕಷ್ಟು ಜನ ಆಫ್ಲೈನ್ ಕ್ಲಾಸ್ ಅಲ್ಲಿ ನೋಡ್ರಿ ಇದನ್ನ ಪಾಠನ ಮಾಡೋದಿಲ್ಲ ಅವ್ರು. ಆಫ್ಲೈನ್ ಕ್ಲಾಸ್ ಅಲ್ಲಿ ಸಾಕಷ್ಟು ಕಡೆ ನೀವು ನೋಡ್ಬೋದು, ಸಾಕಷ್ಟು ಟೀಚರ್ಗಳು ನಾನು ಹೇಳೋದನ್ನ ಅವ್ರು ಪಾಠ ಮಾಡೋದಿಲ್ಲ. ಯಾಕೆ ಪಾಠ ಮಾಡೋದಿಲ್ಲ? ಯಾಕಂದ್ರೆ ಹುಡುಗರು ಹೆದರ್ತಾವ, ಹುಡುಗರು ಹೆದರಿ ಬಿಡ್ತಾವ, ಹೆದರಿದ್ರೆ ಪಾಠ ನೋಡಂಗಿಲ್ಲ ಅವ್ರ ಮುಂದೆ ಅಂತ ಹೇಳಿ. ಬಟ್ ನಮ್ಮ ಹುಡುಗರು ಹೆದರ್ಬೇಕು, ಹೆದರಿದಾಗನ ಸೀರಿಯಸ್ ಆಗೋದು. ಎದೆ ಹೊಡೆದು ಬಿಡ್ತಾವ, ಇದನ್ನ ಹೇಳಂಗೇ ಇಲ್ಲ ಯಾರು. ಬಟ್ ನಾನ್ ಹಂಗಿಲ್ಲ, ನನಗೆ ಏನೈತಿ ಪಾಠ ಏನದ ಸಿಲೆಬಸ್ 100% ಕಂಪ್ಲೀಟ್ ಆಗಬೇಕು. ಒಂದ್ಸಲ ಇಲ್ಲಾಂದ್ರೆ ಎರಡನೇ ಸರ್ತಿ ಓದಿ ನೀವು ಡಿಸ್ಕಸ್ ಮಾಡಿ ಇದನ್ನ ಮಾಡ್ಬೋದು, ಹೌದಾ? ರಿವಿಷನ್ ಮಾಡ್ಕೊಂಡ್ರೆ ಬರ್ತದೆ ಇದ್ರೊಳಗೆ ಏನದು. ಇದಾಯ್ತು. ಇನ್ನು ಎರಡನೇದಾಗೇನು, ಪ್ರಾಂತ ಶಾಸಕಾಂಗ ಸಭೆಗಳ ಸಂಖ್ಯೆಯನ್ನ ಏರಿಸಲಾಯಿತು. ಪ್ರಾಂತ ಶಾಸಕಾಂಗ ಸಭೆ ಸದಸ್ಯರ ಸಂಖ್ಯೆಯನ್ನ ಕೂಡ ಏರಿಸಲಾಯಿತು. ಅಲ್ಲೂ ಕೂಡ ಸಂಖ್ಯೆಯನ್ನ ಏರಿಸಲಾಯಿತು. ಉದಾಹರಣೆಗೆ ಬಂಗಾಳ, ಮದ್ರಾಸ್, ಬಾಂಬೆ, ಯುನೈಟೆಡ್ ಪ್ರೊವಿನ್ಸ್ ಅಂದ್ರೆ ಈಗಿನ ಉತ್ತರ ಪ್ರದೇಶ ಎಷ್ಟಿತ್ತು? ಪ್ರೊವಿನ್ಸಸ್ ನಲ್ಲಿ ಸಂಖ್ಯೆಯನ್ನ ಎಷ್ಟಕ್ಕೆ ಏರಿಸಲಾಯಿತು? ಸುಮಾರು 50 ಸದಸ್ಯರು. ಇನ್ನು ನೆಕ್ಸ್ಟ್ ಪಂಜಾಬ್, ಬರ್ಮಾ, ಅಸ್ಸಾಂಗೆ ಎಷ್ಟು? 30 ಸದಸ್ಯರನ್ನ ನೀಡಲಾಯಿತು. ರೈಟ್, 30 ಸದಸ್ಯರನ್ನ ಇಲ್ಲಿ ನೀಡಲಾಯಿತು. ಆಮೇಲೆ ಈ ಒಂದು ಕಾಯ್ದೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ವಿಷಯ ಏನಂತಂದ್ರೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡಲಾಯಿತು. ಕೋಮುವಾರು ಮತಕ್ಷೇತ್ರ, ರೈಟ್, ಸಪರೇಟ್ ಎಲೆಕ್ಟೊರೇಟ್ ಟು ಮುಸ್ಲಿಮ್ಸ್. ಸೊ ಕೋಮುವಾರು ಪ್ರಾತಿನಿಧ್ಯ, ಕಮ್ಯುನಲ್ ರಿಪ್ರೆಸೆಂಟೇಷನ್ ನೀಡಿದಂತಹ ಮೊದಲನೇ ಕಾಯ್ದೆ ಅಂತ ಹೇಳ್ಬೋದು ಇದನ್ನು. ಕಮ್ಯುನಲ್ ರಿಪ್ರೆಸೆಂಟೇಷನ್ ನೀಡಿದಂತಹ ಮೊದಲನೇ ಕಾಯ್ದೆಯನ್ನ, ಅದಕ್ಕೆ ಲಾರ್ಡ್ ಮಿಂಟೋನ್ ಅನ್ನ ಏನಂತ ಕರಿತೀವಿ? ಲಾರ್ಡ್ ಮಿಂಟೋನ್ ಅನ್ನ ಪಿತಾಮಹ ಅಂತ ಕರಿತೀವಿ. ಕೋಮುವಾದದ ಪಿತಾಮಹ ಅಂತ ಕರಿತೀವಿ. ಓಕೆ, ಈ ಆಕ್ಟ್ ಅಲ್ಲಿ ಯಾಕೆ ಸಪರೇಟ್ ಮುಸ್ಲಿಂ ಎಲೆಕ್ಟರೇಟ್ ಕೊಟ್ಟಿದ್ದು? ಯಾಕಂತಂದ್ರೆ 1906ರಲ್ಲಿ ಏನಾಗಿತ್ತು, ಈ ಶಿಮ್ಲಾ ನಿಯೋಗ, ಆಗಾ ಖಾನ್ ನೇತೃತ್ವದ ಶಿಮ್ಲಾ ನಿಯೋಗ ವೈಸ್ರಾಯ್ನನ್ನ ಭೇಟಿ ಮಾಡಿ ವೈಸ್ರಾಯ್ಗೆ ಮನವಿ ಸಲ್ಲಿಸಿದ್ರು, ನಮ್ಗೆ ಕೊಡ್ರಿ ಅಂತ ಹೇಳಿ. ಸೊ ಇದನ್ನ ವೈಸ್ರಾಯ್ ಏನ್ ತಿಳ್ಕೊಂಡ? ಡಿವೈಡ್ ಅಂಡ್ ರೂಲ್ ಪಾಲಿಸಿ, ಒಡೆದು ಆಳುವ ನೀತಿಯ ಅನುಸಾರವಾಗಿ ಒಡೆದು ಬಿಡೋಣ, ಇವರನ್ನ ಒಕ್ಕಟ್ಟನ್ನ ಒಡೆದು ಬಿಡೋಣ ಅಂತ ತಿಳ್ಕೊಂಡು ಇದನ್ನ ನೀಡಲಾಯಿತು. ಕ್ಲಿಯರ್ ಇದೆಯಾ? ಓಕೆ, ಆಮೇಲೆ ಇನ್ನೊಂದು, ಪ್ರಾಂತಗಳಲ್ಲಿ ಸರ್ಕಾರೇತರ ಸದಸ್ಯರಿಗೆ ಬಹುಮತ ನೀಡಲಾಗಿತ್ತು. ಅಂತಂದ್ರೆ ಸರ್ಕಾರಿ ಹೊರತುಪಡಿಸಿ ಬೇರೆ ಸದಸ್ಯರದೇ ಬಹುಮತ ಇರಬೇಕು. ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಕರಿತೀವಿ. ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಇರ್ತೀವಿ. ಸರ್ಕಾರದ ಬಿಟ್ಟು ನಾನ್ ಅಫಿಷಿಯಲ್ ಮೆಂಬರ್, ಸರ್ಕಾರದ ಹೊರತುಪಡಿಸಿ ಏನ್ ಸದಸ್ಯರಿದ್ದಾರೆ ಅವರ ಬಹುಮತ ಇತ್ತು. ಸೊ ಇಲ್ಲಿ ಎರಡು ಪ್ರಶ್ನೆಗಳು ನಿಮ್ಗೆ ಬರ್ತವೆ. ಒಂದನೇ ಪ್ರಶ್ನೆ, ಸರ್ ಕಮ್ಯುನಲ್ ಎಲೆಕ್ಟರೇಟ್ ಪ್ರತ್ಯೇಕ ಮತಕ್ಷೇತ್ರ ಅಂತಂದ್ರೆ ಏನು? ಪ್ರತ್ಯೇಕ ಮತಕ್ಷೇತ್ರ ಅಂತಂದ್ರೆ ಏನು? ಎಷ್ಟು ಜನರಿಗೆ ಪ್ರತ್ಯೇಕ ಮತಕ್ಷೇತ್ರ ಅಂತಂದ್ರೆ ಗೊತ್ತಿಲ್ಲ ಸರ್, ಅದು ಏನದು ಅಂತೇಳಿ ಕೇಳ್ತೀರಿ. ಏನದು ಪ್ರತ್ಯೇಕ ಮತಕ್ಷೇತ್ರ? ಎರಡೂ ಕಾನ್ಸೆಪ್ಟ್ಗಳು ಬರ್ತವೆ, ಪ್ರತ್ಯೇಕ ಮತಕ್ಷೇತ್ರ, ಜಂಟಿ ಮತಕ್ಷೇತ್ರ. ಈಗ ನೋಡ್ರಿ, ಇಲ್ಲಿ ಒಂದು ಮತಕ್ಷೇತ್ರ ಇದೆ. ಯಾವ ಮತಕ್ಷೇತ್ರ ಅಂತ ತಿಳ್ಕೊಳ್ಳೋಣ ಇದನ್ನ. ಯಾವ ಮತಕ್ಷೇತ್ರ ಇದು? ಬರ್ಕೊಳ್ಳಿ ಬೇಗ, ಯಾರು ಬರ್ಕೊಳ್ತಾ ಇದ್ರಿ ವೇಟ್ ಅಂತ ಅನ್ನೋರು ಬರ್ಕೊಳ್ಳಿ. ಕೆಂಗೇರಿ ಮತಕ್ಷೇತ್ರ ಅಂತ ತಗೊಳ್ಳೋಣ. ಸರಿ, ಇದು ಕೆಂಗೇರಿ ಮತಕ್ಷೇತ್ರ. ಕೆಂಗೇರಿ ಮತಕ್ಷೇತ್ರದಲ್ಲಿ 7,000 ಹಿಂದೂಗಳಿದ್ದಾರೆ, 1,000 ಕ್ರಿಶ್ಚಿಯನ್ರಿದ್ದಾರೆ, 2,000 ಮುಸ್ಲಿಮರಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಪ್ರತ್ಯೇಕ ಮತಕ್ಷೇತ್ರದಲ್ಲಿ ಏನಾಗುತ್ತೆ?
ಪ್ರತ್ಯೇಕ ಮತಕ್ಷೇತ್ರದಲ್ಲಿ ಏನಾಗುತ್ತೆ, ಒಂದು GM ಕ್ಯಾಂಡಿಡೇಟ್, ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಬೇಕು. GM ಕ್ಯಾಂಡಿಡೇಟ್ ಯಾರು ವೋಟ್ ಹಾಕ್ತಾರೆ? 7,000 ಪ್ಲಸ್ 1,000, ಎಷ್ಟು? 8,000 ಜನ ಮತ ಹಾಕ್ತಾರೆ. ಇನ್ನು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಎಷ್ಟು ಜನ ವೋಟ್ ಹಾಕ್ತಾರೆ? ಕೇವಲ 2,000 ಜನ. ಇದು ಎಂದು ಪ್ರತ್ಯೇಕ ಮುಸ್ಲಿಮರ ಪ್ರತಿನಿಧಿ ಪ್ರತ್ಯೇಕವಾಗಿ ಆಯ್ಕೆ ಮಾಡುವುದು. ಹುಷಾರ್, ತೋರಿಸ್ತೀನಿ ತಡಿ. ಮುಸ್ಲಿಮರಿಗೆ ಪ್ರತ್ಯೇಕ. ಇನ್ನು ಜಂಟಿ ಮತಕ್ಷೇತ್ರ ಅಂದ್ರೆ ಏನು? ಜಂಟಿ ಮತಕ್ಷೇತ್ರ ಅಂದ್ರೆ ಏನು? ಜಾಯಿಂಟ್ ಎಲೆಕ್ಟೋರೇಟ್ ಅಂತೀವಿ. ಜಾಯಿಂಟ್ ಎಲೆಕ್ಟೋರೇಟ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಎಲ್ಲರೂ ಒಂದು GM ಸೀಟ್ ಇರುತ್ತೆ, ಒಂದು ಮುಸ್ಲಿಂ ಸೀಟ್ ಇರುತ್ತೆ. ಒಂದು GM ಸೀಟ್ ಇರುತ್ತೆ, ಒಂದು ಮುಸ್ಲಿಂ ಸೀಟ್ ಇರುತ್ತೆ. ಸೊ GM ಸೀಟಿಗೆ ಎಷ್ಟು ಜನ ವೋಟ್ ಹಾಕ್ತಾರೆ? 8,000 ಅಲ್ಲ, ಇಲ್ಲಿ 10,000 ಜನ ವೋಟ್ ಹಾಕ್ತಾರೆ. ಮುಸ್ಲಿಮರಿಗೆ ಎಷ್ಟು ಜನ ವೋಟ್ ಹಾಕ್ತಾರೆ? ಮುಸ್ಲಿಮರಿಗೆ ಎಷ್ಟು ಜನ ಸದಸ್ಯರು? 2,000 ಅಲ್ಲ, ಇಲ್ಲಿ 10,000 ಜನ ವೋಟ್ ಹಾಕ್ತಾರೆ. ಇದಕ್ಕೂ ಕೂಡ 10,000 ಜನ ವೋಟ್ ಹಾಕ್ತಾರೆ. ಮತ್ ಸರ್ ಮುಸ್ಲಿಮರಿಗೆ ಏನ ಲಾಭ ಆಯ್ತು ಅಂತ ಕೇಳ್ತಾರೆ. ಈ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಇವರೇ ಪ್ಯಾನಲ್ ರಚನೆ ಮಾಡಲಾಗುತ್ತೆ. ಪ್ಯಾನಲ್ ಅಂತ, ಪ್ಯಾನಲ್ ಅಂತಂದ್ರೆ ಇಲ್ಲಿ 4 ಅಭ್ಯರ್ಥಿಗಳ ಗುಂಪು. ಈ 4 ಅಭ್ಯರ್ಥಿಗಳನ್ನ ಈ 2,000 ಜನ ಸೆಲೆಕ್ಟ್ ಮಾಡ್ತಾರೆ. ರೈಟ್. ಮುಸ್ಲಿಮರು 4 ಜನ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅವರಿಗೆ 10,000 ಜನ ವೋಟ್ ಹಾಕ್ತಾರೆ. ಅವರಿಗೆ 10,000 ಜನ ವೋಟ್ ಹಾಕ್ತಾರೆ. ಆದ್ರೆ ಪ್ಯಾನಲ್ ಅನ್ನ ಸೆಲೆಕ್ಟ್ ಮಾಡೋರು ಯಾರು? ಕೇವಲ ಮುಸ್ಲಿಮರು. ಪ್ಯಾನಲ್ ಅನ್ನ ಸೆಲೆಕ್ಟ್ ಮಾಡೋರು, 4 ಅಭ್ಯರ್ಥಿಗಳ ಪ್ಯಾನಲ್ ಅನ್ನ ಸೆಲೆಕ್ಟ್ ಮಾಡೋರು ಕೇವಲ ಮುಸ್ಲಿಮರು. ಅದರಲ್ಲಿ 10,000 ಜನ ವೋಟ್ ಹಾಕ್ತಾರೆ. ಸೊ ಇದು ಪ್ರತ್ಯೇಕ ಮತಕ್ಷೇತ್ರ ಮತ್ತು ಜಂಟಿ ಮತಕ್ಷೇತ್ರ, ಇದರ ನಡುವೆ ಇರತಕ್ಕಂತಹ ವ್ಯತ್ಯಾಸ. ಎಲ್ಲರಿಗೂ ಅರ್ಥ ಆಯ್ತಾ? ಎಷ್ಟು ಜನರಿಗೆ ಅರ್ಥ ಆಗಿದೆ? ಅರ್ಥ ಆಗಿಲ್ಲ ಇನ್ನೊಮ್ಮೆ ನೋಡ್ರಿ. ಜಂಟಿ ಮತಕ್ಷೇತ್ರ ನೋಡ್ರಿ. ಈಗ ಕೆಂಗೇರಿ ಮತಕ್ಷೇತ್ರದಲ್ಲಿ ಎಷ್ಟು ಜನ ಮುಸ್ಲಿಮರು ಇದ್ದಾರೆ? ಕಮೆಂಟ್ ಮಾಡ್ರಿ. ಕೆಂಗೇರಿ ಮತಕ್ಷೇತ್ರದಲ್ಲಿ ಎಷ್ಟು ಜನ ಮುಸ್ಲಿಮರು ಇದ್ದಾರೆ? 2,000 ಜನ ಇದ್ದಾರೆ. ಸೊ 2,000 ಜನರಿಗೆ ಏನ್ ಹೇಳ್ತೀವಿ? ಮೊದಲು ನೀವು 4 ಜನ ನಿಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ರಿ. 4 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ರಿ. ಅವ್ರು ಆಯ್ಕೆ ಮಾಡ್ತಾರೆ. 2,000 ಜನ ವೋಟ್ ಹಾಕಿ ಇಶಾಬಾನು 4 ಜನ ಕ್ಯಾಂಡಿಡೇಟ್ ಯಾರ್ಯಾರು? ಮೊದಲನೇದು ಇಶಾಬಾನು, ಎರಡನೇದು ಸಲ್ಮಾನು, ಮೂರನೇದು ಮರ್ಜಿನಾ, ನಾಲ್ಕನೇದು ಯಾವುದು? ಮದೀನಾ. ಸೊ ಮದೀನಾ 4 ಮಂದಿನೂ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಈ 4 ಜನರಿಗೆ ಏನು 10,000 ಜನ ವೋಟ್ ಹಾಕುದು. 10,000 ಜನ ವೋಟ್ ಹಾಕುದು. ಇಶಾಬಾನು, ಸಲ್ಮಾನು, ಮರ್ಜಿನಾ, ಮದೀನಾ ಇವರನ್ನ ಆಯ್ಕೆ ಮಾಡಿದವ್ರು ಯಾರು? 2,000 ಜನ. ಇವ್ರಿಗೆ ವೋಟ್ ಹಾಕೋರು ಯಾರು? ಎಲ್ಲರೂ. ಅರ್ಥ ಆಯ್ತಾ? ಜಂಟಿ ಮತಕ್ಷೇತ್ರ ಅಂತಂದ್ರೆ ಈಗ ವೋಟ್ ಹಾಕ್ರಿ ನೋಡೋಣ. 10,000 ಈಗ 4 ಜನನ ಸೆಲೆಕ್ಟ್ ಮಾಡಿದವ್ರು ಕೇವಲ ಮುಸ್ಲಿಂ ಇವರು. ಈಗ ಇವ್ರ ನಡುವೆ ಒಂದು ಪೋಲ್ ಕೊಡ್ತೀನಿ, ಯಾರು ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ರಿ. ನೋಡೋಣ ಯಾರು ಗೆಲ್ತಾರೆ. 4 ಮಂದಿ ಇಶಾಬಾನು ಗೆಲ್ತಲ್ಲ, ಸಲ್ಮಾನನ, ಮರ್ಜಿನನ, ಮದೀನನ. ಮದೀನಾ ಸ್ಟ್ರೇಟ್ ಫಾರ್ವರ್ಡ್ ವಿನ್. ಎಸ್, ಇವಾಗ ಎಲ್ಲರಿಗೂ ಜಂಟಿ ಮತಕ್ಷೇತ್ರ ಅರ್ಥ ಆಯ್ತಾ? ಸೊ 1909ರಲ್ಲಿ ಯಾವುದು ಸಿಕ್ಕಿದ್ದು? ಇದು 1909ರಲ್ಲಿ ಪ್ರತ್ಯೇಕ ಮತಕ್ಷೇತ್ರ ಸಿಕ್ಕಿದ್ದು. ಪೋಲ್ ಮೋಸ ಆಗಿದೆ. ವೆರಿ ಗುಡ್. ವೋಟಿಂಗ್ ಮಷಿನ್ ಮೋಸ ಆಗಿದೆ. 4 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಲಿಕ್ಕೆ 10,000 ಜನ ವೋಟ್ ಹಾಕೋದು. ಬಿಡು. ನೆಕ್ಸ್ಟ್ ಯಾವ ಕಾಯ್ದೆಯನ್ನ ನೋಡೋಣ? 1919ರ ಭಾರತ ಸರ್ಕಾರ ಕಾಯ್ದೆ. ರೈಟ್. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಇದಕ್ಕೆ ಏನಂತ ಕೂಡ ಕರೀತಾರೆ? ಮಾಂಟೆಗು ಚಮ್ಸ್ಫೋರ್ಡ್ ರಿಫಾರ್ಮ್ಸ್. ಮಾಂಟೆಗು ಚಮ್ಸ್ಫೋರ್ಡ್ ಸುಧಾರಣೆಗಳು. ನೋಡ್ರಿ ಸರ್, ಏನು ಬರೀ ಆಕ್ಟ್ ಹೇಳಕತ್ತಿರಲ್ಲ, ಸಂವಿಧಾನ ಯಾವಾಗ ಹೇಳ್ತೀರಿ ಅಂತಂದ್ರೆ ಸಂವಿಧಾನ ಶುರು ಆಗುತ್ತೆ. ಸಮಾಧಾನಲೇ ಇದನ್ನ ಕೇಳಬೇಕು. ಇದರಿಂದ ಎಷ್ಟು ಪ್ರಶ್ನೆಗಳು ಬರ್ತಾವೆ ಗೊತ್ತಿದೆಯಲ್ಲ ನಿಮ್ಗೆ? ಇದರಿಂದ ಎಷ್ಟು ಪ್ರಶ್ನೆಗಳು ಬರ್ತವೆ? ಇಬ್ಬರಿಗೂ ವೋಟ್ ಹಾಕೋದು
ರೈಟ್. 3-4 ಕ್ವಶನ್ ಇಲ್ಲಿಂದ ಬಂದ್ಬಿಡ್ತಾವ, ಬಹಳ ಹಿಸ್ಟ್ರಿನಲ್ಲೂ ಬರ್ತಿದ್ದು, ಪೊಲಿಟಿಯಲ್ಲೂ ಬರುತ್ತೆ. ಸೊ ಹೆದಿ ಹೊಡ್ಕೊಳ್ಳಾರ್ದು ನೀಟಾಗಿ ನೋಡ್ರಿ. ಓಕೆ, ನಿಮ್ಗೆ ಈಸಿ ಇದ್ದಿದ್ದು, ನಿಮ್ಗೆ ಆಲ್ರೆಡಿ ಗೊತ್ತಿರೋದು ಹೇಳ್ಬೇಕಾ? ಎಷ್ಟು ಜನರಿಗೆ ಸರ್ ನಮ್ಗೆ ಗೊತ್ತಿರೋದೇ ಹೇಳ್ರಿ ಅನ್ನೋರು ಏನಾಕ್ರಿ, ಟ್ರೂ ಅಂತ ಹಾಕ್ರಿ, ಸರಿ ಫಾಲ್ಸ್ ಅಂತ ಹಾಕ್ರಿ. ಸರ್ ಇಲ್ಲ ಟಫ್ ಆದ್ರೂ ನಮ್ಗೆ ಸಂಪೂರ್ಣ ಸಿಲೆಬಸ್ ಕವರ್ ಮಾಡ್ಕೊಡ್ರಿ ನೋಡ್ ಟ್ರೂ ಅಂತ ಹಾಕ್ರಿ. ಟಫ್ ಇದ್ರು ಸಂಪೂರ್ಣ ಸಿಲೆಬಸ್ ಬೇಕು, ಟ್ರೂ. ನಮಗ ಬ್ಯಾಡ್ರಿ, ನಮಗ ಗೊತ್ತಿರೋದೇ ಹೇಳ್ರಿ, ನೀವು ಹೊಸದ್ ಹೇಳಕ್ ಹೋಗ್ಬೇಡ್ರಿ ನಮಗ ಏನು, ಫಾಲ್ಸ್. ಎಲ್ಲರೂ ಹಾಕಿ ನೋಡೋಣ ಪೋಲು. ಪೋಲು ಹಾಕಲ್ಲ, ಎಲ್ಲರೂ ಪೋಲು ಹಾಕಿ ನೋಡೋಣ. ನೋಡ್ರಿ, ಸ್ನೇಹ, ಶಶಾಂಕ್, ಮೈಬೂಬ, ಸೀರಿಯಸ್, ಪ್ರವೀಣ, ಸಂತೋಷ, ರಾಜೀವಿ, ಜಾಕ್ಸ್ಪರೋ. ನಿಮ್ಗೆ ಗೊತ್ತಿರೋದು ಹೇಳೋದಿದ್ರೆ ಕ್ಲಾಸ್ನಾಗ ಕುಂದ್ರಬೇಡ್ರಿ, ಕ್ಲಾಸ್ನಾಗ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಗೊತ್ತಿರೋದಿದ್ರೆ ದಯವಿಟ್ಟು, ನಿಮ್ಗೆ ಹಂಗೇನಾದ್ರೂ ಸೀರಿಯಸ್ ಆಗಿ ಮನಸ್ಸಿನಲ್ಲಿದ್ರೆ, ಸರ್ ನಮ್ಗೆ ಹೊಸದೇನು ಕಲಿಯುವ ಉತ್ಸಾಹ ಇಲ್ಲ ಅಂದ್ರೆ ನನ್ನ ಕ್ಲಾಸ್ ನಿಮ್ಗಲ್ಲ. ಓಕೆ, ಸೊ ಮಾಂಟಗು ಚಮ್ಸ್ಫೋರ್ಡ್ ಸುಧಾರಣೆಗಳು, ಮಾಂಟಗು ಚಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ ಇದನ್ನ. ಓಕೆ, ಸೊ ಇಲ್ಲಿ ಏನೇನು ಮಾಡಿದ್ರು, ಕೇಂದ್ರದಲ್ಲಿ ಏನು ಬದಲಾವಣೆ ಬಂತು, ಸೆಂಟರ್ ನಲ್ಲಿ ಏನೇನು ಬದಲಾವಣೆ ಬಂತು, ರೈಟ್. ಕೇಂದ್ರದಲ್ಲಿ ಏನಾದ್ರೂ ಬದಲಾವಣೆ ಬಂತ, ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವ್ದಾದ್ರು ಬದಲಾವಣೆ ಬಂತ? ಯಾಕಂದ್ರೆ ನಿಮ್ಗೆ ಪ್ರಾಂತದಲ್ಲಿ ಬದಲಾವಣೆ ಬಂದಿದ್ದು ಗೊತ್ತದ, ಕೇಂದ್ರದಲ್ಲಿ ಏನಾದ್ರೂ ಬದಲಾವಣೆ ಬಂದಿದೆಯಾ ಅದನ್ನ ನನಗೆ ಹೇಳ್ರಿ. ಡಯಾರ್ಕಿ ಕೇಂದ್ರದೊಳಗೆ ಬರ್ತದನ ಜಾಕ್ಸ್ಪರೋ, ರೈಟ್? ಡಯಾರ್ಕಿ ಕೇಂದ್ರದೊಳಗೆ ಬರ್ತದ? ಇಲ್ಲ. ಕೇಂದ್ರ ಶಾಸಕಾಂಗದಲ್ಲಿ, ಲೆಜಿಸ್ಲೇಚರ್ ನಲ್ಲಿ ಯಾವ ಪದ್ಧತಿಯನ್ನ ಬಳಸಲಾಯಿತು? ದ್ವಿಸದನ ಪರಿಚಯಿಸಲಾಯಿತು, ದ್ವಿಸದನ ಪರಿಚಯ ಮಾಡಲಾಯಿತು. ಬೈ ಕ್ಯಾಮರಲ್ ಅಂತ ಹೇಳಿ ಕರಿತಿದ್ವಿ ನಾವು, ಬೈ ಕ್ಯಾಮರಲ್. ಇದರಲ್ಲಿ 2 ಸದನಗಳಿದ್ವು, 2 ಸದನಗಳಿದ್ವು. ಮೇಲ್ಮನೆಯನ್ನ ಏನಂತ ಕರಿತಾ ಇದ್ರು? ಕೌನ್ಸಿಲ್ ಆಫ್ ಸ್ಟೇಟ್ಸ್. ಇನ್ನು ಕೆಳಮನೆಯನ್ನ ಏನಂತ ಕರಿತಾ ಇದ್ರು? ಲೆಜಿಸ್ಲೇಟಿವ್ ಅಸೆಂಬ್ಲಿ. ಕೆಳಮನೆಯನ್ನ ಏನಂತ ಕರಿತಾ ಇದ್ರು? ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಕರಿತಾ ಇದ್ರು. ಕೌನ್ಸಿಲ್ ಆಫ್ ಸ್ಟೇಟ್ಸ್, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ. ಕ್ಲಿಯರ್ ಇದೆಯಾ? ಇನ್ನು ಇಲ್ಲಿ ಎಷ್ಟಿದ್ರು ಸದಸ್ಯರು? ಎಷ್ಟಿದ್ರು ಕೌನ್ಸಿಲ್ ಆಫ್ ಸ್ಟೇಟ್ ನಲ್ಲಿ? ಕೌನ್ಸಿಲ್ ಆಫ್ ಸ್ಟೇಟ್ ನಲ್ಲಿ 60 ಜನ ಸದಸ್ಯರು. ಎಷ್ಟು ವರ್ಷ ಕಾಲಾವಧಿ ಇತ್ತಿದ್ರದು? 5 ವರ್ಷ ಕಾಲಾವಧಿ. ವೆರಿ ಗುಡ್, 5 ವರ್ಷ. ಇನ್ನು ಕೆಳಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? ಕೆಳಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? ಸುಮಾರು ಎಷ್ಟು ಜನ ಸದಸ್ಯರು? 145 ಸದಸ್ಯರು. ಎಷ್ಟು ವರ್ಷಪ್ಪ ಅವರಿಗೆ ಕಾಲಾವಧಿ? 3 ವರ್ಷ ಕಾಲಾವಧಿ. 3 ವರ್ಷ ಕಾಲಾವಧಿಯನ್ನ ಅವರಿಗೆ ನೀಡಲಾಗಿತ್ತು. ಕ್ಲಿಯರ್ ಇದೆಯಾ? ಎಸ್ ಸರ್. ಓಕೆ, ಇನ್ನು ಇದಕ್ಕಿಂತ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಬಿಟ್ಟು, ಮೊದಲೆಲ್ಲ 3 ವರ್ಷ ಇರ್ತಿತ್ತು ಫಿಲಿಪ್, ಮೊದಲೆಲ್ಲ 3 ವರ್ಷ ಇರ್ತಿತ್ತು, ಈಗ 3 ವರ್ಷನೇ ಇದೆ. ಇದಕ್ಕಿಂತ ಇಂಪಾರ್ಟೆಂಟ್ ಏನಾಗಿತ್ತು? ಆಡಳಿತದ ಮುಖ್ಯಸ್ಥ ಯಾರು? ಆಡಳಿತ ಮುಖ್ಯಸ್ಥ ಯಾರಾಗಿದ್ರು? ಗವರ್ನರ್ ಜನರಲ್. ಗವರ್ನರ್ ಜನರಲ್ ಆಡಳಿತದ ಮುಖ್ಯಸ್ಥ ಆಗಿದ್ದ. ಇವನಿಗೆ ಇಚ್ಛೆಯ ಮೇರೆಗೆ ಏನು ಮಾಡಬಹುದು? 2 ಸದನ ವಿಸರ್ಜನೆ ಮಾಡುವ ಹಕ್ಕಿತ್ತು. ವಿಸರ್ಜನೆ ಹಕ್ಕಿತ್ತು, ಡಿಸಾಲ್ವ್ ಮಾಡಬಹುದಾಗಿತ್ತು. ಸುಗ್ರೀವಾಜ್ಞೆ ಹೊರಡಿಸುವ ಹಕ್ಕಿತ್ತು. ಪ್ಲಸ್ ವೀಟೋ ಅಧಿಕಾರ ಕೂಡ ಇತ್ತು. ಇವನೇ ಮುಖ್ಯಸ್ಥ. ಇವನು 2 ಸದನಗಳನ್ನ ತನಗೆ ಇಷ್ಟ ಬಂದಾಗ ವಿಸರ್ಜನೆ ಮಾಡಬಹುದಾಗಿತ್ತು. ಇವನಿಗೆ ಆರ್ಡಿನೆನ್ಸ್ ಪ್ರೊಮಲ್ಗೇಷನ್ ಹಕ್ಕಿತ್ತು, ವೀಟೋ ಅಧಿಕಾರ ಇತ್ತು. ಸದನ ಯಾವ್ದಾದ್ರು ಬಿಲ್ ಅನ್ನ ತಿರಸ್ಕರಿಸಿದ್ರೆ ಇವನು ಪಾಸ್ ಮಾಡಬಹುದಾಗಿತ್ತು. ಯಾವ್ದಾದ್ರು ಸದನ ಇವನು ಪಾಸ್ ಮಾಡಿದ್ರೆ ಇವನು ರಿಜೆಕ್ಟ್ ಮಾಡಬಹುದಾಗಿತ್ತು. ಅದಕ್ಕೆ ವೀಟೋ ಹಕ್ಕು ಅಂತ ಹೇಳಿ ಕರೀತೀವಿ. ರೈಟ್? he had the power to dissolve both houses. He had a ordinance making power, promulgation power and also veto power. Veto power ಇತ್ತು, ಆರ್ಡಿನೆನ್ಸ್ ಪ್ರೊಮಲ್ಗೇಷನ್ ಪವರ್ ಕೂಡ ಯಾರಿಗಿತ್ತು? ಇವನಿಗಿತ್ತು. ಓಕೆ, ಇನ್ನು ಅಧಿಕಾರ ಏನಾದ್ರು ಜಾಸ್ತಿ ಮಾಡಿದ್ರು ಅಂತ ಹೇಳ್ತೀನಿ. ಇದನ್ನ ಬರ್ಕೊಳ್ರಿ ಬೇಗ, ಇದನ್ನ ಬರ್ಕೊಳ್ಳಿ.
ಬ್ರೇಕ್ ಇಲ್ಲ, ಬ್ರೇಕ್ 10 ನಿಮಿಷ ಆದ್ಮೇಲೆ 1 ಗಂಟೆಗೆ ಒಂದು ಬ್ರೇಕ್, 1 ಅವರಿಗೆ ಒಂದು ಬ್ರೇಕ್. ಕರೆಕ್ಟ್ 7:15 ಬ್ರೇಕ್ ಕೊಡ್ತೀನಿ, 3 ನಿಮಿಷದ ಬ್ರೇಕ್ ಇರುತ್ತೆ. 2 ಅವರ್ ಕ್ಲಾಸ್ ಇರುತ್ತೆ ವಿಜಯಲಕ್ಷ್ಮಿ. ನಾಳೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಮಾಡ್ಬೇಕಾಗತ್ತ, ನಾಳೆ 2 ಕ್ಲಾಸ್ ಮಾಡ್ಬೋದು, ನಾಳೆ 2 ಕ್ಲಾಸ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಸಿಲೆಬಸ್ ಇಂದ ಹೋಳಿ ಐತಿ, ಅದಕ್ಕೆ ಮನ್ಯಾಗ್ರಿ ಕ್ಲಾಸ್ ನೋಡ್ರಿ. ಸಿಲೆಬಸ್ ಮುಗಿಬೇಕು ಬೇಡ ನಿಮ್ದು. ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಬೈ ಕ್ಯಾಮರಲ್ ಅಂತ ಬರೀರಿ, ಬೈ ಕ್ಯಾಮರಲ್ ಅಂತ ಬರೀರಿ. ಓಕೆ, ಇನ್ನು ನೆಕ್ಸ್ಟ್ ಅಧಿಕಾರ ಏನಿತ್ತು? 25% ಬಜೆಟ್ ಅನ್ನ ಏನ್ ಮಾಡಬಹುದಾಗಿತ್ತು? ಮತಕ್ಕೆ ಹಾಕಬಹುದಾಗಿತ್ತು. ಮೊದಲು ಬಜೆಟ್ ನ ಕೆಲವು ಭಾಗಗಳನ್ನ ಮಾತ್ರ ಹಾಕಬಹುದಾಗಿತ್ತು. ಇಲ್ಲೇನೋ 25% ಬಜೆಟ್ ವಾಸ್ ಅ ಸಬ್ಜೆಕ್ಟ್ ಟು ವೋಟ್. 25% ಬಜೆಟ್ ಮೇಲೆ ನಾವು ವೋಟಿಂಗ್ ಮಾಡುವ ಅವಕಾಶ ಇತ್ತು. ಉಳಿದನ್ನ ಮಾಡದೇ ಇದ್ರು ನಡೀತಾ ಇತ್ತು. ರೈಟ್. ಅದಷ್ಟೇ ಅಲ್ಲ, ಏನಾದ್ರೂ ಎರಡೂ ಸದನಗಳ ಮಧ್ಯೆ ಏನಾದ್ರೂ ಡೆಡ್ಲಾಕ್ ಉಂಟಾದ್ರೆ, ಡೆಡ್ಲಾಕ್ ಅಂತಂದ್ರೆ ಒಬ್ರು ಪಾಸ್ ಮಾಡಿ ಇನ್ನೊಬ್ರು ಪಾಸ್ ಮಾಡಿಲ್ಲ ಅಂತಂದ್ರೆ ಅವರಿಗೆ 3 ಅವಕಾಶಗಳನ್ನ ನೀಡಲಾಗಿತ್ತು. ಯಾವ ರೀತಿ 3 ಅವಕಾಶಗಳು? ಒಂದು ಜಾಯಿಂಟ್ ಸೆಷನ್, ಜಾಯಿಂಟ್ ಕಮಿಟಿ ಮತ್ತು ಜಾಯಿಂಟ್ ಕಾನ್ಫರೆನ್ಸ್. ಜಾಯಿಂಟ್ ಸಿಟ್ಟಿಂಗು, ಜಾಯಿಂಟ್ ಕಾನ್ಫರೆನ್ಸ್ಗಳು, ಮತ್ತೆ ಇನ್ನೊಂದು ಯಾವುದು? ಜಾಯಿಂಟ್ ಕಮಿಟಿಗಳು. ಇದು ಪ್ರಶ್ನೆ ಆಗಿದೆ ರೀಸೆಂಟ್ ಆಗಿ. ಮೊಟ್ಟ ಮೊದಲ ಬಾರಿಗೆ ಜಂಟಿ ಸದನ ಸಭೆ ಯಾವಾಗ ನಡೆಸಲಾಯಿತು? ಜಂಟಿ ಸಭೆಗಳು ಅಂತೇಳಿ ಕರೀತಿದ್ರು, ಜಂಟಿ ಸಮಿತಿಗಳು. ಸೊ ಇದು ಯಾವಾಗ? ಒಬ್ರು ಪಾಸ್ ಮಾಡಿ ಇನ್ನೊಬ್ರು ಪಾಸ್ ಮಾಡಲ್ಲ ಅಂತಂದ್ರೆ ಈಗೂ ಕೂಡ ಸಂವಿಧಾನದಲ್ಲಿದೆ ನೋಡ್ರಿ. ರೈಟ್, ಈಗೂ ಕೂಡ ಸಂವಿಧಾನದಲ್ಲಿದೆ. 25% ಬಜೆಟ್ ಅನ್ನ ನಾವು ವೋಟ್ ಮಾಡಬಹುದಾಗಿತ್ತು, ಅಂದ್ರೆ ಅದನ್ನ ತಿರಸ್ಕಾರ ಮಾಡಬಹುದಾಗಿತ್ತು. ಓಕೆ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಇದೆಯಾ? ಇದು ಬಹಳ ಇಂಪಾರ್ಟೆಂಟ್. ಇದಾದ್ಮೇಲೆ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯ ಸದಸ್ಯರ ಸಂಖ್ಯೆ 3ಕ್ಕೆ ಏರಿಕೆ ಮಾಡಲಾಯಿತು. ಇದರಲ್ಲಿ ನೋಡ್ರಿ, ನಾನು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ನು ಎಕ್ಸಾಮಿಗೆ ಇಂಪಾರ್ಟೆಂಟ್. ಪ್ರತಿಯೊಂದು ಪಾಯಿಂಟ್ ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟ್ ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್. ಮೊದಲು ಒಬ್ಬ ಸದಸ್ಯ ಇತ್ತು, ಈಗ 3 ಮಂದಿ ಸದಸ್ಯರಾಗಿದ್ರು. 2 ಸದನಗಳು ಪಾಸ್ ಮಾಡಿ ಗವರ್ನರ್ ಜನರಲ್ ಸಹಿ ಹಾಕಿದಾಗ ಅದು ಬಿಲ್ ಆಗ್ತಿತ್ತು. ಆಮೇಲೆ ಶಾಸನ ಸಭೆ ಅನುಮತಿ ಇಲ್ಲದೇನೆ ಬಿಲ್ ಪಾಸ್ ಮಾಡಬಹುದಾಗಿತ್ತು. ಗವರ್ನರ್ ಜನರಲ್ ಶಾಸನ ಸಭೆ ಅನುಮತಿ ಇಲ್ಲದೆ ಮಸೂದೆ ಅನುಮೋದನೆ ಮಾಡಬಹುದಾಗಿತ್ತು. ಗವರ್ನರ್ ಜನರಲ್ ಅಂದ್ರೆ ವೈಸ್ರಾಯ್, 2 ಒಂದೇ ಅಂತ ಹೇಳಿ ನಿಮಗೆ ಆಗ್ಲೇ ಹೇಳಿದ್ರು ಅದನ್ನು. ಆಮೇಲೆ ಯಾವುದಾದ್ರೂ ರಾಷ್ಟ್ರದ ಶಾಂತಿಗೆ ಧಕ್ಕೆ ತರುವ ಮಸೂದೆಯನ್ನ ತಡೆ ಹಿಡಿಯಬಹುದಾಗಿತ್ತು. ನೋಡ್ರಿ, ಇವೆಲ್ಲ ನಾನು ಹಿಸ್ಟ್ರಿಯಲ್ಲಿ ಹೇಳಿಲ್ಲ, ಬಟ್ ಪೊಲಿಟಿಯಲ್ಲಿ ಯಾಕೆ ಹೇಳಿದ್ದೀನಿ? ಹಿಸ್ಟ್ರಿಯಲ್ಲಿ ಹೇಳಿಲ್ಲ, ಆದ್ರೆ ಪೊಲಿಟಿಯಲ್ಲಿ ಯಾಕೆ ಎಕ್ಸ್ಟ್ರಾ ಪಾಯಿಂಟ್ ಗಳನ್ನ ಹೇಳಿದ್ದೀನಿ? ಯಾಕಂದ್ರೆ ಪೊಲಿಟಿಯಲ್ಲಿ ಇಂಪಾರ್ಟೆಂಟ್, ಪೊಲಿಟಿಯಲ್ಲಿ ಇವು ತುಂಬಾ ಇಂಪಾರ್ಟೆಂಟ್. ಓಕೆ, ಇವೆಲ್ಲ ಪ್ರಶ್ನೆ ಕೇಳಿದಾರೆ, ಆಲ್ಮೋಸ್ಟ್ ಆಗಿದಾವೆ ಆಲ್ರೆಡಿ. ಎಸ್ ಹೇಳ್ರಿ, ಸೀರಿಯಸ್. ಹಲೋ ಸರ್, ಈಗ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಮತ್ತೆ ಜಂಟಿ ಮತಕ್ಷೇತ್ರ ಅಂತ ಹೇಳಿದ್ರೆ, ಮುಸ್ಲಿಂ ಪ್ರತ್ಯೇಕ ಮತಕ್ಷೇತ್ರದಲ್ಲಿ 4,000 ಜನ ಇರ್ತಾರೆ, 4,000 ಜನ ವೋಟ್ ಹಾಕ್ತಾರೆ ಅಂತ ಹೇಳಿದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ಗೆ. ಜಂಟಿ ಮತಕ್ಷೇತ್ರ ಏನ್ ಹೇಳಿದ್ರೆ ಗೊತ್ತಾಗ್ಲಿಲ್ಲ ಸರ್ ಸರಿಯಾಗಿ. ಈಗ 4,000 ಜನ ಒಂದು 4 ಮಂದಿ ಅಭ್ಯರ್ಥಿಗಳನ್ನ ಚೂಸ್ ಮಾಡ್ತಾರೆ. ಆ 4 ಮಂದಿ ಅಭ್ಯರ್ಥಿಗಳಲ್ಲಿ ಯಾರು ಬೇಕು ಅನ್ನೋದನ್ನ ಎಲ್ಲರೂ ಸೆಲೆಕ್ಟ್ ಮಾಡೋದು. ಅಲ್ಲ ಸರ್, ಮೊದಲು ಮುಸ್ಲಿಮರ ಪ್ರತಿನಿಧಿಗಳನ್ನ ಮುಸ್ಲಿಮರೇ ಆಯ್ಕೆ ಮಾಡ್ತಾ ಇದ್ರು. ಈಗ ಜಂಟಿ ಮತಕ್ಷೇತ್ರದಲ್ಲಿ ಮುಸ್ಲಿಮರ ಪ್ರತಿನಿಧಿಗಳನ್ನ ಎಲ್ಲರೂ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಯಾರು ಚುನಾವಣೆಗೆ ನಿಲ್ಲಬೇಕು ಅನ್ನೋದು ಡಿಸೈಡ್ ಮಾಡೋರು ಯಾರು? ಮುಸ್ಲಿಮರು.
ಅಲ್ಲ ಸರ್, ಈಗ ಜಂಟಿ ಮತಕ್ಷೇತ್ರದಲ್ಲಿ ವೋಟ್ ಹಾಕೋರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಹಾಕೋದು ಅದನ್ನ. ಇಬ್ರು ಯಾರು ಬೇಕಾದ್ರೆ ಹಾಕ್ಬೋದಾಗಿತ್ತಾ? ಇಲ್ಲಿ ಮಾತ್ರ ಪ್ರತ್ಯೇಕ ಮತಕ್ಷೇತ್ರದಲ್ಲಿ ಮುಸ್ಲಿಂ ಅವ್ರು ಮಾತ್ರ ವೋಟ್ ಹಾಕ್ಬೇಕಾಗಿತ್ತು. ಪ್ರತ್ಯೇಕ ಮತಕ್ಷೇತ್ರದಲ್ಲಿ ಮುಸ್ಲಿಮರು ಡೈರೆಕ್ಟ್ ಕ್ಯಾಂಡಿಡೇಟ್ ಎಲೆಕ್ಟ್ ಮಾಡಿಬಿಡ್ತಾರೆ. ಒಬ್ಬ ನಮ್ಮಲ್ಲಿ ಜಿನ್ನಾದನ್ನ ಜಿನ್ನಾನ್ ಸೆಲೆಕ್ಟ್ ಮಾಡಿಬಿಡುದು. ಆದ್ರೆ ಜಂಟಿ ಮತಕ್ಷೇತ್ರದಲ್ಲಿ ಏನಾಗುತ್ತೆ, ಅವರು ಜಿನ್ನಾ ಆಗಿ ಅಬುಲ್ ಕಲಾಂ ಆಜಾದ್, ಹಸ್ರತ್ ಮೊಹಾನಿ, ಹಕೀಮ್ ಅಜ್ಮಲ್ ಖಾನ್, ಹಿಂಗ್ 4 ಮಂದಿ ಹೆಸರು ಕೊಟ್ಟಾಗ ಅವಾಗ ಎಲ್ಲರಿಗೂ ಅವಕಾಶ ಇರುತ್ತೆ. ಯಾರು ಎಲ್ಲರಿಗೂ ಒಳ್ಳೆಯವನು ಅವನ್ನ ಸೆಲೆಕ್ಟ್ ಮಾಡ್ಕೋಬಹುದಿಲ್ಲ. ಸರ್ ಅರ್ಥ ಆಯ್ತಾ ಇವಾಗ? ಸರಿ ಸರ್, ಆಯ್ತಾಯ್ತು ಸರ್. ಓಕೆ ಸರ್. ಎಸ್, ಇದು ಬರ್ಕೊಂಡ್ರೆ ಎಲ್ಲರೂ ಕೇಂದ್ರ ಯಾರ್ಯಾರಿಗೆ ಅರ್ಥ ಆಗಿದೆ? ಸೆಂಟ್ರಲ್ ಅಂತ ಬರೀರಿ. ಕೊಡ್ತೀನಿ ಮಲ್ಲಿಕ, ಬ್ರೇಕ್ ಕೊಡ್ತೀನಿ. ಒಂದು ಕೆಲಸ ಮಾಡೋಣ, 1919ರ ಕಾಯ್ದೆ ಹೇಳಿ, ಸಂವಿಧಾನದ ಬೆಳವಣಿಗೆ ಹೇಳ್ತೀನಿ, ಆಮೇಲೆ 1935ರ ಕಾಯ್ದೆ ಹೇಳ್ತೀನಿ. ನಿಮ್ಗೆಲ್ಲ ಒಮ್ಮೆ ಹಾಕಿ ರುಬ್ಬಿದ್ನಂದ್ರೆ ಮತ್ತೆ ನೀವು ಕೈ ಮಾಡ್ತೀರಿ. ಬ್ರೇಕ್ ತಗೊಂಡ್ಬರ್ರಿ. 1919ರ ಕಾಯ್ದೆ ಮುಗಿಸಿ ಏನ್ ಮಾಡೋಣ ನೆಕ್ಸ್ಟ್? ಸಂವಿಧಾನದ ಬೆಳವಣಿಗೆ ಹೇಳ್ತೀನಿ. ಸಂವಿಧಾನ ಬೆಳವಣಿಗೆ ಮುಂದಾಗ ಸಂವಿಧಾನದ ಮೂಲಗಳಲ್ಲಿ 35ರ ಕಾಯ್ದೆ ಇಂಪಾರ್ಟೆಂಟ್, 35ರ ಕಾಯ್ದೆ ಹೇಳ್ಬಿಡ್ತೀನಿ. ಎಲ್ಲರೂ ಬರ್ರಿ ನೋಡೋಣ. ಯಾರ್ಯಾರಿಗೆ ಅರ್ಥ ಆಗ್ತಿದೆ, ಟಫ್ ಆದ್ರೂ ಅರ್ಥ ಆಗ್ತಿದೆ ಟ್ರೂ ಅಂತ ಹಾಕ್ರಿ. ಸರಿ, ಇದು ಅರ್ಥ ಆಗ್ಲಿಕ್ಕೆ ಅಸಾಧ್ಯ ಅನ್ನೋರು ಫಾಲ್ಸ್ ಅಂತ ಹಾಕ್ರಿ. ಟಫ್ ಆದ್ರೂ ಅರ್ಥ ಆಗ್ತಿದೆ ಟ್ರೂ ಅಂತ ಹಾಕ್ರಿ. ಅರ್ಥ ಮಾಡ್ಕೊಳ್ತೀವಿ ಅನ್ನೋರು. ಶಶಾಂಕ ಸೀರಿಯಸ್, ಫಿಲಿಪ್ ಸ್ನೇಹ, ಇವೇನು ಸೀರಿಯಸ್ ಪೋಲ್ ಮಾಡಲ್ಲ ಇವು. ಪೋಲಿಂಗ್ ನಲ್ಲೂ ಸೀರಿಯಸ್ ಇಲ್ಲ ನೀವು. ಫಿಲಿಪ್ ಸ್ನೇಹ ಹೋಗುವ, ನೀ ಪಾನಿಪುರಿ ತಿನ್ನಕ್ ಹೋಗು. ಮಲ್ಲಿಕಾರ್ಜುನ, ಬಸು, ಮರ್ಜಿನಾ, ಭೀಮು, ಜಾಕ್ಸ್ಪೆರೋನ್ ಎಲ್ಲ ಸುಳ್ಸುಳಿ ಇವು ಪೋಲ್. ವಿರುಪನನ್ನು ಸುಳ್ಸುಳ ಇವು. ಒಂದ್ 4 ಮಂದಿ ಸೀರಿಯಸ್ ಅದ ಒಟ್ಟ. ಓಕೆ, ಬರ್ಕೊಂತೀರಿ. 2 minutes ಬ್ರೇಕ್. ಐ ವಿಲ್ ಕಮ್ ಬ್ಯಾಕ್ ಅಂಡ್ ಐ ವಿಲ್ ಕಂಟಿನ್ಯೂ. ಓಕೆ, ಎಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ಬಂದ್ರ ವಾಪಸ್ ಎಲ್ಲರೂ? ಓಕೆ, ಇನ್ನು ಕೇಂದ್ರ ಮತ್ತು ಪ್ರಾಂತಗಳ ಮಧ್ಯೆ ವಿಷಯಗಳನ್ನ ವಿಭಜನೆ ಮಾಡಲಾಗಿತ್ತು. ರೈಟ್, 2 ಪಟ್ಟಿ ಮೂಲಕ. ಯಾವ್ಯಾವುದು? ಮೊದಲನೇದು ಕೇಂದ್ರ ಪಟ್ಟಿ, ಸೆಂಟ್ರಲ್ ಲಿಸ್ಟ್ ಅಂತ ಕರಿತೀವಿ ನಾವು ಇವಾಗ. ರೈಟ್, ಸೆಂಟ್ರಲ್ ಲಿಸ್ಟ್ ಅಂತ ಕರಿತೀವಿ.
ಸೆಂಟ್ರಲ್ ಲಿಸ್ಟು. ಇನ್ನು ಎರಡನೇ ಲಿಸ್ಟ್ ಯಾವ್ದಾಗಿತ್ತು? ಕೇಂದ್ರ ಪಟ್ಟಿ. ಎರಡನೇದು ಯಾವ್ದಾಗಿತ್ತು? ಪ್ರೊವಿನ್ಷಿಯಲ್ ಲಿಸ್ಟ್. ಸೊ ಇದು ಕೂಡ ಪ್ರಶ್ನೆ ಆಗುತ್ತೆ, ಪ್ರಾಂತೀಯ ಪಟ್ಟಿ. ಇದೇನು ಪ್ರಶ್ನೆ ಆಗುತ್ತೆ? ಕೇಂದ್ರ ಹಾಗೂ ಪ್ರಾಂತಗಳ ಮಧ್ಯೆ ಅಧಿಕಾರ ವಿಭಜನೆ ಆಗಿದ್ದು, ಅಧಿಕಾರಗಳ ವಿಭಜನೆ ಯಾವ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಆರಂಭವಾಯಿತು ಅಂತೇಳಿ ಕೇಳ್ತಾರೆ. ಯಾವ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಆರಂಭವಾಯಿತು ಅಂತೇಳಿ ಕೇಳ್ತಾರೆ. ಸೊ ಇದು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಇನ್ನು ಚುನಾವಣೆ ಯಾವ ರೀತಿ ನಡೀತಾ ಇತ್ತು? ಎಲೆಕ್ಷನ್ ಯಾವ ರೀತಿ ನಡೀತಾ ಇತ್ತು? ಬಹಳ ನೀಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಎಲೆಕ್ಷನ್ಸ್ ಮೇಲೆ ಬಹಳ ಪ್ರಶ್ನೆಗಳಾಗಿವೆ. ರೈಟ್. ಸೊ ಇಲ್ಲಿ ಏನಾಯ್ತು? ಲಿಮಿಟೆಡ್ ಫ್ರಾಂಚೈಸ್ ಇತ್ತು, ಸೀಮಿತ ಮತದಾನ ಅಂತಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಇರಲಿಲ್ಲ. ಸಾರ್ವತ್ರಿಕ ವಯಸ್ಕ ಮತದಾನ ಇರಲಿಲ್ಲ. ಯಾರ್ಯಾರು ವೋಟ್ ಮಾಡಬಹುದಾಗಿತ್ತು? ರೈಟ್. ಯಾರ್ಯಾರು ವೋಟ್ ಮಾಡಬಹುದಾಗಿತ್ತು? ಆದಾಯದ ಮೇಲೆ, ಆದಾಯ ಅಥವಾ ತೆರಿಗೆ ಮೇಲೆ. ಎಷ್ಟು? 3,000 ರೂಪಾಯಿ ತೆರಿಗೆ ಪಾವತಿ ಮಾಡಿದವರು, ಕಂದಾಯ ಪಾವತಿ ಮಾಡಿದವರು ಅಥವಾ ಆ ಮೊತ್ತದ ಆಸ್ತಿಯನ್ನ ಹೊಂದಿರೋರು, ಇದರ ಬೇಸಿಸ್ ಮೇಲೆ ಎಲೆಕ್ಷನ್ ಇರ್ತಾ ಇತ್ತು. ಅಥವಾ ಅವರು ಏನಾಗಿರ್ಬೇಕು? ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾಗಿರ್ಬೇಕು, ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿರಬೇಕು. ಇಲ್ಲ ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗಿರ್ಬೇಕು, ಲೋಕಲ್ ಬಾಡಿ ಅಫಿಷಿಯಲ್ಸ್. ಅಂತವರಿಗೆ ಮತದಾನದ ಅವಕಾಶ ಇತ್ತು. ಅಥವಾ ಬಿರುದುಗಳನ್ನು ಹೊಂದಿರಬೇಕು, ಬ್ರಿಟಿಷ್ ಸರ್ಕಾರ ನೀಡಿರತಕ್ಕಂಥ ಬಿರುದು ಹೊಂದಿರಬೇಕು. ದೇ ಶುಡ್ ಹೋಲ್ಡ್ ಅ ಟೈಟಲ್. ಎಷ್ಟು ಪರ್ಸೆಂಟ್ ಜನರಿಗೆ? ಸುಮಾರು ಕೇವಲ 2% ಜನರಿಗೆ ಮತದಾನದ ಅವಕಾಶ. ಇನ್ನು ಪ್ರತ್ಯೇಕ ಮತಕ್ಷೇತ್ರಗಳು ಯಾರ್ಯಾರಿಗಿದ್ವು? ಪ್ರತ್ಯೇಕ ಮತಕ್ಷೇತ್ರಗಳು ಯಾರ್ಯಾರಿಗಿದ್ವು? ಮುಸ್ಲಿಮರಿಗಂತೂ ಇತ್ತು, ಜೊತೆಗೆ ಸಿಖ್ಖರಿಗೆ, ಯುರೋಪಿಯನ್ನರು ಮತ್ತು ಆಂಗ್ಲೋ ಇಂಡಿಯನರಿಗೂ ಕೂಡ ಸಿಕ್ತು. ಆಂಗ್ಲೋ ಇಂಡಿಯನರಿಗೂ ಕೂಡ ಪ್ರತ್ಯೇಕ ಮತಕ್ಷೇತ್ರ ಸಿಕ್ತು ಈ ಒಂದು ಕಾಯ್ದೆಯ ಮೂಲಕ. ಎಲ್ಲಾ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯೋಚನೆ ಮಾಡಿ ನೀವು ಈ ಪಾಯಿಂಟ್ ಗಳನ್ನ ಅರ್ಥ ಮಾಡ್ಕೊಂಡು ಬರ್ಕೊಳ್ರಿ. ಸುಮ್ಮನೆ ಬರ್ಕೋಬೇಡ್ರಿ, ಅರ್ಥ ಮಾಡ್ಕೊಂಡು ಬರ್ಕೋಬೇಕು. ಕೇಂದ್ರ ಮತ್ತು ಪ್ರಾಂತಗಳ ಮಧ್ಯೆ ಅಧಿಕಾರ ವಿಭಜನೆ ಆಯಿತು ಒಂದು. ಎರಡನೇದು ಸೀಮಿತ ಮತದಾನ ಇತ್ತು, ವಯಸ್ಕ ಮತದಾನ ಇರಲಿಲ್ಲ, ಸಾರ್ವತ್ರಿಕ ವಯಸ್ಕ ಮತದಾನ. ಯಾರು 3,000 ರೂಪಾಯಿಗಿಂತ ಹೆಚ್ಚು ತೆರಿಗೆ ಪಾವತಿ ಮಾಡಿರ್ತಾರೆ, ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿರ್ತಾರೆ, ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗಿರ್ತಾರೆ ಅಥವಾ ಬಿರುದು ಹೊಂದಿದವರಾಗಿರ್ತಾರೆ, ಅಂತವರಿಗೆ ಮಾತ್ರ ಮತದಾನದ ಅವಕಾಶ ಇತ್ತು. ಮತ್ತು ಮುಸ್ಲಿಮರ ಜೊತೆಗೆ ಸಿಖ್ಖರು, ಯುರೋಪಿಯನ್ನರು ಮತ್ತು ಆಂಗ್ಲೋ ಇಂಡಿಯನರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡಲಾಯಿತು. ಕ್ಲಿಯರ್ ಇದೆಯಾ? ಪ್ರತ್ಯೇಕ. ಯುರೋಪಿಯನ್ಸ್ಗೆ ಯಾಕೆ ಕೊಟ್ಟರು? ಯಾಕಂದ್ರೆ ಅವರು ಭಾರತದಲ್ಲಿ ಇದ್ರಲ್ಲ ಯುರೋಪಿಯನ್ ಅಧಿಕಾರಿಗಳು. ಸರ್ ಡಯಾರ್ಕಿ ಮತ್ತು ಬೈಕಾಮರಲ್ಗೆ ಡಿಫರೆನ್ಸ್ ಏನು? ಇನ್ನು ಸೆಂಟ್ರಲ್ ದಲ್ಲಿ ಹೇಳ್ತಾ ಇದ್ದೀನಿ, ಪ್ರಾಂತ ಬಂದಾಗ ಡಯಾರ್ಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವನ್ ಭಾರತೀಯ ಕ್ರಿಶ್ಚಿಯನ್ನರಿಗೂ ಕೂಡ ಬಂತು. ಇದೊಂದು ಮಾಡ್ತಿದ್ದೆ. ಓಕೆ, ಇಸ್ ಇಟ್ ಕ್ಲಿಯರ್? ನೋಡ್ರಿ, ಇಷ್ಟು ವಿಷಯಗಳು ನಿಮ್ಗೆ ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ, ಕನ್ನಡ ಪುಸ್ತಕಗಳಲ್ಲಿ. ಸೊ ನಾನು ನಿಮ್ಗೆ ನೀಟಾಗಿ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಇವೆಲ್ಲ ಪ್ರಶ್ನೆಗಳಾಗಿವೆ. ಇವೆಲ್ಲ ಪ್ರಶ್ನೆಗಳಾಗಿವೆ. ಯಾರ್ಯಾರಿಗೆ ಸ್ಲೈಡ್ ಅರ್ಥ ಆಗಿದೆ? ಲಿಮಿಟೆಡ್ ಫ್ರಾಂಚೈಸ್ ಅಂತ ಬರೀರಿ. ಲಿಮಿಟೆಡ್ ಫ್ರಾಂಚೈಸ್. ಆಮೇಲೆ ಕೇಂದ್ರ ಲೋಕಸೇವಾ ಆಯೋಗದ ರಚನೆಗೆ ಅವಕಾಶ ನೀಡಲಾಯಿತು. ಲೋಕ ಸೇವಾ ಆಯೋಗದ ರಚನೆಗೆ ಅವಕಾಶ. ರೈಟ್. ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದಕ್ಕೂ ಕೂಡ ಅವಕಾಶ ಮಾಡಲಾಯಿತು. ಓಕೆ, ಇನ್ನು ಇದು ಕೇಂದ್ರ ಸರ್ಕಾರ ಆಯ್ತು. ಇನ್ನು ಪ್ರಾಂತ ಸರ್ಕಾರದಲ್ಲಿ ಅಂತಂದ್ರು, ಪ್ರಾಂತ ಸರ್ಕಾರದಲ್ಲಿ ಮೊದಲನೇದಾಗಿ ಏನು ನೆನಪಿಟ್ಕೋಬೇಕು? ಏನು?
ಶಾಸಕಾಂಗದಲ್ಲಿ, ಶಾಸಕಾಂಗ ಅಥವಾ ಲೆಜಿಸ್ಲೇಟಿವ್ ನಲ್ಲಿ ಏನು ಬದಲಾವಣೆಗಳನ್ನು ತರಲಾಯಿತು? ರೈಟ್. ಶಾಸಕಾಂಗ ಸಭೆ ಸದಸ್ಯರ ಗಾತ್ರ ಹೆಚ್ಚಳ, ಸದಸ್ಯರ ಸಂಖ್ಯೆ ಹೆಚ್ಚಳ ಮಾಡಲಾಯಿತು ಮತ್ತು 70% ಸದಸ್ಯರು ಚುನಾಯಿತರಾಗಿದ್ದರು. ಬ್ಯಾಕ್ ಸ್ಲೈಡ್. ಅವಾಗ ಹೇಳ್ರಿ, ನಾನು ಬರೀ ಅಂದಾಗ ವೇಟ್ ಅಂತ ಬರೀಬೇಕು ನಾವು. ಉಮನ್ ಅಂತೇಳಿ ಏನು ಸಪರೇಟ್ ಇರಲಿಲ್ಲ. ಫಿಲಿಪ್ ಯಾರ್ಯಾರು ಈ ಒಂದು ಇದರಲ್ಲಿ ಬರ್ತಾರೆ 3,000 ರೂಪಾಯಿ ಆದಾಯ ತೆರಿಗೆ ಕಟ್ಟಿದ್ರು ಉಮನ್ ಕೂಡ ವೋಟ್ ಮಾಡಬಹುದಾಗಿತ್ತು. ರೇಖಾ, ಮಲ್ಲಿಕಾ, ಮಮತಾ ಬರ್ಕೊಳ್ಳಿ ಬೇಗ. ಮುಗಿತಾ? ಹಾ, ಇಲ್ಲಿ ಮಹಿಳೆಯರು ಮತದಾನ ಮಾಡಿದ್ರು. ಇಲ್ಲಿ ಫಿಲಿಪ್ ಮಹಿಳೆಯರು ಇಲ್ಲಿ ಮತದಾನ ಮಾಡಿದ್ರು. ಓಕೆ, 70% ಸದಸ್ಯರು ಇಲ್ಲಿ ಏನಾಗಿದ್ರು? ಚುನಾಯಿತರಾಗಿದ್ರು. ರೈಟ್. ಬೇಕಾದ್ರೆ ಅದನ್ನು ಬರ್ಕೊಳ್ರಿ. ಮಹಿಳೆಯರಿಗೂ ಮತದಾನದ ಅವಕಾಶ ಇತ್ತು. ಮತದಾನದ ಅವಕಾಶ ಮಹಿಳೆಯರಿಗೂ ಕೂಡ ಮತದಾನದ ಅವಕಾಶ ಇತ್ತು. ರೈಟ್. ಇನ್ನು ಗವರ್ನರ್ಗೆ ಸುಗ್ರೀವಾಜ್ಞೆ ಅಧಿಕಾರ, ಹೊರಡಿಸುವ ಅಧಿಕಾರ ಮತ್ತು ವೀಟೋ ಅಧಿಕಾರ ಇತ್ತು. ಆರ್ಡಿನೆನ್ಸ್ ಪ್ರೊಮಲ್ಗೇಷನ್ ಮತ್ತು ವೀಟೋ ಅಧಿಕಾರವನ್ನ ಇಲ್ಲಿ ನೀಡಲಾಯಿತು. ಇದು ಶಾಸಕಾಂಗದಲ್ಲಿ ಬದಲಾವಣೆ. ಆದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಏನು? ಕಾರ್ಯಾಂಗದಲ್ಲಿ ಬದಲಾವಣೆ. ಕಾರ್ಯಾಂಗದಲ್ಲಿ ಬದಲಾವಣೆ. ಎಸ್ ಫಿಲಿಪ್, ಇದು ಹಿಂದೆ ಆಕ್ಟ್ ಅಲ್ಲೇ ಇತ್ತಲ್ವಾ ಸರ್? ಪ್ರಾಂತಗಳ ಗವರ್ನರ್ಗೆ ಇದೇ ಮೊದಲ ಬಾರಿಗೆ. ಸೀರಿಯಸ್. ಪ್ರಾಂತ ಅಲ್ಲಿ ಕೇಂದ್ರದ ಗವರ್ನರ್ ಜನರಲ್. ಗವರ್ನರ್ ಅಂದ್ರೆ ಪ್ರಾಂತ, ಗವರ್ನರ್ ಜನರಲ್ ಅಂತ ಬರೆದ್ರೆ ಕೇಂದ್ರ. ಗವರ್ನರ್ ಅಂದ್ರೆ ಪ್ರಾಂತ, ಗವರ್ನರ್ ಜನರಲ್ ಅಂದ್ರೆ ಕೇಂದ್ರ. ಓಕೆ. ಓಕೆ, ನೆಕ್ಸ್ಟ್. ಇನ್ನು ಇವರ ಕಾರ್ಯಾಂಗದಲ್ಲಿ ಏನು ಬದಲಾವಣೆ ತರಲಾಯಿತು? ಪ್ರಾಂತಗಳ ಕಾರ್ಯಾಂಗದಲ್ಲಿ ಡಯಾರ್ಕಿಯನ್ನ ಅಥವಾ ದ್ವಿಪ್ರಭುತ್ವ ಪರಿಚಯಿಸಲಾಯಿತು. ಇದು ಬಹಳ ಇಂಪಾರ್ಟೆಂಟ್, ಎಲ್ಲರಿಗೂ ಇದೊಂದು ನೆನಪಿದೆ, ಹೌದಾ? ಪ್ರಾಂತಗಳಲ್ಲಿ ಡಯಾರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್. ಅಂದ್ರೆ ಏನು ಡಯಾರ್ಕಿ ಅಂತಂದ್ರೆ ಏನು? ಪ್ರಾಂತಗಳಲ್ಲಿ ಅಧಿಕಾರ ಹಂಚಿಕೆ ಮಾಡಲಾಗಿತ್ತು. ಯಾರ್ಯಾರ ನಡುವೆ? ಒಂದು ಗವರ್ನರು, ಈ ಕಡೆ ಗವರ್ನರು, ಈ ಕಡೆ ಮಂತ್ರಿಮಂಡಲ. ಗವರ್ನರ್ಗೆ ಇದ್ದಂತ ವಿಷಯಗಳನ್ನ ಏನಂತ ಕರಿತಾ ಇದ್ವಿ? ರಿಸರ್ವ್ಡ್ ಸಬ್ಜೆಕ್ಟ್ಸ್. ಆ ವಿಷಯಗಳ ಮೇಲೆ ಕೇವಲ ಗವರ್ನರ್ ಕಾನೂನು ಮಾಡಲಾಗಬೇಕಾಯಿತು, ಮೀಸಲು ವಿಷಯಗಳು. ಇನ್ನು ಮಂತ್ರಿಮಂಡಲ ಏನು? ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್. ಓಕೆ, ವರ್ಗಾಯಿಸಲ್ಪಟ್ಟ ವಿಷಯಗಳು. ಸೊ ವರ್ಗಾಯಿಸಲ್ಪಟ್ಟ ವಿಷಯಗಳ ಮೇಲೆ ಮಾತ್ರ ಕಾನೂನು ಮಾಡಬಹುದು ನಾವು. ಉಳಿದಿದ್ದನ್ನ ಏನು? ಮಂತ್ರಿಮಂಡಲ. ಉದಾಹರಣೆಗೆ ಈಗ ನೀರಾವರಿ, ಹಣಕಾಸು, ಭೂಕಂದಾಯ ಎಲ್ಲ ಗವರ್ನರ್ಗೆ. ಹಣಕಾಸು, ಭೂಕಂದಾಯ ಕೇವಲ ಯಾರ ಕಾನೂನುಗಳನ್ನ ಮಾಡಬಹುದು? ಕೇವಲ ಗವರ್ನರ್ ಕಾನೂನುಗಳನ್ನ ಮಾಡಬಹುದು. ಇನ್ನು ಮಂತ್ರಿಮಂಡಲ ಯಾವ್ಯಾವ್ದ್ರಲ್ಲಿ ಕಾನೂನು ಮಾಡಬಹುದು? ಮಂತ್ರಿಮಂಡಲ ಎಲ್ಲೆಲ್ಲಿ? ಶಿಕ್ಷಣ, ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳು, ಆಮೇಲೆ ಆರೋಗ್ಯ, ಅಬಕಾರಿ, ಕೈಗಾರಿಕೆ, ಅಬಕಾರಿ, ಎಕ್ಸೈಸ್ ಅಂತ ಕರಿತೀವಿ, ಕೈಗಾರಿಕೆ, ಎಲ್ಲಾ ವಿಷಯಗಳಲ್ಲಿ ಇದು. ಆಮೇಲೆ ನೋಡ್ರಿ, ಮೊದಲ ಬಾರಿಗೆ ಕೇಂದ್ರ ಬಜೆಟ್
ಮತ್ತು ಪ್ರಾಂತ ಬಜೆಟ್ ಪ್ರತ್ಯೇಕ ಆಯ್ತು. ಇದು ಕೂಡ ಪ್ರಶ್ನೆ ಆಗಿದೆ. ಕೇಂದ್ರ ಬಜೆಟ್ ಪ್ರಾಂತ ಬಜೆಟ್ ಮೊದಲ ಬಾರಿಗೆ ಬೇರೆ ಬೇರೆ ಮಾಡಲಾಯಿತು. ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಬರ್ಕೊಳ್ಳಿ. ಇನ್ನೊಂದ್ 2-3 ಪಾಯಿಂಟ್ಗಳಿವೆ, ಎಕ್ಸ್ಟ್ರಾ ಪಾಯಿಂಟ್ಗಳು. ಅವುಗಳನ್ನು ಹೇಳಿದ್ರೆ 1919 ಕಾಯ್ದೆ ಮುಗೀತು. ಅದಾದ್ಮೇಲೆ ನಾವು ಸಂವಿಧಾನದ ರಚನೆ ಇತಿಹಾಸದ ಬಗ್ಗೆ ನೋಡೋಣ. ಆಮೇಲೆ ಅದರೊಳಗಡೆ ನಾವು ಸಂವಿಧಾನದ ಮೂಲಗಳನ್ನು ಹೇಳುವಾಗ 35 ಕಾಯ್ದೆ ಹೇಳುತ್ತೆ. ಇದು ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ಡಯಾರ್ಕಿ ಅಂತ ಬರೀರಿ. ಜಾಯಿಂಟ್ ಪಬ್ಲಿಕ್ ಕಮಿಷನ್ ಇಲ್ಲಿ ಶುರುವಾಗಿಲ್ಲ, ಸೀರಿಯಸ್. ಇಲ್ಲಿ ಓನ್ಲಿ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಜಾಯಿಂಟ್ 1935 ಕಾಯ್ದೆ. ಎಲ್ಲರೂ ಡಯಾರ್ಕಿ ಅಂತ ಬರೀರಿ ನೋಡೋಣ. ಇನ್ನು ಇತರ ವಿಷಯಗಳಲ್ಲಿ ಏನು? ಲಂಡನ್ ನಲ್ಲಿ ಭಾರತೀಯ ಹೈಕಮಿಷನರ್ ಹುದ್ದೆ, ಎರಡನೇದೇನು 10 ವರ್ಷಗಳ ನಂತರ 1919 ಕಾಯ್ದೆಗೆ ರಿವ್ಯೂ ಕಮಿಟಿ ಅಂತ ಕರೀತಾರೆ, ಪರಿಶೀಲನಾ ಸಮಿತಿ ನೇಮಕ. ಮಾಡಬೇಕು. ಅಂತೆಲ್ಲ ಇತ್ತು. ಇದಕ್ಕೆ ಸೈಮನ್ ಕಮಿಷನ್ ಅನ್ನ ನೇಮಕ ಮಾಡಿದ್ದು. ಇದಕ್ಕೆ ಏನು ಸೈಮನ್ ಕಮಿಷನ್ ಅನ್ನ ಮಾಡಬೇಕಾಗಿತ್ತು. ಓಕೆ, ಸೊ ಇದಿಷ್ಟು 1919 ಕಾಯ್ದೆ. 1919 ಕಾಯ್ದೆ ಇಷ್ಟು ಗೊತ್ತಿದ್ರೆ ಸಾಕು ನಮ್ಗೆ. ನಿಮ್ಗೆ ಹೇಳಿದ್ದೇನೆ ಕೇಂದ್ರ ಲೋಕಸೇವಾ ಆಯೋಗ ನಿರ್ಮಾಣ, ಅದು ಹೇಳಿದ್ದೇನೆ. ಕೇಂದ್ರ ಲೋಕಸೇವಾ ಆಯೋಗ ಆರಂಭ ಮಾಡಬೇಕು ಅಂತ ಹೇಳಿ. ಯಾವಾಗ ಆರಂಭವಾಗುತ್ತೆ? ಆಯೋಗ ಆರಂಭ ಮಾಡ್ಬೇಕಂತಿದ್ರು 1926 ಆರಂಭ. ಓನ್ಲಿ ಕೇಂದ್ರ ಲೋಕಸೇವಾ ಆಯೋಗ. ಬರ್ಕೊಳ್ಳಿ ಇದನ್ನ. ಇಲ್ಲಿಗೆ 1919 ಕಾಯ್ದೆ ಮುಗೀತು. ಇದಾದ್ಮೇಲೆ 2 ಪೇಜ್ ಗ್ಯಾಪ್ ಬಿಡ್ರಿ. ಎಷ್ಟು ಪೇಜು? ನಿಮ್ಮ ನೋಟ್ಸ್ ಅಲ್ಲಿ 2 ಪೇಜ್ ಗ್ಯಾಪ್ ಬಿಡ್ರಿ. 1935 ಕಾಯ್ದೆ ಬರ್ಕೊಳ್ಳಿಕ್ಕೆ 2 ಪೇಜ್ ಗ್ಯಾಪ್ ಬಿಡ್ರಿ. ಇದನ್ನು ನೀವು ಬರ್ಕೋಬಹುದು. ರಾಜ್ಯ ಕಾರ್ಯದರ್ಶಿಯ ಸಂಬಳ ಎಲ್ಲಿಂದ? ಬ್ರಿಟಿಷ್ ಖಜಾನೆಯಿಂದ ಪಾವತಿ. ಇದು ಕೂಡ ಒಂದು ಪಾಯಿಂಟ್. 2 ಪೇಜಲ್ಲಿ 1935 ಕಾಯ್ದೆ ಬರ್ಕೋಬೇಕು. ಅದನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಎಲ್ಲಾ ಕಾಯ್ದೆ ಒಮ್ಮೆ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿ ತಲೆಗೆಟ್ಟು ಚಿಟ್ಟು ಹಿಡಿದು ಹೋಗ್ಬಿಡುದು. ನೋಡ್ರಿ, ನನ್ನ ಕೋರ್ಸ್ ನಲ್ಲಿ 2 ರೀತಿ ವಿದ್ಯಾರ್ಥಿಗಳು ಬರ್ತಾರೆ. ಒಂದು, ಮೊದಲ 2ನೇ ಕ್ಲಾಸ್ ಕೇಳಿ ಸರ್ ಏನೋ ಟಫ್ ಹೇಳಕತ್ತಾರ ಅಂತೇಳಿ ಬಿಟ್ಟು ಹೋಗೋರು. 2ನೇದು ಟಫ್ ಹೇಳಿದ್ರು ಕೊನೆ ತನಕ ನೋಡೋರು. ಸೊ ಏನಪ್ಪಾ ಅಂತಂದ್ರೆ, ನಾನು ಕೂಡ ಬೇರೆಯವ್ರ ತರ ಮಾಡ್ಬೋದು. ಇವನ್ನೆಲ್ಲ ವಿಷಯಗಳನ್ನ ಹಾರಿಸಿ ಈಸಿ ಇದ್ದನ್ನ ತಗೊಂಡು ಬರ್ಬೋದು. ಬಟ್ ಹಂಗ ಮಾಡಿದ್ರೆ ಅದು ನಿಮಗೂ ಮೋಸ, ನನಗೂ ಮೋಸ. ಸೊ ಯಾರು ಸೀರಿಯಸ್ ಆಗಿದ್ರಿ ಅವ್ರು ಮಾತ್ರ ನನ್ನ ಕ್ಲಾಸ್ ಕೇಳ್ರಿ. ಯಾರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಬೇಕು, ನಾನು PC ಆಗಬೇಕು, PSI ಆಗಬೇಕು, FD ಆಗಬೇಕು, SD ಆಗಬೇಕು, KS ಆಗಬೇಕು, IAS ಆಗಬೇಕು, PSI PC ಆಗಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು, GPSTR ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಯಾರು ಸೀರಿಯಸ್ ಆಗಿ ಓದಕ್ ಬಂದಿರಿ ಅವ್ರು ಮಾತ್ರ ನೋಡಿ. ಯಾಕಂದ್ರೆ ಇಲ್ಲಿ ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ. ಹೇಳ್ರಿ DS. ಹಲೋ ಸರ್, ನಮಸ್ತೆ. ಹೇಳಿ ಸರ್. ಜಂಟಿ ಮತಕ್ಷೇತ್ರ ಅಂತ ಹೇಳಿದ್ರಲ್ಲ ಸರ್ ನೀವು. ಸರ್ ಅಲ್ಲಿ ಅಲ್ಲಿನೂ ಮುಸ್ಲಿಮ್ರಷ್ಟೇ ಇದು ಮಾಡ್ಬೇಕಿತ್ತ ಸರ್? ಅಂದ್ರೆ ಮುಸ್ಲಿಮ್ರಷ್ಟೇ ಚುನಾವಣೆಗೆ ನಿಲ್ತಿದ್ರೇನ್ರಿ ಸರ್? ಹಲೋ, ಮುಸ್ಲಿಮರು ಕೇವಲ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡೋದಲ್ಲಿ. ಅಂದ್ರೆ ಅಲ್ಲಿ ಮುಸ್ಲಿಮರು ಚುನಾವಣೆಗೆ ಸ್ಪರ್ಧಿಸ್ಲಕ್ ಅವಕಾಶ ಇರ್ಲಿಲ್ರಿ ಸರ್? ಮುಸ್ಲಿಮರು ಅಷ್ಟೇ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಮುಸ್ಲಿಂ ಮತಕ್ಷೇತ್ರದಲ್ಲಿ. ಆದ್ರೆ ಮುಸ್ಲಿಂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಮುಸ್ಲಿಮರು. ಆದ್ರೆ ಆ ಅಭ್ಯರ್ಥಿಗಳನ್ನ ವೋಟ್ ಮಾಡಿಕೊಳ್ಳೋರು ಎಲ್ಲರೂ. ಅರ್ಥ ಆಯ್ತಾ ಸರ್? ಜಂಟಿ ಮತಕ್ಷೇತ್ರಗಳಲ್ಲಿ ಎಲ್ರು ನಿಲ್ಬೋದಿತ್ತ ಸರ್ ಚುನಾವಣೆಗೆ? ಈಗ ಒಂದು ನಾನು ನಿಮ್ಗೆ ಹೇಳ್ತೇನೆ ಕೇಳ್ರಿ. ಕಟ್ ಮಾಡಿ, ಕಾಲ್ ಕಟ್ ಮಾಡಿ, ನಾನು ನಿಮ್ಗೆ ಇನ್ನೊಂದ್ ಸರ್ತಿ ಕ್ಲೀನ್ ಆಗಿ ಹೇಳ್ತೇನೆ. ಈಗ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಇದೆ.
ಒಂದು ಮತಕ್ಷೇತ್ರದಲ್ಲಿ 20 ಜನ ಮತದಾರರು, ಇದರಲ್ಲಿ 6 ಜನ ಮುಸ್ಲಿಮರಿದ್ದಾರೆ. ಯಾರ್ಯಾರು? ಇರ್ಫಾನು, ಯೂಸುಫು, ಅಲಿ, ಮೌಲಾನಾ ಅಜಾದು, ರೈಟ್. ಆಮೇಲೆ ಹಸ್ರತ್ತು, ಆಮೇಲೆ ಜಹಾನಾರ, 6 ಜನ ಇದ್ದಾರೆ. ಓಕೆ. ಸೊ ಜಂಟಿ ಮತಕ್ಷೇತ್ರ ಅಂತಂದ್ರೆ 6 ಜನರು ಒಬ್ಬನನ್ನ ಸೆಲೆಕ್ಟ್ ಮಾಡ್ತಿದ್ರು. ಸರಿ, ಪ್ರತ್ಯೇಕ ಮತಕ್ಷೇತ್ರ ಅಂದ್ರೆ ಪ್ರತ್ಯೇಕ ಮತಕ್ಷೇತ್ರ ಎಲ್ಲರಿಗೂ ಕ್ಲಿಯರ್ ಆಗಿದೆಯಾ? ಓಕೆ. ಈಗ ಜಂಟಿ ಮತಕ್ಷೇತ್ರ ಅಂತಂದ್ರೆ ಏನು? ಸೊ ಈ 6 ಜನ ಕೂಡಿ ಇಬ್ಬರ ಹೆಸರನ್ನ ಕೊಡೋದು. ಈ 6 ಜನ ಮೊದಲು ಇಷ್ಟರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ರು? ಹಸ್ರತ್ತನ್ನ ಸೆಲೆಕ್ಟ್ ಮಾಡಿದ್ರು, ಜೊತೆಗೆ ಯೂಸುಫ್ನನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇದಕ್ಕೆ ಏನಂತ ಕರಿತೀವಿ ನಾವು? ಪ್ಯಾನಲ್ ಅಂತ ಕರಿತೀವಿ. ಪ್ಯಾನಲ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಈ ಪ್ಯಾನಲ್ಗೆ ವೋಟ್ ಮಾಡೋರು ಯಾರು? 6 ಜನನ 20 ಜನನ? ಎಲ್ಲ 20 ಜನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆಗೋದು ಮುಸ್ಲಿಂ ಕ್ಯಾಂಡಿಡೇಟೇ. ಇಬ್ಬರಲ್ಲಿ ಒಬ್ಬ ಮಾಡ್ಬೇಕು ನಾವು. 20 ಜನ ಬೇರೆದವಂಗ್ ಮಾಡಕ್ ಬರೋದಿಲ್ಲ. ಇಬ್ಬರಲ್ಲಿ ಒಬ್ಬನನ್ನ ಮಾಡ್ಬೇಕು. ಬಟ್ ಜಂಟಿ ಮತಕ್ಷೇತ್ರ ಅಂತಂದ್ರೆ ಏನು? ಎಲ್ಲರಿಗೂ ಮತದಾನದ ಅವಕಾಶ ಸಿಗುತ್ತೆ. ಇವ್ರಿಗೂ ಸಿಗುತ್ತೆ. ಪ್ರತ್ಯೇಕ ಮತಕ್ಷೇತ್ರದಲ್ಲಿ ಇವ್ರಿಗಷ್ಟೇ ಸಿಗುತ್ತೆ. ಈಗ ಅರ್ಥ ಆಯ್ತಾ DS? ಈಗ ಅರ್ಥ ಆಯ್ತಾ? ಈಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ತಲೆಯಿಂದ ತೆಗೆದು ಬಿಡ್ರಿ ಅದನ್ನ. ತಲೆಯಿಂದ ತೆಗೆದು ಬಿಡ್ರಿ. 3 ಸಲ 4 ಸಲ ಹೇಳಿದ್ನಿ. ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಅದು ನಿಮ್ಗೆ ಅರ್ಥ ಆಗೋದು ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ತಲೆಯಿಂದ ಆ ಟಾಪಿಕ್ ಅಂತ ತೆಗೆದು ಬಿಡ್ರಿ. ಅದೇನ್ ಕೇಳಂಗಿಲ್ಲ. ಜಂಟಿ ಮತಕ್ಷೇತ್ರ ಅಂದ್ರೆ ಏನು ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳಲ್ಲ. ನಾ ಸುಮ್ಮನೆ ನಿಮ್ಗೆ ತಿಳಿಸಾಕ್ ಹೋದ್ನಿ, ನನ್ನ ತಲೆ ಮೇಲೆ ಬಂತು. ಈಗ 1935 ಕಾಯ್ದೆ ನಂತರ ಹೇಳ್ತೀನಿ. ಕಾಯ್ದೆಗೆ ಎಷ್ಟು ಪೇಜ್ ಬಿಡ್ರಿ? 2 ಪೇಜ್ ಬಿಡ್ರಿ. ಈಗ ಹೇಳ್ಬಿಟ್ಟಂದ್ರೆ ನೀವು ಬಹಳ ಸ್ಟ್ರೆಸ್ಡ್ ಆಗಿರಿ. ಇದಕ್ಕೆ 2 ಪೇಜ್ ಬಿಡ್ರಿ. ಓಕೆ. ಎಸ್ ಸರ್. ನೆಕ್ಸ್ಟ್ ಟಾಪಿಕ್ ಯಾವುದು? ಸಂವಿಧಾನದ ರಚನೆ. ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ರಚನೆ ಹೇಗಾಯ್ತು? ರೈಟ್. ಯಾರ್ಯಾರಿಗೆ ಹಿಸ್ಟ್ರಿಕಲ್ ಬ್ಯಾಕ್ಗ್ರೌಂಡ್ ಅರ್ಥ ಆಗಿದೆ? ಎಲ್ಲರೂ 1919 ಆಕ್ಟ್ ಅಂತ ಹೇಳ್ಬರಿ. 1919 ಆಕ್ಟ್. ಎಲ್ಲರೂ 1919 ಅಂತ ಬರ್ರಿ. ಪಟ್ಟಣ ಬರ್ರಿ ನೋಡು. ಓಕೆ. ಎಲ್ಲರೂ ಬರಿತಾ ಇಲ್ಲ. ಎಲ್ಲರೂ ಬರೀ ನಾನು ಮುಂದೆ ಹೋಗೋದಿಲ್ಲ. ಅರ್ಥ ಆಗಿಲ್ದವರು ಕಾಲ್ ಮಾಡಿ, ರೈಸ್ ಹ್ಯಾಂಡ್ ಮಾಡಿ ಪ್ರಶ್ನೆ ಕೇಳ್ರಿ. ಸಂವಿಧಾನದ ರಚನೆ. ಸಂವಿಧಾನ ಅನ್ನೋದು ಭಾರತಕ್ಕೆ ತುಂಬಾ ಹೊಸದು. ಇದು. ಓಕೆ. ಯಾಕಂತಂದ್ರೆ ಭಾರತದಲ್ಲಿ ಗಣರಾಜ್ಯಗಳಿದ್ವು, ಭಾರತದಲ್ಲಿ ಪ್ರಜಾಪ್ರಭುತ್ವ ಸಂಘಟನೆಗಳಿದ್ವು. ಈ ಸಭಾ ಸಮಿತಿ ನೋಡ್ರಿ, ಕುಲೀನ ಅಥವಾ ಬನಿಯ ಸಂಘಟನೆಗಳು ಅಂತೇಳಿ ಕರಿತೀವಿ, ಅವೆಲ್ಲ ಇದು. ಬಟ್ ಸರ್ ಕ್ರಿಪ್ಸ್, ಬ್ಯಾಬಲ್, ಕ್ಯಾಬಿನೆಟ್ ಸ್ವಲ್ಪ ಸರ್ ಜಾಕ್ಸ್ಪರೋ ಹಿಸ್ಟ್ರಿನಲ್ಲಿ ಹೇಳಿದೆ ನೋಡ್ರಿ ಅವುಗಳನ್ನ. ಸೊ ಸಂವಿಧಾನ ಸಭೆಯ ರಚನೆಗೆ ಏನೇನಿದೆ ಅನ್ನೋದನ್ನ ಹೇಳ್ತೀನಿ ನಾನು. ಫಸ್ಟ್ ಇದನ್ನ ಕೇಳ್ರಿ. ಓಕೆ. ಸೊ ಸಂವಿಧಾನ ಸಭೆಯ ಬಗ್ಗೆ ಮೊದಲ ಬಾರಿಗೆ ಯಾರು ಹೇಳ್ತಾರೆ? ಮೊದಲ ಬಾರಿಗೆ ಪತ್ರಿಕೆಯಲ್ಲಿ ಲೇಖನ ಬರೆದು, ಪತ್ರಿಕೆ ಲೇಖನ ಸುಮಾರು 1922ರಿಂದ 25 ನಡುವೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಭಾರತಕ್ಕೆ ಒಂದು ಸಂವಿಧಾನ ಸಭೆ ಇರಬೇಕು ಅಂತ. ಅಂತೇಳಿ ಯಾರು ಹೇಳ್ತಾರೆ? ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ.
ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಏನು? ಭಾರತಕ್ಕೆ ಒಂದು ಸಂವಿಧಾನ ಸಭೆ ಇರಬೇಕು, ಭಾರತಕ್ಕೆ ಒಂದು ಸಂವಿಧಾನ ಸಭೆ ಇರಬೇಕು. ಇದಕ್ಕೆ ತಮ್ಮ ಕೂಗನ್ನ ಜೋಡಿಸಿದವರು ಯಾರು? 1934ರಲ್ಲಿ ಯಾರು? ಎಂ.ಎನ್. ರಾಯ್ ಅವರು ಸಂವಿಧಾನ ಸಭೆಯ ಅಗತ್ಯತೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಗತ್ಯತೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ 1934ರಲ್ಲಿ. 1934ರಲ್ಲಿ ಇವ್ರೇನ್ ಹೇಳ್ತಾರೆ? ಭಾರತಕ್ಕೆ ಒಂದು ಸಂವಿಧಾನ ಸಭೆ ಇರಬೇಕು, ಸಂವಿಧಾನ ರಚನೆ ಮಾಡಬೇಕು. ಯಾಕಂದ್ರೆ ಇದಕ್ಕಿಂತ ಮೊದಲು ಕೂಡ ನಮ್ಮಲ್ಲಿ ಪ್ರಯತ್ನಗಳು ನಡೆದಿದ್ವು. 1928ರಲ್ಲಿ ಮೋತಿಲಾಲ್ ನೆಹರು ಕಮಿಟಿ ವರದಿ, ನೆಹರು ಸಮಿತಿ ವರದಿ ಬಂದಿತ್ತು. ಇದನ್ನ ಏನಂತ ಕರಿತೀವಿ ನಾವು? ಕಾಮನ್ವೆಲ್ತ್ ಸಂವಿಧಾನ ಅಂತ ಕರಿತೀವಿ. ಕಾಮನ್ವೆಲ್ತ್ ಸಂವಿಧಾನ. ಭಾರತದಲ್ಲಿ ಸಂವಿಧಾನ ರಚಿಸುವ ಪ್ರಯತ್ನಗಳು ನಡೆದು ಹೋಗಿದ್ವು. ಡೊಮಿನಿಯನ್ ಸ್ಥಾನಮಾನ ಕೇಳಿದ್ರು ಇವರು. ಡೊಮಿನಿಯನ್ ಸ್ಥಾನಮಾನದ ಬೇಡಿಕೆ ಇಟ್ಟಿದ್ರು. ಪ್ರತ್ಯೇಕ ಮತಕ್ಷೇತ್ರಗಳ ಬದಲಾಗಿ ಜಂಟಿ ಮತಕ್ಷೇತ್ರಗಳು, ಭಾಷಾಧಾರಿತ ಪ್ರಾಂತಗಳು, ರೈಟ್, ಒಕ್ಕೂಟ ಸರ್ಕಾರದ ಬೇಡಿಕೆ ಇಟ್ಟಿದ್ರು. ಸೊ ಇದಾಗಿತ್ತು. ಆದ್ರೆ 1934ರಲ್ಲಿ ಎಂ.ಎನ್. ರಾಯ್ ಅವರು ಬ್ರಿಟಿಷರಿಗೆ ಹೇಳ್ತಾರೆ, ಬ್ರಿಟಿಷರೇ ಬೇಕು ನಮ್ಗ. ಏನ್ ಬೇಕು? ಏನ್ ಬೇಕು ಅಂತಂದ್ರೆ ಏನು? ರೈಟ್. ಇನ್ನು ಕೆಲವೊಂದು ಸರ್ತಿ ಕೇಳ್ತಾರೆ, ರಾಡಿಕಲ್ ಡೆಮಾಕ್ರಸಿಯನ್ನ ಪ್ರತಿಪಾದಿಸಿದವರು ಯಾರಂದ್ರು? ಅದು ಕೂಡ ಎಂ.ಎನ್. ರಾಯ್. ರಾಡಿಕಲ್ ಡೆಮಾಕ್ರಸಿಯ ಪ್ರತಿಪಾದಕರು ಯಾರು? ಎಂ.ಎನ್. ರಾಯ್. ಸಂವಿಧಾನ ರಚನಾ ಸಭೆ ಅಂತಂದ್ರು ಒಂದೇ, ಇದು ಅಂದ್ರು ಒಂದೇ. ರಾಡಿಕಲ್ ಡೆಮಾಕ್ರಸಿ ಅಂತಂದ್ರೆ ಅಮೂಲಾಗ್ರ ಪ್ರಜಾಪ್ರಭುತ್ವ ಅಂತ ಹೇಳಿ. ಅಮೂಲಾಗ್ರ ಪ್ರಜಾಪ್ರಭುತ್ವ. 1928ರಲ್ಲಿ ಮೋತಿಲಾಲ್ ನೆಹರು ಸಮಿತಿ ಡೊಮಿನಿಯನ್ ಸ್ಥಾನಮಾನಕ್ಕೆ ಬೇಡಿಕೆ, ಒಕ್ಕೂಟ ಸರ್ಕಾರದ ಬೇಡಿಕೆ, ಪ್ರಾಂತೀಯ ಸ್ವಾಯತ್ತತೆಯ ಬೇಡಿಕೆ, ಭಾಷಾಧಾರಿತ ಪ್ರಾಂತಗಳ ರಚನೆ, 19 ಮೂಲಭೂತ ಹಕ್ಕುಗಳು, ಇವೆಲ್ಲದರ ಬೇಡಿಕೆಯನ್ನು ಯಾವ್ದಿಟ್ಟಿತ್ತು? ಮೋತಿಲಾಲ್ ನೆಹರು ಸಮಿತಿ ವರದಿ ಇಟ್ಟಿತ್ತು. ಅಮೂಲಾಗ್ರ ಪ್ರಜಾಪ್ರಭುತ್ವ. ಪ್ರಭುತ್ವ, ಸಂಪೂರ್ಣವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವವನ್ನ ತರಬೇಕು. ರೈಟ್. ಸೊ ಎಂ.ಎನ್. ರಾಯ್ ಅವರು ಇದನ್ನ ಇಡ್ತಾರೆ. ಇನ್ನು ಕಾಂಗ್ರೆಸ್ನ ಬೇಡಿಕೆ ಯಾವಾಗ ಆಗತ್ತಿದು? ಸಂವಿಧಾನ ರಚನಾ ಸಭೆ ಮಾನವೇಂದ್ರನಾಥ್ ಅಂತೇಳಿ, ಸೀರಿಯಸ್. ಎನ್.ಎಂ. ನಾಥ್ ಅಂದ್ರೆ ಮಾನವೇಂದ್ರನಾಥ್ ಅಂತ ಹೇಳಿ. ಓಕೆ, ಇದು ಗೊತ್ತಾಯ್ತಾ ಎಲ್ಲರಿಗೂ? ಇದಾದ ಮೇಲೆ ಸಂವಿಧಾನ ರಚನಾ ಸಭೆ ಬರ್ಕೊಳ್ರಿ ಬೇಗ, ವಿರುಪಣ್ಣ ಅವರೇ. ಇದು ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ಕೂಡ ಎಂ.ಎನ್. ರಾಯ್ ಅಂತ ಬರೀರಿ. ಬರ್ಕೊಳ್ಳಿ. ಅರ್ಥ ಆಗಿಲ್ಲದವರು ಏನು ಬರೆಯೋದು ಸರ್? ಸೀರಿಯಸ್. ಅರ್ಥ ಆಗಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡು. ಪದೇ ಅರ್ಥ ಆಗಿಲ್ಲ ಅಂತ ಹೇಳಿ ನೀನು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ನಾನೇನಾಗ ಡಿಸ್ಟರ್ಬ್ ಮಾಡ್ತೀನಿ ಮತ್ತೆ. ಮಿಸ್ಇನ್ಫಾರ್ಮೇಶನ್, ಕ್ಲಾಸ್ ಶುರು ಆಗೋಕ್ಕಿಂತ ಮೊದಲು ಕ್ಲಾಸ್ ಸಾಲಿ ಸೂಟಿ ಅನ್ನೋದು, ಯಾವ ಸಬ್ಜೆಕ್ಟ್ ಅಂತ ಹೇಳಿ ಕೇಳೋದು, ಇವೇನಾದ್ರೂ ಮಾಡೋದಾದ್ರೆ ನಾನು ಸೀರಿಯಸ್ ಆಗ್ತೀನಿ ಮತ್ತೆ. ಬೇರೆಯವರಿಗೆ ನೀವು ಮಿಸ್ಗೈಡ್ ಮಾಡಬಾರ್ದಿಲ್ಲ. ಅರ್ಥ ಆಗಿಲ್ಲ ಹ್ಯಾಂಡ್ ರೈಸ್ ಮಾಡ್ರಿ, ಪ್ರಶ್ನೆ ಕೇಳ್ರಿ. ಸೊ ಸಂವಿಧಾನ ರಚನಾ ಸಭೆ ಕಾಂಗ್ರೆಸ್ ಬೇಡಿಕೆ ಯಾವಾಗತ್ತೆ? ಕಾಂಗ್ರೆಸ್ ಬೇಡಿಕೆ 1935ರಲ್ಲಿ ಆಗುತ್ತೆ. ಯಾರು? ಜವಾಹರ್ಲಾಲ್ ನೆಹರು ಬೇಡಿಕೆ ಇಡ್ತಾರೆ ಇದನ್ನ. ರೈಟ್, ಜವಾಹರ್ಲಾಲ್ ನೆಹರು ಬೇಡಿಕೆ ಇಡ್ತಾರೆ. ಹಾಗಾದ್ರೆ ಇದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದರ ಗೊತ್ತುವಳಿ ಮಂಡನೆ ಆಯ್ತು ಅಂತಂದ್ರೆ? ಸಂವಿಧಾನ ರಚನಾ ಸಭೆಯ ಗೊತ್ತುವಳಿ ಮಂಡನೆ ಆಗಿದ್ದು ಯಾವಾಗಂತಂದ್ರೆ ಯಾವುದು? 1936ರ ಲಕ್ನೋ ಅಧಿವೇಶನ. ಲಕ್ನೋ ಅಧಿವೇಶನದಲ್ಲಿ ನಮಗೊಂದು ಸಂವಿಧಾನ ಸಭೆ ಬೇಕೇ ಬೇಕು ಅಂತ ಹೇಳಿ ಇದನ್ನ ಪಾಸ್ ಮಾಡ್ತಾರೆ.
ರೈಟ್, ಕ್ಲಿಯರ್ ಇದೆಯಾ? ಇನ್ನು 1939 ನವೆಂಬರ್ 15 ಯಾರು? ಸಿ ರಾಜಗೋಪಾಲಾಚಾರಿ ಅವರು. ನೋಡ್ರಿ, ಇವೆಲ್ಲ ನಿಮ್ಗೆ ಪುಸ್ತಕದಲ್ಲಿ ಸಿಗೋದಿಲ್ಲ, ಆದ್ರೆ ಪ್ರಶ್ನೆ ಆಗ್ತಾವ. ಸಿ ರಾಜಗೋಪಾಲಾಚಾರಿ ಅವರು ಸಾರ್ವತ್ರಿಕ ವಯಸ್ಕ ಮತದಾನದ ಆಧಾರದ ಮೇಲೆ ಸಂವಿಧಾನ ರಚನಾ ಸಭೆ ಆಗಬೇಕು, ರಚನಾ ಸಭೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಯಾರು ಮಾಡ್ತಾರೆ? ಸಿ ರಾಜಗೋಪಾಲಾಚಾರಿ ಅವರು. ಸಿ ರಾಜಗೋಪಾಲಾಚಾರಿ ಏನ್ ಹೇಳ್ತಾರೆ? ಸಾರ್ವತ್ರಿಕ ವಯಸ್ಕ ಮತದಾನದ ಆಧಾರದ ಮೇಲೆ ಸಂವಿಧಾನ ರಚನಾ ಸಭೆ ಆಗಬೇಕು ಅಂತ ಹೇಳಿ ಹೇಳ್ತಾರೆ. ಯಾರು? ಸಿ ರಾಜಗೋಪಾಲಾಚಾರಿ ಅವರು. ಸಿ ರಾಜಗೋಪಾಲಾಚಾರಿ ಅವರು ಹೇಳ್ತಾರೆ. ಇಂಥವೇ ಸಿಗ್ತಾವ, ಇಂಥವ ಬರ್ತಾವ ಪ್ರಶ್ನೆ ಬರುವುದೇ ಇಂಥದ್ದು. ಹೇಳಿ ಮಾಡಿ. ಎಸ್, ಹಲೋ ಹೇಳಿ ಮಾ. ಸರ್, ಇದು ಯಾವ್ದು ಸರ್? ಅಮೂಲಾಗ್ರ ಪ್ರಜಾಪ್ರಭುತ್ವ ಅಂದ್ರೆ ಏನ್ರಿ ಸರ್? ಅಂದ್ರೆ ಸಂಪೂರ್ಣ ಪ್ರಜೆಗಳಿಂದ ನಡೀತಕ್ಕಂಥ ಪ್ರಜಾಪ್ರಭುತ್ವ ಸರ್. ಮತ್ತೆ 1906 ಶಿಮ್ಲಾ ನಿಯೋಗದಲ್ಲಿ ಆಗಾ ಖಾನ್ ಏನಂತ ಮನವಿ ಮಾಡ್ತಾರ್ರಿ ಸರ್ ವೈಸ್ರಾಯರಿಗೆ? ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡ್ರಿ, ಮುಸ್ಲಿಮರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹೆಚ್ಚಿನ ಮೀಸಲಾತಿ ಕೊಡ್ರಿ, ಒಂದು ಮುಸ್ಲಿಂ ವಿಶ್ವವಿದ್ಯಾಲಯಕ್ಕೆ ಅನುಮತಿ ಕೊಡ್ರಿ ಅಂತೇಳಿ ಕೇಳ್ತಾರೆ. ಸರ್, 2 ಸದನಗಳ ಮಧ್ಯೆ ಡೆಡ್ ಲಾಕ್ ಅಂತ ಹೇಳಿದ್ರಲ್ರಿ ಸರ್, ಅದು ನಂಗೆ ಅರ್ಥ ಆಗಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಒಂದು ಸದನ ಒಂದು ಮಸೂದೆಯನ್ನ ಪಾಸ್ ಮಾಡಿ ಇನ್ನೊಂದು ಸದನ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಡೆಡ್ ಲಾಕ್ ಅಂತ ಕರೀತಾರೆ. ಸರ್, ಇದು ಜಾಯಿಂಟ್ ಸಿಟ್ಟಿಂಗ್, ಜಂಟಿ ಅಧಿವೇಶನ ಇದೆಲ್ಲ ಅಂದ್ರೆ ಇದ್ರಾಗ ಸ್ಥಾಪನೆ ಮಾಡಿದ್ರೇನ್ರಿ ಸರ್? 1919 ಸ್ಟಾರ್ಟ್ ಆಯ್ತು ನಮ್ಮಲ್ಲಿ ಭಾರತದಲ್ಲಿ. ಸರಿ, ಥ್ಯಾಂಕ್ಸ್ ರೀ ಸರ್. ಅರ್ಥ ಆಯ್ತಾ? ಸಿ ರಾಜಗೋಪಾಲಾಚಾರಿ ಇದು ಬೇಡಿಕೆ ಎಷ್ಟು ಜನರಿಗೆ ಗೊತ್ತಿತ್ತು? ಯಾರಿಗೂ ಗೊತ್ತಿರ್ಲಿಲ್ಲ, ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ರೈಟ್, ಯಾರೋ ನಂಗೆ ನಿನಗೇನು ಗೊತ್ತಿರ್ತದ ಸೀರಿಯಸ್ ನಿನ್ನ ಮಾರಿ. ಇನ್ನು ಇದು FDA ಗಿಂತ ಮೊದಲು ಎಷ್ಟು ಜನರಿಗೆ ಗೊತ್ತಿತ್ತು? ಚೇರ್ಪರ್ಸನ್ ನೆಹರು ಅವರಿಗೆ. ಇದು FDA ಗಿಂತ ಮೊದಲು ಎಷ್ಟು ಜನರಿಗೆ ಗೊತ್ತಿತ್ತು? ಪ್ರಶ್ನೆ ಆದ್ಮೇಲೆ ಓದೋಕ್ಕಿಂತ ಪ್ರಶ್ನೆ ಆಗೋಕ್ಕಿಂತ ಮುಂಚೆನೆ ಓದ್ರಿ. ಇದು ಸುಭಾಷ್ ಕಶ್ಯಪ್ ಅನ್ನೋ ಒಂದು ಪುಸ್ತಕ ಬರ್ತದೆ ಇಂಗ್ಲಿಷ್ ನಲ್ಲಿ, ಸುಭಾಷ್ ಕಶ್ಯಪ್ ಕಾನ್ಸ್ಟಿಟ್ಯೂಷನ್ ಪುಸ್ತಕ. ಅದರಲ್ಲಿ ಫಸ್ಟ್ ಪಾಯಿಂಟ್ ಇದನ್ನೇ ಕೊಟ್ಟಿದ್ದಾರೆ ಅವರು. ಸೊ ಹಿಂಗಾಗಿ ಬೇರೆ ಬೇರೆ ಪುಸ್ತಕಗಳಲ್ಲಿ ನೀವು ಅಧ್ಯಯನ ಮಾಡಿ ಓದೋದಕ್ಕಿಂತ ನಮ್ಮ ಕ್ಲಾಸ್ ನಲ್ಲಿ ಎಲ್ಲಾ ಪುಸ್ತಕಗಳನ್ನ ಸೇರಿಸಿನೇ ಅಧ್ಯಯನ ಇರ್ತದೆ. ಅದಕ್ಕೆ ನೋಡ್ರಿ. ಎಸ್ ರುದ್ರಪ್ಪ ಹೇಳ್ರಿ ಸರ್. ಇದೇ ತರ ಡೀಪ್ ಆಗಿ ಹೇಳಿ ಸರ್. ನೀವು ಡೀಪ್ ಆಗಿ ಹೇಳಿರೋದ್ರಿಂದ ನಮಗೆ 6 ಕ್ವಶನ್ ಬಂದಿದೆ ಸರ್ ಕಾನ್ಸ್ಟಿಟ್ಯೂಷನ್ ಇಂದ. ಓಕೆ. ಒಂದು ಕದಂಬಿನಿ ಗಂಗೂಲಿ ಹೇಳಿದ್ರಿ ಸರ್, ಅದು 1890ರಲ್ಲಿ ಫಸ್ಟ್ ಪದವೀಧರ ಮಹಿಳೆ, ಅದೊಂದು ಬಂತು ಸರ್. ಮತ್ತೆ ಫಸ್ಟ್ ನೀವು 1773 ರೆಗ್ಯುಲೇಟಿಂಗ್ ಆಕ್ಟ್ ಹೇಳಿದ್ರಲ್ಲ, ಅದರಿಂದ ಏನ್ ನೀವು ಪಾಯಿಂಟ್ಸ್ ಹೇಳಿದ್ರ ಅದರಲ್ಲೇ ಪಾಯಿಂಟ್ ಅನ್ನ ಚಾಯ್ಸ್ ಅಲ್ಲಿ ಕೊಟ್ಟಿದ್ರು ಸರ್. ಮತ್ತೆ ಈಗ 1935 ಹೇಳಿಲ್ಲಲ್ಲ ಸರ್, ಅದ್ರದ್ದು ಯಾವ ಪ್ರಾಂತ ಕಾಂಗ್ರೆಸ್ ಅಲ್ಲ ಮುಸ್ಲಿಂ ಲೀಗ್ ಸರ್ಕಾರ ರಚನೆ ನೋಡ್ರಿ ಅಲ್ಲ ಹೇಳಿದ್ರಿ ಸರ್. ಒಟ್ಟು ಈ ತರ ಡೀಪ್ ಆಗಿ ಹೇಳಿದ್ರೇನೆ ಕ್ವಶನ್ಗಳು ಚೆನ್ನಾಗಿ ಗೊತ್ತಾಗುತ್ತೆ ಸರ್. ಅದಕ್ಕೆ ಹೇಳ್ತಾ ಇರೋದು, ನೀವು ಹೆದರ್ರಿ, ನಾ ಪಾಠ ಮಾಡೋದು ನಾನು ನಿಯತ್ತಾಗಿ ಮಾಡೋ ಅಷ್ಟೇ. ಇಲ್ಲ ಸರ್, ಈ ತರ ಮಾಡಿದ್ರೆ ಈಗ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ ಸರ್ PS ಇಂದ. ದಯವಿಟ್ಟು ಇದೇ ರೀತಿ ಮಾಡಿ ಸರ್. ಓಕೆ, ಶೋರ್. ನನಗೇನ್ ನಿಯತ್ತಾಗಿ ಹೆಂಗ ಅನಿಸ್ತದ ಹಂಗೆ ಮಾಡೋಣ. ಅದು ನಿಮ್ ಪುಸ್ತಕದಲ್ಲಿ ಐತೆ ಇಲ್ಲೋ ನನಗೆ ಇಂಪಾರ್ಟೆಂಟ್. ಇನ್ನು ಸಂವಿಧಾನ ರಚನಾ ಸಭೆ ಬೇಡಿಕೆಯನ್ನ ಬ್ರಿಟಿಷರು ಯಾವಾಗ ಒಪ್ಕೊಳ್ತಾರೆ? ಬೇಡಿಕೆಯನ್ನ ಬ್ರಿಟಿಷರು ಮೊದಲ ಬಾರಿಗೆ ಒಪ್ಕೊಂಡಿದ್ದು ಯಾವಾಗ? ವೆರಿ ಗುಡ್, 1940 ಆಗಸ್ಟ್ ಆಫರ್ನಲ್ಲಿ ಯಾರು? ಲಾರ್ಡ್ ಲಿನ್ಲಿತ್ಗೋ. ಆಗಸ್ಟ್ ಆಫರ್ನಲ್ಲಿ ಇದನ್ನ ಮೊದಲ ಬಾರಿಗೆ ಒಪ್ಕೊಳ್ತಾನೆ. ವಿಜಯಲಕ್ಷ್ಮಿ ಲೇಟ್ ಮಾಡಬೇಡ್ರಿ, ಬರ್ಕೊಳ್ರಿ. ಎಸ್, ಓಕೆ, ಇದನ್ನ ಮೊದಲ ಬಾರಿಗೆ ಒಪ್ಕೊಳ್ತಾರೆ. ಅದಾದ್ಮೇಲೆ 1942 ಕ್ರಿಪ್ಸ್ ಮಿಷನ್ ನಲ್ಲೂ ಒಪ್ಪಿಗೆ ಸಿಗುತ್ತೆ. ಇದಕ್ಕೆ ಒಪ್ಪಿಗೆ ಸಿಗುತ್ತೆ. 1946 ಕ್ಯಾಬಿನೆಟ್ ಮಿಷನ್ ಕೂಡ ಒಪ್ಪಿಗೆ ನೀಡುತ್ತದೆ. ಸೊ ಈ ಕ್ಯಾಬಿನೆಟ್ ಮಿಷನ್ ಅನುಸಾರವಾಗಿ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಆರಂಭವಾಗುತ್ತೆ.
ಅಥವಾ ಸ್ಥಾಪನೆ ಆಗುತ್ತೆ. ಇದು ಕೂಡ ಪ್ರಶ್ನೆ ಕೇಳ್ತಾರೆ. ಸಂವಿಧಾನ ರಚನಾ ಸಭೆ ಆರಂಭವಾಗ್ಲಿಕ್ಕೆ ಯಾವುದರ ಮುಖಾಂತರ ಆರಂಭವಾಯಿತು ಅಂತ ಕೇಳಿದ್ರೆ 16 ಮೇ 1946 ಕ್ರಿಪ್ಸ್ ಮಿಷನ್. ವೆರಿ ಗುಡ್ ಮಲ್ಲು. 16 ಮೇ 1946 ಕ್ರಿಪ್ಸ್ ಮಿಷನ್. ಕ್ಲಿಯರ್ ಇದೆಯಾ? ಇದಿಷ್ಟು ಈ ಒಂದು ಇತಿಹಾಸ, ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಇತಿಹಾಸ. ಇನ್ನು ಏನೇನಿತ್ತು, ಯಾಕ್ಯಾಕಿತ್ತು ಅನ್ನೋದನ್ನೆಲ್ಲ ನಾವು ನಾಳೆ ತರಗತಿಯಲ್ಲಿ ನೋಡೋಣ. ನಾಳೆ ತರಗತಿಯಲ್ಲಿ ನಾವು ನೀಟಾಗಿ ಸಂವಿಧಾನ ರಚನಾ ಸಭೆ ಹೇಗೆ ರಚನೆ ಆಯ್ತು, ಚುನಾವಣೆಗಳು ಯಾವ ರೀತಿ ನಡೆದವು, ಯಾರ್ಯಾರು ಸದಸ್ಯರಾಗಿದ್ರು, ಯಾವ್ಯಾವ ಪಕ್ಷದ ಎಷ್ಟು ಸದಸ್ಯರಿದ್ರು, ಇದರಲ್ಲಿ ಯಾರ ಆಯ್ಕೆ ಆಯ್ತು, ಯಾವ ಸಮಿತಿಗಳು ರಚನೆ ಆದವು, ಇದರಲ್ಲಿ ನೀವು ಎಲ್ಲೂ ಕೇಳಿರಲ್ಲ. ಸಂವಿಧಾನ ರಚನಾ ಸಭೆಯ ಚರ್ಚೆಗಳನ್ನು ಕೂಡ ಹೇಳ್ತೀನಿ ನಾನು, ಯಾಕಂದ್ರೆ ಪ್ರಶ್ನೆ ಆಗ್ತಾವ ಚರ್ಚೆಗಳ ಮೇಲೆ. ನಾಳೆ 2 ಕ್ಲಾಸ್ ಮಾಡ್ಲಿಕ್ಕೆ ಎಷ್ಟು ಜನ ಓಕೆ ಇದ್ದೀರಿ? ಎಷ್ಟು ಜನ ನಾಳೆ 2 ಕ್ಲಾಸ್ ಬೇಕನ್ನೋರು ಎ ಹಾಕ್ರಿ, ಒಂದೇ ಕ್ಲಾಸ್ ಬೇಕನ್ನೋರು ಬಿ ಹಾಕ್ರಿ. 2 ಕ್ಲಾಸ್ ಬೇಕನ್ನೋರು ಎ, ಒಂದೇ ಕ್ಲಾಸ್ ಬೇಕನ್ನೋರು ಬಿ. ಎರಡು ಕ್ಲಾಸ್ ಬೇಕನ್ನೋರು ಎ, ಒಂದೇ ಕ್ಲಾಸ್ ಬೇಕನ್ನೋರು ಬಿ. 2 ಕ್ಲಾಸ್ ಬೇಕಂತ ಹೇಳ್ತಾ ಇದ್ದೀರಿ. ಟೈಮ್ 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ. ಶನಿವಾರದ ಹೆಂಗಿದ್ರು ಶನಿವಾರದ ಮಧ್ಯಾಹ್ನ 3 ಗಂಟೆಗೆ 3 PM ಮಾಡ್ಲ. ಸೊ ನಾಳೆ 2 ಕ್ಲಾಸ್ ಮಾಡೋಣ. ಮಧ್ಯಾಹ್ನ 3 ಗಂಟೆಗೆ ಒಂದಿರ್ತದೆ ಕ್ಲಾಸು. ನೋಡ್ರಿ, 1 ಗಂಟೆಗೆ ಫ್ರೀ ಕ್ಲಾಸ್ ಇರುತ್ತೆ. 1 PM ಸಂವಿಧಾನದ ಫ್ರೀ ಕ್ಲಾಸ್ ಇರುತ್ತೆ. ಸಂವಿಧಾನ MCQ. ಓಕೆ, 3 ಗಂಟೆಗೆ ಪ್ಲಸ್ ಕ್ಲಾಸ್ ಇರುತ್ತೆ. ಓಕೆ, ಇನ್ನು ಬಹಳ ಜನರಿಗೆ ನಾವು ನಮ್ಮ ಕ್ಲಾಸಿನ ಲಿಂಕ್ ಬೇಕು ಅಂದ್ರೆ ಎಲ್ಲಿ ಜಾಯ್ನ್ ಆಗಬೇಕು ಗೊತ್ತಿಲ್ಲ. ನೈಟ್ 10 ಗಂಟೆಗೂ ಇರ್ತದೆ, 3 ರಿಂದ 4:15 ನಾಳೆ. ಎಲ್ಲಿ ಜಾಯ್ನ್ ಆಗ್ಬೇಕು? ಪಟ ಕಮೆಂಟ್ ಮಾಡ್ರಿ. ಎಸ್, ನಾವಂತೂ ಹೇಳಕ್ ಬರಲ್ಲ ಅನ್ಅಕಾಡೆಮಿಯಲ್ಲಿ, ನೀವೇ ಹೇಳೋದು. ಸರ್ ಕ್ಲಾಸ್ ಸೂಪರ್, ಮೈ ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ರಮೇಶ್ ಅವ್ರೆ. ಅದಕ್ಕೆ ಜಾಯ್ನ್ ಆಗಿಬಿಡ್ರಿ. ಇಲ್ಲಿ ನಾಗರಾಜ್ ಅಲ್ಲಿ ಹಾಕಕತ್ತಾರ ನೋಡ್ರಿ ನಮ್ಮ ಹುಡುಗರು ಕಮೆಂಟ್ ಬಾಕ್ಸ್ ನೋಡಿ. ಥ್ಯಾಂಕ್ ಯು. ಸೀರಿಯಸ್, ನೀ ಕಾಡಿಸ್ಲಿಲ್ಲ ಅಂದ್ರೆ ಇನ್ನೂ ಸೂಪರ್ ಆಗುತ್ತೆ. ಮಂಡ ಕುತ್ಕೊಂಡು ಕಮೆಂಟ್ ಮಾಡ್ತಾನೆ ಸೀರಿಯಸ್. 3 ಗಂಟೆಗೆ ಇರ್ತದೆ ನಮ್ಮ ಕ್ಲಾಸ್. ಅರ್ಧ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋನೇ ಸೀರಿಯಸ್ ಕ್ಲಾಸ್ ಅಲ್ಲಿ. ಥ್ಯಾಂಕ್ ಯು ಅರುಣ್, ವೆಲ್ಕಮ್. ಅರುಣ್ ಹೊಸ ಸ್ಟೂಡೆಂಟ್ ಅಂತ. ಹಿಸ್ಟ್ರಿ ಕ್ಲಾಸ್ ಒಳಗೆ ಉಳ್ಳಾಡೆ ಕೇಳಿ ಮತ್ತೆ ಇಲ್ಲಿ ಬಂದು ಹೊಸ ಸ್ಟೂಡೆಂಟ್ ಅನ್ನೋದ. ಥ್ಯಾಂಕ್ ಯು ವಿಜಯ್. 10 PM ಕ್ಲಾಸ್ ಅದ ಇವತ್ತು, 10 ಗಂಟೆಗಿದೆ. ನಾಳೆ ಇದೇ ಕೋರ್ಸ್ನ ಇನ್ನೊಂದು ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಮಧ್ಯಾಹ್ನ 3 ಗಂಟೆಗೆ ಇರ್ತದೆ. ಹಲೋ, ನಮಸ್ತೆ ಸರ್. Vanita, actually I am an English medium teacher from 2015 to 2020 for 5 years. I have taught in English only. I have taught for UPSC students and in only English in offline institutes. But unfortunately and fortunately for joining Unacademy, because of the majority Kannada speaking people, I have changed my teaching language to Kannada. ಕನ್ನಡಕ್ಕಾಗಿ ಕೈ ಎತ್ತಿ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದಾರೆ ನನ್ನ ಕಡೆ. ಹಲೋ ಸರ್. ಮೂಲತಃ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕ. ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮಹೇಶ್. 1935 ಭಾರತ ಸರ್ಕಾರ ಕಾಯ್ದೆ ನೀವು ಬರ್ಸಿದ್ರೆ ಚೆನ್ನಾಗಿರ್ತಿತ್ತು ಸರ್. ಬರ್ಸ್ತೀನಿ ಅದನ್ನ. ಇವತ್ತೇ ಬರ್ಸಿದ್ದೆ ಅಂದ್ರೆ ನೀವು ಕನ್ಫ್ಯೂಸ್ ಆಗಿ ಸಾಯ್ತಿದ್ರು. ಮತ್ತೆ ನಾಳೆ ಸಪರೇಟ್ ಆಗಿ ಹೇಳ್ತೀನಿ ಅದನ್ನ. ಥ್ಯಾಂಕ್ ಯು. ನಾಳೆ ತರಗತಿಯಲ್ಲಿ ಮಾಡ್ತೀನಿ. ನೀವು ಎಕ್ಸ್ಟ್ರಾ ಪಾಯಿಂಟ್ಸ್ ಬಳಸ್ತೀರಿ ಸರ್, ಅವು ನಾವು ಮಿಸ್ ಮಾಡ್ದಂಗೆ ಆಗುತ್ತೆ ಅಂತ. ಇಲ್ಲ ನಾನು ಬಳಸ್ತೇನೆ, ನಾನು ಬಿಡಲ್ಲ, ಏನು ಬಿಡಲ್ಲ ಸರ್. ನಾನು ನಿಮ್ದು ಕರ್ನಾಟಕ ಹಿಸ್ಟ್ರಿ ಮಾಡಿದ್ರಲ್ಲ ಸರ್. ಕರ್ನಾಟಕ ಹಿಸ್ಟ್ರಿನು ಮತ್ತೆ ಇನ್ನೊಂದು ಕೋರ್ಸ್ ಶುರು ಆಗುತ್ತೆ ಮುಂದಿನ ವಾರದಲ್ಲಿ, ಅದನ್ನು ಮಾಡೋದು. ಅಲ್ಲ ಸರ್, ಫಸ್ಟ್ ಮಾಡಿದ್ರಲ್ಲ, ಆವಾಗಿಂದ ನಿಮ್ದು ಮಿಸ್ ಇಲ್ದಲ್ಲೇ ನೋಡ್ತಿದ್ದೀನಿ ಸರ್ ಎಲ್ಲ ಕ್ಲಾಸ್. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಮಾಡ್ತೀರಾ ಸರ್ ನೀವು. ಶೋರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಏನು ಹೇಳಬೇಕು ನ್ಯಾಯಯುತವಾಗಿ ಅದನ್ನ ಹೇಳ್ತೀವಿ ಅಷ್ಟೇ. Now teach in both languages, please, sir. Vanita, the problem is if I start teaching in both of the languages, I cannot finish the syllabus within the given time. So that is the problem. But I am trying to teach as much as possible in English. If you don't understand something in Kannada, please make sure that you ask me for English explanation, and I have no problem in giving English explanation to you. Okay? ಹೇಳಿ ಮುಂತ. ಸರ್ ನಾಳೆ ಮಧ್ಯಾಹ್ನ 3 ರಿಂದ 4 ಅಷ್ಟೇ ಮಾಡಿ ಸರ್. 4 ಗಂಟೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇರುತ್ತೆ. ಇರ್ಲಿ ಅಮ್ಮ, ನೋಡ್ರಿ 4 ತನಕ ನೋಡ್ರಿ, ಏನಾಗಲ್ಲ. ಒಂದ್ ದಿವಸ ಮೆಂಟಲ್ ಎಬಿಲಿಟಿ ಕ್ಲಾಸ್ ಹೋದ್ರೆ ಏನಾಗಲ್ಲ, ಒಂದ್ ದಿವಸ ಇಲ್ಲ ಸಂವಿಧಾನ ಕ್ಲಾಸ್ ಹೋದ್ರು ಏನಾಗಲ್ಲ. ನಿಮ್ಮ ಸಿಲೆಬಸ್ ಕವರ್ ಮಾಡೋದಷ್ಟೇ ನಮ್ಮ ಉದ್ದೇಶ. ಓಕೆ ಸರ್, ಕ್ಲಾಸ್ ಸೂಪರ್ ಇದೆ ಸರ್. ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಹೌದಾ? ಓಕೆ.
4ರ ಮಟ್ಟ ನೋಡ್ರಿ, ಅರ್ಧ ತಾಸಿಂದ ಆಮೇಲೆ ನೋಡ್ರಿ ರೆಕಾರ್ಡಿಂಗ್, ಆಯ್ತಾ? ಓಕೆ ಸರ್. ಓಕೆ ಓಕೆ. ಥ್ಯಾಂಕ್ ಯು. ಕರ್ನಾಟಕ ಹಿಸ್ಟ್ರಿ ಫ್ರೆಶ್ ಬರ್ತದೆ HB, ಅದನ್ನ ನೋಡ್ರಿ. ಉಳಿದಿದ್ದ ಹಿಸ್ಟ್ರಿ ಭಾರತ ಇತಿಹಾಸ ಹಳೆ ಕವರ್ಸ್ ನೋಡ್ರಿ. ಎಸ್ ಹೇಳಿ ಸೂರ್ಯ. ಹಾಯ್ ಸರ್, ನಮಸ್ತೆ. ಹಾ ಹೇಳಿ ಸರ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಒಂದು ಡೌಟ್ ಇದೆ ಸರ್, ಅದು ಮೊದಲ ಬಾರಿಗೆ ಪ್ರತ್ಯಕ್ಷ ಮತ್ತು ನೇರ ಚುನಾವಣೆ ಶುರುವಾಗಿದ್ದು ಯಾವ ಕಾಯ್ದೆ ಮೂಲಕ ಸರ್? ಪ್ರತ್ಯಕ್ಷ ಚುನಾವಣೆ ನೋಡ್ರಿ ಎರಡು ಬಹಳ ಕನ್ಫ್ಯೂಸಿಂಗ್ ಬರ್ತಾವ ನಿಮಗೆ. ನೇರ ಚುನಾವಣೆ ವಯಸ್ಕ ಮತದಾನದ ಮೇಲೆ ಶುರುವಾಗಿದ್ದು 1935ರ ಕಾಯ್ದೆ. ಬಟ್ ನೇರ ಚುನಾವಣೆಯ ಅಂಶಗಳು ಮೊದಲ ಬಾರಿಗೆ ಬಂದಿದ್ದು 1919ರ ಚುನಾವಣೆ. ಪರೋಕ್ಷ ಚುನಾವಣೆ 1909. ಸೊ ನೇರ ಚುನಾವಣೆ ನೀವು 1919ರಿಂದನೇ ಶುರುವಾದವು ಅಂತ ಹೇಳ್ಬೋದಾಗಿದೆ. ಓಕೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಆದ್ರೆ ಕಂಡೀಷನ್ ಭಾಳ ಇದ್ವು ಅಷ್ಟೇ. ಲಿಮಿಟೆಡ್ ಫ್ರಾಂಚೈಸ್ ಇತ್ತು 1919ರಲ್ಲಿ. ಹೇಳಿ ನಾಗರಾಜ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ನಾಗರಾಜ್, ಹೇಳಿ. ಸರ್ ಅದೇ ಸರ್, ಏನಿಲ್ಲ ಸರ್, ಆಕ್ಚುಲಿ ನಾನು ನಿಮ್ಮ ಓಲ್ಡ್ ಸ್ಟೂಡೆಂಟ್ ಸರ್, ನಿಮ್ಗೆ ಗೊತ್ತಿರುತ್ತೆ. ಓಕೆ. ಎಷ್ಟೇ ಕ್ಲಾಸಸ್ ಎಲ್ಲ ನೋಡಿದೆ, ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಕ್ಲಾಸ್ ಮಾಡಿದ್ರಲ್ಲ ಸರ್. ಸೊ ಆ ಟೈಮಲ್ಲಿ ನೋಡಕ್ ಆಗ್ಲಿಲ್ಲ. ಮತ್ತೆ ಈಗ ಪೊಲಿಟಿ ನಾವು ಸ್ಟಾರ್ಟ್ ಮಾಡ್ತೀನಿ ಅಂತ ಆಗ್ಲೇ ಹೇಳಿದ್ರಿ. ಸೊ ಅವತ್ತಿಂದ ವೇಟ್ ಮಾಡ್ಕೊಂಡೇ ಇದ್ದೆ, ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಗ್ಯಾಪ್ ಮಾಡಕ್ ಬರಲ್ಲ. ಮತ್ತೆ ಅದನ್ನ ಎರಡು ಹಾಕ್ಬಿಟ್ರೆ ನಂದು ಏನ್ ಹೇಳುತ್ತೆ ಗೊತ್ತಾ? ನಾನು ಅಲ್ಲಲ್ಲ, ನಾನು ಹೇಳ್ತಿರೋದು ಏನಂದ್ರೆ ನೆಕ್ಸ್ಟ್ ಗ್ಯಾಪ್ ಕೊಡಕ್ ಹೋಗ್ಬೇಡಿ ಸರ್. ನಾನು ಈಗ ನೋಡಿ, ಕೆಲವೊಂದ್ಸತಿ ಹುಷಾರಿರಲ್ಲ, ಕೆಲವೊಂದ್ಸತಿ ಏನೋ ಫಂಕ್ಷನ್. ಓಕೆ ಸರ್, ಆತರ ಇದ್ರೆ ಆತರ ಸರ್. ಆಕ್ಚುಲಿ ಸರ್ ನಾನು ಏಪ್ರಿಲ್ 23ಗೆ ಆಗಿರೋ ಸರ್ ಅಡ್ಮಿಷನ್. ನೆಕ್ಸ್ಟ್ ಏಪ್ರಿಲ್ 22ಗೆ ನಂದು ಸಬ್ಸ್ಕ್ರಿಪ್ಷನ್ ಮುಗಿತೆ. 1 year ಆಗೋಯ್ತು. ಪಾಲಿಟಿ ಮುಗಿಸ್ಕೊಡ್ತೀನಿ. ಅಲ್ಲ ಸರ್, ಅಲ್ಲ ಮುಗಿಸ್ತೀರಾ ಸರ್, ಅದ್ರಲ್ಲಿ ಏನಿಲ್ಲ. ಅಲ್ಲಿಂದ ಸರ್ ನಾನು ಇದುವರೆಗೂ ಅನ್ಅಕಾಡೆಮಿ ಯೂಸ್ ಮಾಡಿಲ್ಲ ಸರ್. ನಿಮ್ ಕ್ಲಾಸ್ ಬಿಟ್ಟು ಬೇರೆ ಯಾವ ಕ್ಲಾಸ್ ನಾನು ನೋಡಿಲ್ಲ. PSI ಎಕ್ಸಾಮ್ಗೆ ನೀವು ಕ್ಲಾಸ್ ಮಾಡ್ತಿರೋದು ಟ್ರಾನ್ಸ್ಲೇಷನ್, ಸೊ ಅಲ್ಲಿಂದ ನೀವು ಅಷ್ಟೇ ನೋಡ್ತಿರೋದು. ಸೊ ಬೇರೆ ಕ್ಲಾಸಸ್ ಎಲ್ಲ ಆರಾಮ್ಸೆ ನಾನು ಓದ್ಕೋತೀನಿ, ಪ್ರಾಬ್ಲಮ್ ಇಲ್ಲ. 51 ಮುಗಿಸ್ಕೊಟ್ಬಿಡಿ ಸರ್. ಆಲ್ಮೋಸ್ಟ್ ಇಷ್ಟೇ ಎಲ್ಲ ನಿಮ್ ಕ್ಲಾಸ್ ಎಲ್ಲ ನೋಡಿದ್ದೀನಿ. ನಂದು ಏಪ್ರಿಲ್ 23 ಸರ್ ಮುಗಿಯುತ್ತೆ. ಅಷ್ಟೊಳಗಡೆ ಮುಗಿಸ್ಕೊಟ್ರೆ ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಆಕ್ಚುಲಿ ನಾನು ನಿನ್ನೆಯಿಂದ ನಿಮ್ ಕ್ಲಾಸ್ ಕೇಳ್ತಾ ಇದ್ದೀನಿ ಸರ್. ಪ್ರೀವಿಯಸ್ ಒಂದು ಕ್ಲಾಸ್ ನಿಮ್ದು ಹಿಸ್ಟ್ರಿ ಕ್ಲಾಸ್ ಕೇಳಿದ್ದೆ ಸರ್. ಅದರಿಂದ ಇನ್ಸ್ಪೈರ್ ಆಗಿ ನಿಮ್ ಕ್ಲಾಸ್ ಕೇಳ್ತಾ ಇದ್ದೀನಿ ಸರ್. ನನಗೆ ಒಂದೇ ಒಂದು ಡೌಟ್ ಸರ್, ಅನ್ಅಕಾಡೆಮಿಯಲ್ಲಿ ಯಾಕೆ ಸರ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಕ್ಲಾಸ್ ಒಂದ್ ಸಬ್ಜೆಕ್ಟ್ ಮಾಡಲ್ಲ ಅಂತ ಒಂದು ಡೌಟ್ ಸರ್. ಯಾಕಂದ್ರೆ ಒಬ್ಬೊಬ್ರಿಗೆ 30 ಸೆಕ್ಷನ್ ಅಂದ್ರೆ ಮಂತ್ಲಿ ಒಂದು 30 ಕ್ಲಾಸ್ ಆತರ ಕೊಡ್ತಾರ ಅನ್ನೋ ರೀತಿ ಇಲ್ಲನ. ಇಲ್ಲಾಂದ್ರೆ ನಿಮ್ ಕ್ಲಾಸ್ ಕೇಳ್ತೀವಲ್ಲ ಸರ್, ಕಂಟಿನ್ಯೂಟಿ ಇದ್ರೆ ಬೆಟರ್ ಅನ್ಸುತ್ತೆ ಸರ್. ಆಕ್ಚುಲಿ ಐ ಆಮ್ ನ್ಯೂ ಸ್ಟೂಡೆಂಟ್ ಸರ್. ನಾನು ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದೀನಿ. ಇವಾಗವರೆಗೂ ಯಾವ ಸಬ್ಜೆಕ್ಟ್ ಕಂಟಿನ್ಯೂಸ್ ನೋಡಕ್ಕೆ ಆಗಿಲ್ಲ ಸರ್ ನನ್ಗೆ. ಸರ್ ನಾನ್ ಅವಾಗ ನಿಮ್ ಬಗ್ಗೆ ನನ್ಗೆ ಗೊತ್ತಿದ್ದಿಲ್ಲ ಸರ್. ನಾನು ಆಕ್ಚುಲಿ ಪ್ರೀ ಕ್ಲಾಸಸ್ ನೋಡ್ತಾ ಇದ್ದೆ ಸರ್. ಅನ್ಅಕಾಡೆಮಿ ಅವರು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಕ್ ಅವಕಾಶ ಕೊಡ್ತಾರೆ. ಒಂದು ಲಿಮಿಟ್ ಇರ್ತದೆ, ನಾವೇ ಸೆಟ್ ಮಾಡ್ಕೊಳ್ಳುವಂತ ಲಿಮಿಟ್. ನನಗೆ ಇಷ್ಟು ಮಾಡಕ್ ಆಗುತ್ತೆ ಅಂತ ನಾನು ಹೇಳ್ಬೇಕು. ಅನ್ಅಕಾಡೆಮಿ ಅವರು ಅಷ್ಟು ನಮಗೆ ಕೊಟ್ಟಿರ್ತಾರೆ. ಹೌದಾ ಸರ್, ನಮ್ ಮುಂದೆ ಒಂದು ಹೆಲ್ಪ್ ಮಾಡ್ಕೊಡಿ ಸರ್. ಯಾಕಂದ್ರೆ ಏಪ್ರಿಲ್ ಅಲ್ಲಿ ಎಲ್ಲ ಇದು KS ಎಲ್ಲದಕ್ಕೂ ಇದು ಬೀಳುತ್ತಲ್ಲ ಸರ್. ಅಷ್ಟರಲ್ಲಿ ನಮ್ಗೆ ಎಲ್ಲ ಸಬ್ಜೆಕ್ಟ್ ಅಂತಲ್ಲ, ನೀವು ಪಾಲಿಟಿ ಮಾಡ್ತಿದ್ದೀರಲ್ಲ ಸರ್, ಅದು ಕಂಟಿನ್ಯೂಟಿ ಮಾಡಿ ಮುಗಿಸ್ಕೊಡಿ ಸರ್ ಪ್ಲೀಸ್, ದಯವಿಟ್ಟು ಸರ್. 100% ನಾನು ಏಪ್ರಿಲ್ ಕೊನೆಯ ಒಳಗಡೆ ಪಾಲಿಟಿ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಸರ್, ನೀವು ಬೇಸಿಕ್ಲಿ ಬ್ಯಾಂಗ್ಳೂರ್ ಅಂತ ಕೇಳ್ಪಟ್ಟೆ ಸರ್. ನಿನ್ನೆ ಮಹೇಶ್ ಸರ್ ಅವ್ರು ಹೇಳಿದ್ರು ಸರ್. ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ ಸರ್. ನಿಮ್ ಮೀಟ್ ಮಾಡ್ಬೇಕಂದ್ರೆ ಯಾವ ಏರಿಯಾಗೆ ಬರ್ಬೇಕು ಅಂತ? ಇದು ನಾವು ವೈಯಕ್ತಿಕ ಮಾಹಿತಿ ಹೇಳಕ್ ಬರಲ್ಲ, ಬಟ್ ನನಗೆ ರೀಚ್ ಔಟ್ ಮಾಡ್ರಿ, ನಾನು ನಿಮ್ಗೆ ಹೇಳ್ತೇನೆ ಸರ್. ಓಕೆ ಸರ್, ನಿಮ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಾನು ಮೆಸೇಜ್ ಹಾಕ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ ವೀರಪ್ಪನವರೇ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇದು 1813 ಚಾರ್ಟರ್ ಆಕ್ಟ್ ಇದೆಯಲ್ಲ ಸರ್, ಅದು 1 ಲಕ್ಷ ರೂಪಾಯಿ ಮೀಸಲ್ ರಿಸರ್ವ್ ಇಡ್ತಲ್ಲ ಸರ್. ಅದು ಶಿಕ್ಷಣ ಯಾವ್ದು ಸರ್? ನಮ್ ಇದಕ್ಕ ಯಾವ್ದಕ್ಕಂತ ಗೊತ್ತಾಗಲ್ಲ ಸರ್. ಆಕ್ಚುಲಿ ಶಿಕ್ಷಣ ಅಂತ ಬರ್ದಿಲ್ಲ ಅವರು. ಪ್ರಮೋಷನ್ ಆಫ್ ಲಿಟರೇಚರ್ ಅಂಡ್ ಸೈನ್ಸ್, ಸಾಹಿತ್ಯ ಮತ್ತು ವಿಜ್ಞಾನದ ಏಳಿಗೆಗಾಗಿ ಅಂತ ಕೊಟ್ಟಾರ. ಯಾವ್ದು ಒಂದ್ಸಲ PSI ಕೇಳಿದೆ ಸರ್, ಯಾವ ಶಿಕ್ಷಣಕ್ಕಾಗಿ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ವಿಜ್ಞಾನ ಅಂದ್ರೆ ಶಿಕ್ಷಣನೇ ಆಯ್ತಲ್ಲ ಅದು ಬೇಸಿಕಲಿ. ಓಕೆ ಸರ್. ಆಮೇಲೆ 1813ರಲ್ಲಿ 1 ಲಕ್ಷ ಮೀಸಲಿಟ್ಟ ಮೇಲೆ 10 ವರ್ಷ ಗುದ್ದಾಡಿರೋದನ್ನ ಹೆಂಗ್ ಬಳಸಬೇಕು ಅಂತ ಹೇಳಿ ಬಳಕೆನೇ ಆಗ್ಲಿಲ್ಲ ಕಡೆಗೂ. ಬಳಕೆನೇ ಆಗಿಲ್ಲ. ಆಕ್ಚುಲಿ 10 ವರ್ಷದಲ್ಲಿ ಅವ್ರು ಏನ್ ಮೀಟಿಂಗ್ ಮಾಡಿದ್ರಲ್ಲ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಅದ್ರ ಮೀಟಿಂಗ್ ಪಾನಿ ಖರ್ಚೆ 1 ಲಕ್ಷ ಮೇಲೆ ಹೋಗಿರ್ಬೇಕು ಮೋಸ್ಟ್ಲಿ. ಇಂಪ್ಲಿಮೆಂಟ್ ಆಗಿಲ್ಲ. ಹೇಳಿ ಮ್ಯಾಮ್. ಹಲೋ ಹಲೋ ಹೇಳಿ ಮ್ಯಾಮ್. ನಮಸ್ತೆ ಅಮ್ಮ, ಹೇಳಿ ಸರ್. ಹಿಸ್ಟ್ರಿ ಆರ್ಟ್ ಅಂಡ್ ಕಲ್ಚರ್ ಕ್ಲಾಸ್ ಮಾಡಿ ಸರ್.
ಈಗ ಕರ್ನಾಟಕ ಇತಿಹಾಸ ಮುಗಿದ್ಮೇಲೆ ನೆಕ್ಸ್ಟ್ ಆರ್ಟ್ ಅಂಡ್ ಕಲ್ಚರ್, ಆಯ್ತಾ? ಹೌದಾ ಸರ್, ಥ್ಯಾಂಕ್ ಯು ಸರ್. ನಿಮ್ ಕ್ಲಾಸಸ್ ನೋಡ್ತಿರ್ತೀನಿ ಸರ್, ತುಂಬಾ ಚೆನ್ನಾಗಿದಾವೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲಾಸ್ಟ್ ಕಾಲರ್ ಇವತ್ತಿಂದು. ಎಸ್ ಹೇಳಿ ರಮೇಶ್. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ನಾವು ಫಸ್ಟ್ ಟೈಮ್ ನಿಮ್ ಜೊತೆ ಮಾತಾಡ್ತಾ ಇರೋದು ಎನ್ ಅಕಾಡೆಮಿ ಕ್ಲಾಸ್ ಅಲ್ಲಿ ಇರೋದಂದ್ರೆ ನಮಗೂ ಖುಷಿ ಆಯ್ತು ನೋಡಿ. ನನಗೆ ಬಹಳ ಖುಷಿ ಆಯ್ತು ಸರ್ ನೀವು ಮಾತಾಡ್ತಾ ಇರೋದು. ನಾ